ಸುತ್ತಮುತ್ತಲು ಸಂಜೆ ಗತ್ತಲು ಮೈಯ ಮುಟ್ಟಲು. ಸಾಕ್ಷಾತ್ಕಾರ ರಿಲೀಸ್ ಆಗೋದು ಒಂದು ವಾರ ಅನ್ಬೇಕಾದ್ರೆ ನಾನು ಅಲ್ಲಿಗೆ ಸೇರಿದ್ದು. ಬುತ್ತೇನ್ ಮಗ ಅಯ್ಯೋ ಯಾವಾಗ ಇವ್ರದ್ದು ಸಕ್ಸಸ್ ಆಯ್ತು, ಇವರು ರಾಜಾಜಿನಗರದಲ್ಲಿ ಮನೆ ಕಟ್ಟಿದ್ರು. ಅವ್ರ ಮನೆಯಲ್ಲೆಲ್ಲ ಚಿನ್ನದ ಗಟ್ಟಿ ಇತ್ತು ಅಂತ ಅಂದ್ಬಿಟ್ಟು ಕೇಳಿದ್ವಿ ನಾವು. ನಿಮ್ಗೆ ಅಡ್ವಾನ್ಸ್ ತಗೊಳ್ಳಿ ಅಂತ ಅಂದ್ಬಿಟ್ಟು 1.5 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ರು. ಇವರು ನೀವು ಒಳ್ಳೆ ಕತೆ ತನ್ನಿ, ಆ ಕತೆ ಚೆನ್ನಾಗಿದೆ ಅಂತಂದ್ಬಿಟ್ಟು ನನಗನ್ಸಿದ್ರೆ ಅದನ್ನ ನಾನು ನಿಮ್ಗೆ ಪಿಕ್ಚರ್ ಮಾಡ್ಕೊಡ್ತೀನಿ, ಅವತ್ತು ನಾನು ಅಡ್ವಾನ್ಸ್ ತಗೊಂತೀನಿ. ಅನುರಾಗದ ಆರಾಧನೆ ಹೊಸ ಬಾಳಿನ ಮುದಿಯ ಸೋತು ಸೊರಗಿ ಸೊಪ್ಪಾದೆ, ಯಾಕಿಂಗೆ ಬೆವತು ಬೆದರಿ ಬೆಪ್ಪಾದೆ, ಸಾಯೋ ಕಾಲ ಬಂದೈತೆ ಸೋಕಿ ನೋಡ್ದ ಹೆಂಗೈತೆ, ಹರೇ ದುಡ್ಗಿ ಬೇಕಾ ನಿಂಗೆ. ಹೇ ಮುದಿಯ ಒಂದೇ ನಿಮಿಷ ಬರ್ದಿದ್ದವ್ರು. ಆಕೆ ಆ ದೊಡ್ಡಣ್ಣನ ಹೆಂಡತಿ ಕ್ಯಾರೆಕ್ಟರ್ನು ಅದರಲ್ಲಿ ಮಾಡಿದ್ದಾಳೆ, ಪರಾಜಿತದಲ್ಲಿ. ಅವಳು ಕೆನ್ನೆಗೆ ಒಂದು ಹೊಡೆಯೋ ಸೀನ್ ಇದೆ. ದೊಡ್ಡಣ್ಣ ಆ ಸೀನಲ್ಲಿ ಒಂದು ಬಾರಿಸ್ದ, ಅವಳು ಕೆಳಗೆ ಬಿದ್ಲು, ಕಾನ್ಶಿಯಸ್ ಹೊರಟೋಯ್ತು. ಪುಟ್ಟಣ್ಣ ಅವ್ರದ್ದು ಸಾಕ್ಷಾತ್ಕಾರ ಅಟ್ಟರ್ ಫ್ಲಾಪು. ಜಗದೀಶ್ ಮಾಡಿದ ಫಸ್ಟ್ ಪಿಕ್ಚರ್ ಫಲಿತಾಂಶ, ಅದು ಅಟ್ಟರ್ ಫ್ಲಾಪು. ರಂಗನಾಯಕಿ ಫ್ಲಾಪು. ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ. ಸಿಗರೇಟ್ ಕೈಯಲ್ಲಿ ಹಿಡ್ಕೊಂಡ್ರೆ ಡೈಲಾಗ್ ಬರಲ್ಲ. ಬೆಳಿಗ್ಗೆ 9 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಮಧ್ಯಾಹ್ನ 1 ಗಂಟೆವರೆಗೂ ಆಯಿತು. ಆ ಒಂದು ಡೈಲಾಗೆ ಡಬ್ಬಿಂಗಲ್ಲಿ ನಮ್ಗೆ ಹಿಂಗೆ ಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಒಂದು 4-5 ಸಾರಿ ಟ್ರೈ ಮಾಡಿ, ಇಲ್ದಾರೆ ಆಮೇಲೆ ಇದು ಬರಲ್ಲ, ಇದಿಷ್ಟೇ ಇದ್ರ ಯೋಗ್ಯತೆ, ಅಂಬರೀಷ ಹಿಂಗೆ ಮಾತಾಡೋದು ಜನಕ್ಕೆ ಗೊತ್ತು, ಸುಮ್ಮನಿದ್ ಬಿಡೋಣ ಅಂತಂದ್ಬಿಡ. ಏನು ಅಂದರೆ ಪುಟ್ಟಣ್ಣವರು ಪ್ರಚಾರ ಪ್ರಿಯರು. ಅವರು ಪ್ರತಿ ಟೈಮ್ನಲ್ಲೂ ಪೇಪರ್ನವ್ರನ್ನ ಕರೆಸಿ ಪೇಪರ್ನವ್ರ ಜೊತೆ ಇದು ಮಾಡಿ, ಪ್ರತಿ ಟೈಮ್ನಲ್ಲೂ ಪೇಪರ್ನವ್ರನ್ನ ಪಬ್ಲಿಸಿಟಿನಲ್ಲೇ ಇದು. ಹಾಗಾಗಿ ಪುಟ್ಟಣ್ಣವರು ಪಬ್ಲಿಸಿಟಿ ಮಾಡಿಕೊಂಡೇ ಅವ್ರದ್ದು ಇದಾಗಿತ್ತು. ನನ್ನ ಹೆಸರು ವೈದ್ಯನಾಥ್ ಅಂತ. ನಾನು ಕಳೆದ 40 ವರ್ಷದಿಂದ ಚಲನಚಿತ್ರ ರಂಗದಲ್ಲಿ ಇದ್ದೀನಿ. ನಾನು ಚಿತ್ರರಂಗಕ್ಕೆ ಬಂದಿದ್ದು 1973ನೇ ಇಸ್ವಿಲಿ ನನ್ನ ಗ್ರ್ಯಾಜುಯೇಷನ್ ಇದಾದಮೇಲೆ ಜಗತ್ ಪಿಕ್ಚರ್ಸ್ಗೆ ನಾನು ಅಕೌಂಟೆಂಟಾಗಿ ಫಸ್ಟು ಸೇರಿದ್ದು, ಟೈಪಿಸ್ಟ್ ಕಮ್ ಅಕೌಂಟೆಂಟ್ ಅಂತ. ಅದು ಒಬ್ಬರು GV ಶಾಮಣ್ಣ ಅಂತಂದ್ಬಿಟ್ಟು ಅಡ್ವೊಕೇಟು, ನನ್ನ ಫ್ರೆಂಡ್ ಫಾದರು ಲಕ್ಷ್ಮೀ ಪ್ರಸಾದ್ ಅಂತಿದ್ದಾರೆ, ಅವ್ರ ತಂದೆ. ಅವರು ನನಗೆ ಅಲ್ಲಿ ಗಾಂಧಿನಗರದಲ್ಲಿ ಜಗತ್ ಪಿಕ್ಚರ್ಸಿಗೆ ಸೇರಿಸಿದ್ರು. ಜಗತ್ ಪಿಕ್ಚರ್ಸಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಆಫೀಸು ಸಾಕ್ಷಾತ್ಕಾರ ರಿಲೀಸ್ ಆಗೋದು 1 ವಾರ ಅನ್ಬೇಕಾದ್ರೆ ನಾನು ಅಲ್ಲಿಗೆ ಸೇರಿದ್ದು. ಹಾಗಾಗಿ ನಮ್ಮ ಆಫೀಸಿಗೆ ಎಲ್ಲ ನಿರ್ದೇಶಕರು, ನಿರ್ಮಾಪಕರು ಇವರೆಲ್ಲ ಬರ್ತಾಯಿದ್ರು. ಅದರಲ್ಲೂ ಪುಟ್ಟಣ್ಣ ಕಣಗಲ್ ಬರೋರು, ಆಮೇಲೆ BR ಪಂತುಲು ಅವ್ರು ಬರೋರು, ಬೆಳಿಗ್ಗೆ ಎದ್ದರೆ ನಾಗೇಂದ್ರ ರಾವ್ ಬರೋರು. ಅವರು ನಮ್ಮ ಜಗತ್ ಪಿಕ್ಚರ್ಸ್ ಓನರು ರವಿಲಾಲ್ ಶಾ ಅಂತಂದ್ಬಿಟ್ಟು, ಅವ್ರದ್ದು ಈವನ್ ಹೈದ್ರಾಬಾದಲ್ಲೂ ಆಫೀಸ್ ಇತ್ತು. ಅವರು ಸಾಕಷ್ಟು ಹಿಂದಿ ಸಿನಿಮಾಗಳು, ಚೋಟಿ ಬಹು ಅಂತೆ, ಜಾನಿ ಮೇರಾ ನಾಮ್, ಇವೆಲ್ಲ ಅವರು ಸೂಪರ್ ಹಿಟ್ ಪಿಕ್ಚರ್ಗಳೆಲ್ಲ ರಿಲೀಸ್ ಮಾಡಿದವರು, ಡಿಸ್ಟ್ರಿಬ್ಯೂಟ್ರು. ಅದೇ ಗಾಂಧಿನಗರದಲ್ಲಿ ಇವತ್ತು ಸಪ್ನ ಬುಕ್ ಹೌಸ್ ಇದೆಯಲ್ಲ, ಅದ್ರ ಎದುರುಗಡೆ ಬಿಲ್ಡಿಂಗ್ನಲ್ಲಿ ಅದು ಇದ್ದಿದ್ದು. ಕೆಳಗಡೆ ವೀನಸ್ ಮೂವೀಸ್ ಇತ್ತು, ಮೇಲ್ಗಡೆ ಜಗತ್ ಪಿಕ್ಚರ್ಸ್ ಅಂತ. ದೇ ಆರ್ ವೆರಿ ಪಾಪ್ಯುಲರ್ ಡಿಸ್ಟ್ರಿಬ್ಯೂಟರ್ಸ್ ಆಫ್ ಕನ್ನಡ ಇಂಡಸ್ಟ್ರಿ ಅವರು. ಆದಮೇಲೆ ಜಗತ್ ಪಿಕ್ಚರ್ಸಲ್ಲಿ ನನಗೆ ಹಿಂಗೆ ನಮ್ಮ ನಾಗೇಂದ್ರ ರಾಯರು ಬಂದಾಗ ನಮ್ಮ ಯಜಮಾನ್ರು ಇಲ್ಲದೆ ಇದ್ದರೆ ಮಾತಾಡ್ತಾ ಕೂತ್ಕೊಳ್ಳೋರು. ನಾನು ಸ್ವಲ್ಪ ತರಲೆ ಹೊಡಿತಾ ಇದ್ದೆ ಅವ್ರ ಜೊತೆ, ಕನ್ನಡ ಪಿಕ್ಚರ್ಸ ಹಂಗೆ ಹಿಂಗೆ ನಿಮ್ಮ ಪಿಕ್ಚರ್ಗಳು ಅದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಅಂತ. ಅವರು ಏನು ರೀ ಕನ್ನಡದ ಬಗ್ಗೆ ಏನಾದರೂ ಓದಿದ್ದೀರಾ ಏನು ಅಂತ. ನಾನು ಕನ್ನಡದ ರೈಟರ್ಸ್ ಎಲ್ಲ ಓದಿದ್ದೀನಿ ಸರ್, ಕಾರಂತರು, SL ಭೈರಪ್ಪನವ್ರದ್ದು, MK ಇಂದಿರಾ, ಸಾಕಷ್ಟು ತ್ರಿವೇಣಿ ಅಂತ ಸಾಕಷ್ಟು ಜನದ್ದು ಒಂದಷ್ಟು ಹೆಸರುಗಳು ಹೇಳಿದಾಗ ಅವರು ಪರವಾಗಿಲ್ಲ ರೀ, ಕನ್ನಡದವರು ಕನ್ನಡ ಸಾಹಿತ್ಯ ಚೆನ್ನಾಗಿ ಓದ್ಕೊಂಡಿದ್ದೀರಿ ಅಂತ ಖುಷಿ ಪಡೋರು. ಹೀಗೆ ಒಂದು ಸ್ವಲ್ಪ ಮೆಚ್ಚುಗೆ ಮಾತಾಡೋರು. ಹಾಗಾಗಿ ಮುಂದೆ ನನಗೆ ಚಿತ್ರರಂಗಕ್ಕೆ ಅವ್ರುಗಳ ಮೆಚ್ಚುಗೆಯಿಂದ ಬರುವಂಥ ಅವಕಾಶ ಆಗಿತ್ತು. ಅದರಲ್ಲೂ ನಮ್ಮ ಆಫೀಸು ಸುಭದ್ರ ಕಲ್ಯಾಣಗೆ ಫೈನಾನ್ಸ್ ಮಾಡಿದ್ದು, ಡಿಸ್ಟ್ರಿಬ್ಯೂಷನ್ ಮಾಡಿದ್ದು. ಚಾಮುಂಡೇಶ್ವರಿ ಸ್ಟುಡಿಯೋದವರು ಆ ಪಿಕ್ಚರ್ನ ಪ್ರೊಡ್ಯೂಸ್ ಮಾಡಿದ್ದು ಚಾಮುಂಡೇಶ್ವರಿ ಸ್ಟುಡಿಯೋ. ಸೊ ಇಡೀ ಶೂಟಿಂಗು ಚಾಮುಂಡೇಶ್ವರಿ ಸ್ಟುಡಿಯೋಲ್ಲೇ, ಸುಭದ್ರ ಕಲ್ಯಾಣದ್ದು. ಸೆಟ್ ಅಲ್ಲೇ ಇಲ್ಲ. ಸೊ ಆ ಸುಭದ್ರ ಕಲ್ಯಾಣ ಸೆಟ್ಗೆ ಹೋಗ್ಬೇಕಾಗೋದು, ಎಷ್ಟೋ ಸಾರಿ ಅಲ್ಲಿ ಅವ್ರ ಹತ್ರ ದುಡ್ಡು ಕೊಟ್ಟಿದ್ದ ಆ ರೆಸಿಪ್ಟ್ಸು ಅದು ಇದೆಲ್ಲ ಕಲೆಕ್ಟ್ ಮಾಡ್ಕೊಂಬರೋದು, ಈ ಥರದ್ದು ಇದಿತ್ತು. ಅಲ್ಲಿಂದ ಸಿನಿಮಾ ಒಂದು ರೀತಿ ನನಗೆ ಆಸಕ್ತಿ. ಆಮೇಲೆ ಪುಟ್ಟಣ್ಣವ್ರ ಹತ್ರ ಹೋದೆ ನಾನು.
ಪಂತುಲು ಅವ್ರ ಜೊತೆ ಮಾತಾಡ್ತಿದ್ದೆ. ಪಂತುಲು ಅವರು ರೆಗ್ಯುಲರಾಗಿ ಆಫೀಸಿಗೆ ಬರ್ತಾಯಿದ್ರಿಂದ ಹೆಂಗೆ ಓಡ್ತಾಯಿದ್ದೀರಿ ನಮ್ಮ ಪಿಕ್ಚರು ಅನ್ನೋರು. ಅವ್ರದ್ದು ಮಾಲತಿ ಮಾಧವ, ಒಂದು ಹೆಣ್ಣಿನ ಕತೆ ಅಂತ ಈ ಪಿಕ್ಚರೆಲ್ಲ ರಿಲೀಸ್ ಆಗಿತ್ತು. ನಾನು ನೇರವಾಗಿ ಹೇಳ್ಬಿಡ್ತಿದ್ದೆ, ಸರ್ ಮಾಲತಿ ಮಾಧವ ಕೆಟ್ಟ ಪಿಕ್ಚರು ಸರ್ ಅಂತ, ಕೆಟ್ಟ ಪಿಕ್ಚರು ಸರ್, ಜನ ಬೈತಾರೆ ಸರ್ ನಿಮ್ಮನ್ನು. ವೀರಪಾಂಡ್ಯ ಕಟ್ಟಬೊಮ್ಮನ್ನು, ಆಮೇಲೆ ಕೃಷ್ಣದೇವರಾಯ ಇಂಥ ಒಳ್ಳೊಳ್ಳೆ ಚಿತ್ರಗಳು ಮಾಡಿದವರು ನೀವು ಹೋಗಿ ಇದ್ಯಾಕೆ ಇಂಥ ಕೆಟ್ಟ ಪಿಕ್ಚರ್ ಮಾಡೋರೆ ಅಂತಂತಾರೆ ಸರ್. ಹೌದೇನು ರೀ, ಹಾಗಂತಾರೇನು ರೀ ವೈದ್ಯನಾಥ್, ಒಳ್ಳೆ ಸಿನಿಮಾ ಮಾಡೋಣ ರೀ, ರಾಜ್ಕುಮಾರ್ ಅವ್ರ ಡೇಟ್ ಇವಾಗ ಸಿಗ್ತಾಯಿದೆ, ಅವ್ರು ಹೇಳಿದ್ದಾರೆ ಅಂತಂದರು. ಆ ಇದರಲ್ಲೇ ಇದ್ದಾಗಲೇ ಪಾಪ ಅವರು ಬೆಂಗಳೂರಿಗೆ ಅಶೋಕ ಹೋಟ್ಲ್ ಬಂದಾಗ, ಅಶೋಕ ಹೋಟ್ಲಲ್ಲಿದ್ದರು, ಆವಾಗಲೇ ಕಾಲವಾಗಿದ್ದವರು ಮತ್ತು ಬಿ ಆರ್ ಪಂತುಲು ಅವರು. ಸೊ ಹೀಗಾಗಿ ಪುಟ್ಟಣ್ಣವ್ರ ಹತ್ರ ಕೆಲಸ ಮಾಡಬೇಕು ಅಂತ ಹೋದೆ ಉಪಾಸನೆ ಮಾಡೋ ಟೈಮ್ನಲ್ಲಿ. ಪುಟ್ಟಣ್ಣ ಅವರು ನನ್ನ ನೋಡಿದ್ರು, ಇದಾಯಿತು. ಆಮೇಲೆ ಹೇಳಿದ್ರು, ಅದೇ ಹಿಂಗೆ ಆಫೀಸ್ನಲ್ಲಿ ನೋಡಿದ್ರಲ್ಲ ನನ್ನ ಜಗತ್ ಪಿಕ್ಚರ್ಸಲ್ಲಿ ನೀವು ನೋಡಿದ್ದೀರಿ ಹಿಂಗೆ ಅಂತ ಅಂದ್ಬಿಟ್ಟು ಅಂದೆ. ಅಲ್ರಿ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಅಕೌಂಟ್ಸ್ ಮಾಡ್ತಾಯಿದ್ದೀರಿ, ಗ್ರ್ಯಾಜುಯೇಟು, ನೀವೆಲ್ಲಾದರೂ ಬ್ಯಾಂಕಿಂಗ್ ಕೆಲಸಕ್ಕೆ ಸೇರಿಕೊಂಡು ಸುಖವಾಗಿರೋದು ಬಿಟ್ಬಿಟ್ಟು ನಿಮಗೆ ಯಾಕ್ರಿ ಬೇಕು ಈ ಹಣೆ ಬರ ಸಿನಿಮಾ ಡೈರೆಕ್ಷನ್ದು ಅಂತ ಅಂದ್ಬಿಟ್ಟು ಅವರು. ಜೊತೆಗೆ ನನಗೆ ವೆಂಕಟರಾವ್ ತಲಗೇರಿ ಅವ್ರ ಕೈಯಲ್ಲಿ, ನಮ್ಮ ಶಿವರಾಮಣ್ಣನ ಕೈಯಲ್ಲಿ, ಇವ್ರ ಕೈಲೆಲ್ಲ ಅಡ್ವೈಸು, ಸಿನಿಮಾ ಬೇಡ ಅಂತ. ನಾವು ಕೇಳಲ್ಲ, ಸಿನಿಮಾನೇ ಬೇಕು ಅಂತ ಅಂದ್ಬಿಟ್ಟು. ಇಲ್ಲ ನಾನು ನಿಮ್ಮನ್ನು ನನ್ನ ಲೈಫ್ ಟೈಮ್ದಲ್ಲಿ ನಾನು ಅಷ್ಟೆಂಟಾಗಿ ಕರ್ಕೊಳ್ಳಲ್ಲ, ಬೇಕಾದ್ರೆ ಪಿಕ್ಚರ್ ಮಾಡಬೇಕಾದ್ರೆ ಒಂದು ಯಾವುದಾದ್ರು ಒಂದು ಕ್ಯಾರೆಕ್ಟ್ರ್ ಕೊಡ್ತೀನಿ ಯಾವಾಗಲಾದರೂ, ಆ ಟೈಮ್ದಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ, ಈಗ ನಾನು ಗಿರೆಕ್ಷನ್ಗೆ ಇದ್ದು ಬೇಡ, ಹೋಗಿ ಅಂತ ಅಂದ್ಬಿಟ್ರು. ಅದು ಏನು, ಆವಾಗ ರೇಣುಕಾ ಶರ್ಮಾ ಉಪಾಸನೆಗೆ ಒಂದು ವಾರ ಏನೋ ವರ್ಕ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ರು ಅವರು. ಆ ಟೈಮಲ್ಲಿ ಯಾರೂ ಸರಿಯಾದವ್ರು ಇರಲಿಲ್ಲ ಅಂಥ ಸಮಯ, ಅವಾಗ ಸೇರೋಣ ಅಂತ ಅಂದ್ಕೊಂಡೇ ಹೋಗಿದ್ದಿದ್ದು. ಆದರೂ ಅವರು ಒಪ್ಪಲಿಲ್ಲ. ಸರಿ, ಅವ್ಯಕ್ತವಾಗಿ ಒಳಗೆ ಇತ್ತಲ್ಲ, ಒಳಗೆ ಇತ್ತು, ಡೈರೆಕ್ಷನ್ ಲೈನಲ್ಲಿ ಸೇರಬೇಕು, ಡೈರೆಕ್ಷನ್ ಮಾಡಬೇಕು ಅಂತಂದ್ಬಿಟ್ಟು ನಾವು ಗುರುದತ್ತರ ಪ್ಯಾಸ ಅಂತೆ, ಕಾಗಜ್ ಕಾ ಪೂಲ್ ಈ ಥರದ ಚಿತ್ರಗಳು ಮಾಡಬೇಕು, ಈ ಥರದ್ದು ಅವ್ಯಕ್ತವಾದ ಆಸೆ. ಸರಿ, ಇವಾಗ ಪುಟ್ಟಣ್ಣವ್ರದ್ದು ಅಂತೂ ಬಾಕ್ಲು ಮುಚ್ಚಾಯಿತು. ಇನ್ನು ಸಿದ್ಧಲಿಂಗಯ್ಯನವ್ರನ್ನೋ ಗೀತಾಪ್ರಿಯ ಅವ್ರನ್ನೋ ಇವ್ರು ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಸಿದ್ಧಲಿಂಗಯ್ಯನವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಅವರು ಅವಾಗ ಮದ್ರಾಸಲ್ಲಿದ್ದರು, ಗೀತಾಪ್ರಿಯ ಅವರು ಮದ್ರಾಸಲ್ಲಿದ್ದರು. ಸೊ ನಾವು ಮದ್ರಾಸ್ಗೆ ಹೋಗಿ ಪರಿಚಯ ಮಾಡ್ಕೋಬೇಕು, ಅದು ಸ್ವಲ್ಪ ನಮಗೆ ಕಷ್ಟ. ಆ ಥರದ್ದು ಓಡೋಗ್ಬಿಟ್ಟು ಅಷ್ಟೊಂದು ಹುಚ್ಚು ಅಭಿಮಾನ ಏನಂಥದ್ದಲ್ಲ ಆವಾಗ. ಸರಿ ನೋಡೋಣ ಅಂತ ಅಂದ್ಕೊಂಡಿದ್ದಾಗ ಬುತ್ತೇನ ಮಗ ಯಾವಾಗ ಇವ್ರದ್ದು ಸಕ್ಸಸ್ ಆಯಿತು, ಇವರು ರಾಜಾಜಿನಗರದಲ್ಲಿ ಮನೆ ಕಟ್ಟಿದ್ರು. ಬುತ್ತೇನ ಮಗ ಸಕ್ಸಸ್ಸಿಂದ ರಾಜಾಜಿನಗರದಲ್ಲಿ 4th ಬ್ಲಾಕಲ್ಲಿ ಸಿದ್ಧಲಿಂಗಯ್ಯನವರು ಮನೆ ಕಟ್ಟಿದ್ರು. ಆ ಮನೆ ಕಟ್ಟಾದ್ಮೇಲೆ ಹೇಮಾವತಿ ಪಿಕ್ಚರು ಅವ್ರದ್ದು ಸ್ಟಾರ್ಟ್ ಆಯಿತು. ಆ ಟೈಮ್ನಲ್ಲಿ ನಾನು ಹೋಗಿ ಅಪ್ರೋಚ್ ಮಾಡಿದೆ ಹೇಮಾವತಿ ಟೈಮ್ನಲ್ಲಿ. ಅವರು ಇದೇ ಥರ ಫಸ್ಟ್ ಅಡ್ವೈಸ್ ಮಾಡಿದ್ರು. ಅಷ್ಟೊತ್ತಿಗೆ ಅವ್ರದ್ದು 2-3 ಶೆಡ್ಯೂಲ್ ಆಯಿತು. ಆಮೇಲೆ ಕೊನೆ ಶೆಡ್ಯೂಲ್ ಟೈಮ್ನಲ್ಲಿ ಅವರು ಆಯಿತು ಅಂತ ಅಂದರು. ಆಯ್ತು ರೀ, ನೆಕ್ಸ್ಟ್ ಪಿಕ್ಚರಿಂದ ಬರ್ರಿ, ಈಗ ಶೂಟಿಂಗಿಗೆ ಬೇಕಾದ್ರೆ ಅಬ್ಸರ್ವೇಷನ್ಗೆ ಬನ್ನಿ ಅಂದರು. ನಾನು ಅವ್ರದ್ದು 1 or 2 days ಅಬ್ಸರ್ವೇಷನ್ಗೆ ಹೋಗಿದ್ದೆ ಅಷ್ಟೇ. ಅದಾದಮೇಲೆ ಏನಿದ್ದಿಲ್ಲ. ಅದಾದಮೇಲೆ ಹೇಮಾವತಿ ಫ್ಲಾಪ್ ಆಗೋಯ್ತು. ಹೆಚ್ಚು ಕಡಿಮೆ 1 ವರ್ಷ ಕೆಲಸ ಇಲ್ಲ. ಅದಾದಮೇಲೆ ಅವರು ಹೇಮಾವತಿ ಆಗೋದ್ಮೇಲೆ ಆ ಟೈಮ್ನಲ್ಲಿ ಬಿಳಿಗಿರಿಯ ಬನದಲ್ಲಿ ಸಬ್ಜೆಕ್ಟು, ಆ ಬಿಳಿಗಿರಿಯ ಬನದಲ್ಲಿ ಸಬ್ಜೆಕ್ಟ್ನ ಅವ್ರಿಗೆ ನಾನು ಓದಿದ್ದೆ, ಸರ್ ಚೆನ್ನಾಗಿದೆ, ಇಂಥದ್ದು ಮಾಡ್ಬೋದು ಸರ್ ಬಿಳಿಗಿರಿ ಬನದಲ್ಲಿ ಅಂತ ಒಂದು ಕತೆ ಇದೆ ಅಂತನೂ ಅಂತೆ. ಅದಾಗಲೇ ನಾವು ಡಿಸ್ಕಸ್ ಮಾಡ್ತಾಯಿದ್ದೀವಿ ಆ ಪಿಕ್ಚರ್ ಸಬ್ಜೆಕ್ಟ್ನ, ನಮ್ಮ ಇವರೇ ವೀರಸ್ವಾಮಿ ಅವರೇ ನಮ್ಮ ಜೈನ್ ಕಂಬೈನ್ಸಿಂದ ಮಾಡಬೇಕು ಅಂತ ಲೆಕ್ಕ ಹಾಕ್ತಾಯಿದ್ದೀವಿ, ಹಿಂಗೆ ಅಂತ ಹೇಳಿದ್ರು. ಆದರೆ ಅದನ್ನ ಮಲ್ಲಿಕ್ ಅವರು ರೈಟ್ಸ್ ತೊಗೊಂಡ್ಬಿಟ್ಟಿದ್ರು. ಅವರು ರಾಜ್ಕುಮಾರ್ ಅವ್ರನ್ನ ಹಾಕೊಂಡು ಮಾಡಬೇಕು ಅಂತ ಅವ್ರಿಗೆ ಅವ್ಯಕ್ತವಾದ ಆಸೆ. ಅವರಾಗಲೇ ಮಲ್ಲಿಕ್ ಅವರು ಸಾಕ್ಷಾತ್ಕಾರ ಪಿಕ್ಚರ್ ರಾಜ್ಕುಮಾರ್ ಅವ್ರ ಜೊತೆ ಮಾಡಿದರು. ಅದಾದಮೇಲೆ ಪ್ರೇಮದ ಕಾಣಿಕೆ ಮಾಡಿದರು, 2 ಪಿಕ್ಚರು ಅವರು. ಪ್ರೊಡ್ಯೂಸರ್ಸು ಅವರು. ಮಲ್ಲಿಕ್ಕು ಈಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ ಅಂತ. ಆಮೇಲೆ ಮಲ್ಲಿಕ್ ಅವರು ರಾಜ್ ಕಪೂರ್ ಆತ್ಮೀಯ ಸ್ನೇಹಿತರು. ಹಾಗಾಗಿ ಸಾಕ್ಷಾತ್ಕಾರದಲ್ಲಿ ರಾಜ್ ಕಪೂರ್ ತಂದೆ ಪೃಥ್ವಿರಾಜ್ ಕಪೂರ್ ಬಂದು ಪಾರ್ಟ್ ಮಾಡಿದ್ದು. ಆಯ್ತಾ, ಮಲ್ಲಿಕ್ಕು ಚಾಮರಾಜನಗರದಲ್ಲಿ ಅವ್ರದ್ದು ಸ್ವಂತ ಥಿಯೇಟ್ರ್ ಇತ್ತು. ಅವರು ಭಾಳ ಶ್ರೀಮಂತರು.
ಆಯಿತಾ. ನಾವೆಲ್ಲ ಕೇಳಿದಾಗೆ ಅವ್ರ ಮನೆಯಲ್ಲೆಲ್ಲ ಚಿನ್ನದ ಗಟ್ಟಿ ಇತ್ತು ಅಂತ ಅಂದ್ಬಿಟ್ಟು ಕೇಳಿದ್ವಿ ನಾವು. ಯಾಕೆಂದರೆ ಮಲ್ಲಿಕ್ ಹೆಂಡ್ತಿ ಈ ಮದ್ದೂರಿನವರು ಅಂತ ನಮ್ಮೂರು ಮದ್ದೂರು ಪಕ್ಕ ನಮ್ಮ ತಾಯಿಯವರು. ಹಾಗಾಗಿ ಅವ್ರ ಬಗ್ಗೆಗೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿತ್ತು. ಆಗ ಇವರು ಮಲ್ಲಿಕ್ ಅವ್ರು ತೊಗೊಂಡಿದ್ದಾರೆ ಅಂತ, ಅದು ಹುಣಸೂರು ಕೃಷ್ಣಮೂರ್ತಿ ಅವ್ರು ಅದನ್ನ ಡೈರೆಕ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಮಾತುಕತೆ ಈ ಥರದ್ದೆಲ್ಲ ನಡೀತು. ಆಮೇಲೆ ಸಿದ್ಧಲಿಂಗಯ್ಯನವ್ರು ಇಷ್ಟಪಟ್ಟವ್ರೆ ಅಂತಂದಾಗ ಹುಣಸೂರು ಕೃಷ್ಣಮೂರ್ತಿಯವರು ಸಿದ್ಧಲಿಂಗಣ್ಣ ನೀನೇ ಮಾಡುವ ಸಿನಿಮಾನ ಅಂತ ಅಂದರು. ಹಾಗಾಗಿ ಬಿಳಿಗಿರಿಯ ಬನದಲ್ಲಿ ಸಿದ್ಧಲಿಂಗಯ್ಯನವ್ರಿಗೆ ಬಂದಿತ್ತು. ಸೊ ಆಗ ಸಿದ್ಧಲಿಂಗಯ್ಯನವ್ರಿಗೆ ಬಂದಮೇಲೆ ಆಗೆಲ್ಲ ಪಿಕ್ಚರು ಸ್ಕ್ರಿಪ್ಟು ಅಂತಂದರೆ ಇವರೆಲ್ಲ ಅಲ್ಲಿ ಮಾಡಿಸೋರು ಎಮ್ ಡಿ ಸುಂದರ್ ಹತ್ರ, ಮಡ್ರಾಸು. ಯಾಕೆಂದರೆ ವೀರಸ್ವಾಮಿ ಅವ್ರದ್ದೆಲ್ಲ ಎಮ್ ಡಿ ಸುಂದರ್ರೆ. ಎಮ್ ಡಿ ಸುಂದರ್ ಸ್ಕ್ರೀನ್ ಪ್ಲೇ ಬರೆದು ಕೊಡೋರು, ಇಂಗ್ಲೀಷ್ನಲ್ಲಿ ಅವ್ರು ಬರೆದು ಇದು ಮಾಡಿರೋರು. ಉದಯ್ ಶಂಕರ್ ಅವ್ರು ಡೈಲಾಗ್ ಬರೆದು ಕೊಟ್ಟಿರೋರು. ಈ ಥರದ್ದು ನಾವು ಬಿಗಿನಿಂಗ್ನಲ್ಲಿ ನೋಡಿದ್ದು. ನಾನು ಈಗ ಸಿದ್ಧಲಿಂಗಯ್ಯನವ್ರ ಜೊತೆ ಬಿಳಿಗಿರಿಯ ಬನದಲ್ಲಿ ವರ್ಕ್ ಮಾಡೋ ಟೈಮ್ನಲ್ಲೇ ಸಿದ್ಧಲಿಂಗಯ್ಯನವ್ರಿಗೆ ಈಗಾಗಲೇ ಹೇಮಾವತಿ ಸಾಲ ಇದೆ. ಮತ್ತೇನು ಮಗ ಸಕ್ಸಸ್ನಲ್ಲಿ ಬಂದಿದ್ದಲ್ಲಿ ಮನೆ ಕಟ್ಬಿಟ್ರು. ಹೇಮಾವತಿ ಅಟ್ಟರ್ ಫ್ಲಾಪ್ ಆಗೋಯ್ತು. 110-120 ದಿವಸ ಶೂಟಿಂಗ್ ಮಾಡಿರೋವಂಥ ಪಿಕ್ಚರ್ ಅದು ಅಂತ. ಅಷ್ಟು ದಿವಸ ಮಾಡಿರೋವಂಥದ್ದು ಚಿತ್ರ ಅದು ಅಂತ ಅಟ್ಟರ್ ಫ್ಲಾಪ್ ಅದು. ಅಲಂಕಾರ್ ಥಿಯೇಟ್ರಲ್ಲಿ 2 ವಾರನೇ ಏನೋ ಹೋಗಿರ್ಬೇಕಷ್ಟೇ. ಅದು ಅಟ್ಟರ್ ಫ್ಲಾಪ್ ಸಿನಿಮಾ. ಸೊ ಇವ್ರಿಗೆಲ್ಲ ಸಾಲ, ಇವ್ರದ್ದು ಕಷ್ಟದ ದಿವಸಗಳು. ಇವ್ರ ಕಷ್ಟದ ದಿವಸದಲ್ಲಿ ನಾನು ಇವ್ರ ಹತ್ರ ಅಸ್ಟೆಂಟಾಗಿ ಸೇರಿದ್ದೀನಿ. ಗೊತ್ತಾಯ್ತಾ. ಹೇಮಾವತಿ ಫ್ಲಾಪ್ ಆಗಿತ್ತು, ಅವ್ರಿಗೆ ಆ ಟೈಮ್ನಲ್ಲಿ ಇದಿಲ್ಲ. ನಾನು ಹೇಳಿದ್ದು ಅದ್ರದ್ದು ಸಾಲುಗಳು ಹೊತ್ಕೊಂಡಿದ್ರು. ಈಗ ಇವರು ಬಿಳಿಗಿರಿ ಬನದಲ್ಲಿ ಮಾಡ್ತಾಯಿದ್ರು. ಇವಾಗ ಆ ಸಾಲ ತೀರಿಸ್ಬೇಕಲ್ಲ ಹೇಮಾವತಿದು. ಮತ್ತೇನು ಮಗ ಇದು ಏನು ಥಿಯೇಟ್ರ್ಗಳದ್ದು ಬರುತ್ತೋ ಆ ಸಾಲ ಅಲ್ಲಿಗೆ ತೀರೋದು ಆಗ್ತಾ ಇರಲಿಲ್ಲ. ಸೊ ಇವರು ಜೈನ್ ಕಂಬೈನ್ಸಿಂದ ಹೇಮಾವತಿ ಸಾಲ ತೀರ್ಸೋದಕ್ಕೆ ಪಿಕ್ಚರ್ಗಳು ಮಾಡಬೇಕು ಅಂತ. ಹಾಗಾಗಿ ಭೂಲೋಕದಲ್ಲಿ ಯಮರಾಜ, ನಾರದ ವಿಜಯ 2 ಪಿಕ್ಚರ್ ಮಾಡಿದ್ದು ಹೇಮಾವತಿ ಸಾಲ ತೀರ್ಸೋದಕ್ಕೆ. ಮತ್ತೆ ಹಾಗಾಗಿ ಆ 2 ಚಿತ್ರ ಯಾವುದು, ಭೂಲೋಕದಲ್ಲಿ ಯಮರಾಜ, ನಾರದ ವಿಜಯ. ಇದು ಭೂಲೋಕದಲ್ಲಿ ಯಮರಾಜ, ನಾರದ ವಿಜಯ ಈ ಬಿಳಿಗಿರಿ ಬನದಲ್ಲಿ ಇದೆಯಲ್ಲ, ಇದರ ಮಧ್ಯದಲ್ಲೇ ಅದು ಆಗಿದ್ದು. ಯಾಕೆಂದರೆ ಬಿಳಿಗಿರಿ ಬನದಲ್ಲಿ ಒಂದು ಶೆಡ್ಯೂಲ್ ಆದರೆ ಇನ್ನೊಂದು ಶೆಡ್ಯೂಲ್ ಆಗೋದಕ್ಕೆ ಇನ್ನೊಂದು 2-3 ತಿಂಗಳಾಗೋದು. ಎಲ್ಲರದ್ದು ಡೇಟ್ಸ್ ತಗೋಬೇಕಲ್ಲ. ಎಲ್ಲ ಕಾಂಚನ ಅವ್ರದ್ದು ತಗೋಬೇಕು, MP ಶಂಕರ್ ಅವ್ರದ್ದು, ವಿಷ್ಣುವರ್ಧನು ಆಗ ಒಂದು ಸ್ವಲ್ಪ ಅಷ್ಟೊತ್ತು ಕಾಲ ಬೆಳೆದಿದ್ರು ಒಂಚೂರು. ಗೊತ್ತಾಯ್ತೆ. ಸೊ ಎಲ್ರದ್ದು ಡೇಟ್ಸ್ ಹೊಂದಾಣಿಕೆ ಆಗಬೇಕು. ಆಮೇಲೆ ಅದ್ರ ಜೊತೆ ಡ್ಯಾನ್ಸ್ ಮಾಸ್ಟ್ರು, ಫೈಟ್ ಮಾಸ್ಟ್ರು, ಶಿವಯ್ಯ ಫೈಟ್ ಮಾಸ್ಟ್ರು, ಅವರು ಅಲ್ಲಿ ಹುಲಿ ಹಾಲಿನ ಮೇವಿನಲ್ಲೂ ಇರೋರು ಅಂತ. ಹುಲಿ ಹಾಲಿನ ಮೇವು ಶೂಟಿಂಗ್ ಇದೆ ನಮ್ಮ ಬಿಳಿಗಿರಿ ಬಂದ ಟೈಮ್ನಲ್ಲಿ. ಚಿಟ್ಟಿ ಬಾಬು ನಮಗೂ ಕ್ಯಾಮ್ರಾಮೆನ್ನು, ಅಲ್ಲೂ ಚಿಟ್ಟಿ ಬಾಬುನೇ ಕ್ಯಾಮ್ರಾಮೆನ್ನು. ಆಗ ಎಷ್ಟೋ ಸರಿ ಚಿಟ್ಟಿ ಬಾಬು ಹುಲಿ ಹಾಲಿನ ಮೇವಿಗೆ ಹೋಗೋರು. ಇಲ್ಲಿ ಕಣ್ಣನ್ ಅಂತಂದ್ಬಿಟ್ಟು VK ಕಣ್ಣನ್ ನಮ್ಮ ಶ್ರೀಕಾಂತ್ ಅವರ ಅಸಿಸ್ಟೆಂಟು, ಆತ ಕ್ಲಾಸಿಗೆ ಬಂದು ವರ್ಕ್ ಮಾಡಿರೋದು. ಹೆಚ್ಚು ಕಡಿಮೆ ಬಿಳಿಗಿರಿ ಬನದಲ್ಲಿ ಒಂದು 50% ಕಣ್ಣನೇ ಕೆಲಸ ಮಾಡಿರೋದು ಕ್ಯಾಮ್ರಾಮನ್ ಆಗಿ. ಆಯ್ತಾ, ಕಣ್ಣನೇ ಮಾಡಿತ್ತು ಅಂತ. ಹಾಗಾಗಿ ನೆಕ್ಸ್ಟ್ ಪಿಕ್ಚರ್ ನೀನೇ ಕಣ ಕ್ಯಾಮ್ರಾಮೆನ್ನು ಅಂತಂದಿದ್ರು ಸಿದ್ಧಲಿಂಗಯ್ಯನವರು ಕಣ್ಣನಿಗೆ. ಅದು ಆಮೇಲೆ ನೆಕ್ಸ್ಟು ಭೂಲೋಕದಲ್ಲಿ ಯಮರಾಜದಲ್ಲಿ ಅವನಿಗೆ ಕ್ಯಾಮ್ರಾಮೆನ್ ಆಗಿ ಕೊಟ್ಟಿದ್ದು. ಫಸ್ಟ್ ಟೈಮ್ ಭೂಲೋಕದಲ್ಲಿ ಯಮರಾಜದಲ್ಲಿ ಕಣ್ಣ ಕ್ಯಾಮ್ರಾಮೆನ್ ಆದ ನಾನು. ಸೊ ಹೀಗೆ ಭೂಲೋಕದಲ್ಲಿ ಯಮರಾಜ ಆಯಿತು, ನಾರದ ವಿಜಯ ಆಯಿತು. ಇವ್ರಿಗೆ ರೆಗ್ಯುಲರಾಗಿ ತಿಂಗಳಿಗೇನೋ ಒಂದಷ್ಟು ಅಂತ ಅಂದ್ಬಿಟ್ಟು ಜೀವನಕ್ಕೆ ಅಂತ ಅಂದ್ಬಿಟ್ಟು ಈಶ್ವರಿ ಪಿಕ್ಚರ್ಸಿಂದ ರೆಗ್ಯುಲರಾಗಿ ಇವರು ಕೊಡೋರು. ಕಷ್ಟದ ದಿವಸಗಳು ಸಿದ್ಧಲಿಂಗಯ್ಯನವ್ರು. ಯಾಕೆಂದರೆ ನಾನು ಅವ್ರ ಹತ್ರ ಇದ್ದ ಅವರ ಸಂಬಂಧ ಹೇಗೆ ಅಂದರೆ ಒಬ್ಬ ತಂದೆ ಮಗನ ಸಂಬಂಧದ ಥರ ಅಂತ. ನಾನು ಏನು ಮಾತಾಡಿದ್ರು ಅವ್ರು ಸಹಿಸ್ಕೊಳ್ಳೋರು ಅಂತ. ನಾನು ಹೆಂಗಂದ್ರಾಗ ಮಾತಾಡ್ತಿದ್ದೆ. ನಮ್ಮದೆಲ್ಲ ಇದಿಲ್ಲ, ಫಿಲ್ಟ್ರ್ ಇಲ್ಲ, ಡೈರೆಕ್ಟ್ ಹೆಂಗಂದ್ರಾಗೆ. ಗೊತ್ತಾಯ್ತಾ. ಅವರು ಹೌದಾ ಅಂತಲ್ಲವ್ರು ಅಷ್ಟೇ ಹೊರತು ಏನು ಇದು ಮಾಡ್ತಾ ಇರಲಿಲ್ಲ. ಒಂದು ಇನ್ಸ್ಟೆನ್ಸ್ ಹೇಳ್ತೀನಿ. ಯಾವುದು, ಈ 2 ಪಿಕ್ಚರು ಆಗಿದೆ ನಮ್ಮದು. ಯಾವುದು ಭೂಲೋಕದಲ್ಲಿ ಯಮರಾಜ ಆಯಿತು, ನಾರದ ವಿಜಯ ಆಯಿತು.
ಇದನ್ನು ಬಿಳಿಗಿರಿ ಬನನ್ನು ರಿಲೀಸ್ ಆಯಿತು. ನಾವು ಏನು ಕೆಲಸ ಇರಲಿ ಇಲ್ಲದೆ ಇರಲಿ ಬೆಳಿಗ್ಗೆ ಇದ್ದರೆ ಸಿದ್ಧಲಿಂಗಯ್ಯನವರು ಟೂರಿಸ್ಟ್ ಹೋಟ್ಲಲ್ಲಿ ರೂಮ್ ನಂಬರ್ 43, ಅದು ಚಂದುಲಾಲ್ ರೂಮ್, ಆ ರೂಮ್ನಲ್ಲಿ ಅವರು ಬರೋರು. ನಾನು ಬೆಳಿಗ್ಗೆ ಇದ್ದರೆ ಅಲ್ಲಿಗೆ ಹೋಗ್ತಿದ್ದೆ. ಸೊ ಅಲ್ಲೇ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಏನು ಕತೆ ಮಾಡೋದೋ ಬಿಡೋದೋ ಏನು ಎತ್ತ ಅಂತ ಡಿಸ್ಕಸ್ ಮಾಡೋದೋ ಎಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಜೊತೆಯಲ್ಲಿ ಇರ್ತಿದ್ವಿ. ಆ ಟೈಮ್ನಲ್ಲಿ ಒಬ್ಬ ಪ್ರೊಡ್ಯೂಸರ್ ಬಂದರು. ಆ ಟೈಮ್ನಲ್ಲಿ ಒಬ್ಬ ಪ್ರೊಡ್ಯೂಸರ್ ಬಂದು, ಅದು ಐ ಥಿಂಕ್ 81 ಇಸ್ವಿ. ಪ್ರೊಡ್ಯೂಸರು ನಮ್ಮ KRSನವರು. ಅವ್ರು ಬಂದು, ಸಿದ್ಧಲಿಂಗಯ್ಯನವರೇ ನನಗೊಂದು ಪಿಕ್ಚರ್ ಮಾಡಿಕೊಡಿ ಅಂತಂದರು. ಒಳ್ಳೆ ಕತೆ ತನ್ನಿ, ನಾವು ನಿಮ್ಗೆ ಪಿಕ್ಚರ್ ಮಾಡಿಕೊಡ್ತೀನಿ ಅಂತಂದರು ಅವರು. ನೀವೇ ಯಾವುದಾದ್ರೂ ಒಂದು ಒಳ್ಳೆ ಕತೆನ ಆರಿಸ್ಕೊಳ್ಳಿ, ನೀವು ಯಾವ ಕತೆ ಹೇಳ್ತೀರೋ ಅದಕ್ಕೆ ನಾವು ನಿಮ್ಗೆ ಅಡ್ವಾನ್ಸ್ ತಗೊಳ್ಳಿ ಅಂತಂದ್ಬಿಟ್ಟು 1.5 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟರು. 1.5 ಲಕ್ಷ ಆ ಕಾಲದಲ್ಲಿ ಕ್ಯಾಶು. ಇವರು, ನೀವು ಒಳ್ಳೆ ಕತೆ ತನ್ನಿ, ಆ ಕತೆ ಚೆನ್ನಾಗಿದೆ ಅಂತಂದ್ಬಿಟ್ಟು ನನಗನ್ಸಿದ್ರೆ ಅದನ್ನ ನಾನು ನಿಮ್ಗೆ ಪಿಕ್ಚರ್ ಮಾಡಿಕೊಡ್ತೀನಿ, ಆವತ್ತು ನಾನು ಅಡ್ವಾನ್ಸ್ ತೊಗೊತೀನಿ, ಈಗ ಬೇಡ ಅಂತ. ಇಲ್ಲ ನೀವೇ ಸೆಲೆಕ್ಟ್ ಮಾಡಿ ಒಳ್ಳೆ ಕತೆ ನೀವೇ. ನಾನೇ ಒಳ್ಳೆ ಕತೆ ಅಂತ ಯಾವುದಾದ್ರೂ ಸೆಲೆಕ್ಟ್ ಮಾಡಿದ್ರೆ ಅದು ನಮ್ಮ ಜೈನ್ ಕಂಬೈನ್ಸಿಗೆ ನಾವು ಮಾಡ್ಕೋತೀವಿ. ಅದರಿಂದ ನೀವು ತಂದು ಕೊಟ್ಟಾಗ ಆ ಕತೆ ಒಳ್ಳೆಯದು ಅಂತ ನನಗೆ ಅನಿಸಿದ್ರೆ ಅವಾಗ ನಿಮ್ಮದು ಅದು ಮಾಡ್ತೀನಿ ಅಂತಂದ್ಬಿಟ್ಟು ಅವರು ಹೇಳಿ ಅವ್ರನ್ನ ಕಳಿಸಿದ್ರು. ಅವರು ನೆಕ್ಸ್ಟು ಜೋಸೆಮ್ಮನ ಜೊತೆ ಟೈಅಪ್ ಆಗಿ ಮಹಾಪ್ರಚಂಡರು ಅಂತಂದ್ಬಿಟ್ಟು ಅವ್ರು ಪಿಕ್ಚರ್ ಮಾಡಿದ್ರು. ಅದರಲ್ಲಿ ವಿಷ್ಣುವರ್ಧನು, ಆಮೇಲೆ ಅಂಬರೀಷು, ಇವರೆಲ್ಲ ಮಾಡಿದ್ರು. ಯಾರು ನಮ್ಮ ಪ್ರಭಾಕರು ಎಲ್ಲ. ಅದು ಗೋವಾದಲ್ಲಿ ಶೂಟಿಂಗ್ ಆಯಿತು. ಅದು ಹಿಟ್ಟಾಯಿತು. ಅಂದರೆ ಆ ಪ್ರೊಡ್ಯೂಸರು ಇಲ್ಲಿಂದ ನೆಕ್ಸ್ಟು ಜೋಸೆಮ್ಮನವ್ರು ಕಾಂಟ್ಯಾಕ್ಟ್ ಮಾಡಿದ್ರು, ಅವ್ರು ಪಿಕ್ಚರ್ ಮಾಡಿದ್ರು. ನಾನು ಅನ್ನೋದು ಬೆಳಿಗ್ಗೆ 11:15 ಗಂಟೆಲಿ ಬಂದು ಅವರು 1.5 ಲಕ್ಷ ಕೊಟ್ಟರು. ಇವ್ರು ನಾನು ಪಿಕ್ಚರು ನೀವು ಒಳ್ಳೆ ಕತೆ ತಗೊಂಬಂದು ಆವತ್ತು ನಾನು ಮಾಡಿಕೊಡ್ತೀನಿ, ನನಗೆ ಅಡ್ವಾನ್ಸ್ ಬೇಡ ಅಂದರು. ಸಾಯಂಕಾಲ ನನ್ನ ಹತ್ರ ಅಂತ ದುಡ್ಡಿದ್ರೆ 1,500 ರೂಪಾಯಿ ಕೊಡೋ, ಬರೋವರೆ ಕೊಡ್ತೀನಿ ಅಂದರು. ನಾನು ಬೆಳಿಗ್ಗೆ 1.5 ಲಕ್ಷ ಬಂದಿದ್ದನ್ನ ಬಿಟ್ಬಿಟ್ಟು ಈಗ 1,500 ಕೇಳ್ತಿರಲ್ಲ ನೀವು ಅಂದ್ಬಿಟ್ಟು, ಏನು ಸರ್ ನೀವು ಅಂತಂದೆ. ನಿನಗಿವೆಲ್ಲ ಅರ್ಥ ಆಗಲ್ಲ, ನೀನು ಡೈರೆಕ್ಟ್ರ್ ಆಗ್ತೀಯಲ್ಲ ಅವಾಗೆಲ್ಲ ಅರ್ಥ ಆಗುತ್ತೆ, ನೀನು ಸುಮ್ಮನಿರು. ನನ್ನ ಹತ್ರ ಯಾವಾಗಲೂ ದುಡ್ಡಿರೋದು, ಯಾಕೆಂದರೆ ನನಗೆ ಮನೆ ಕಡೆದು ಬಾಧ್ಯತೆ ಇರಲಿಲ್ಲ. ಯಾಕೆಂದರೆ ನಮ್ಮ ಅಣ್ಣ ವಾಟರ್ ಸಪ್ಲೈನಲ್ಲಿ ಇಂಜಿನಿಯರ್ ಆಗಿದ್ದರು, ಇನ್ನೊಬ್ಬರು KEBನಲ್ಲಿ ಅಕೌಂಟ್ಸ್ ಆಫೀಸರು, ನಮ್ಮ ತಂದೆ ರಿಟೈರ್ಡ್ ಆಗಿ ಊರಿನಲ್ಲಿದ್ದರು. ಆರಾಮವಾಗಿ ಮನೆಯಲ್ಲೇ ನಾವು ದುಡ್ದಿದ್ದು ಕೊಡಬೇಕು ಅನ್ನೋದೇನಿದಿಲ್ಲ, ನಾವು ದುಡ್ದಿದ್ದು ನಾವೇ ಖರ್ಚು ಮಾಡ್ಕೊಳ್ಳೋ ಅಂತ ಅಂತ. ಹೀಗಾಗಿ ನನ್ನ ಹತ್ರನೂ ಒಂದಷ್ಟು ಸೇವಿಂಗ್ಸು ಇತ್ತು ಆವಾಗ. ಆಯಿತು, ಆವಾಗೆಲ್ಲ ನಾನು ಸೇವಿಂಗ್ಸ್ ಇಟ್ಟಿದ್ದೆ. ಹಾಗೆ ಸಿದ್ಧಲಿಂಗಯ್ಯನವರು ದುಡ್ಡಿಗೆ ಯಾವತ್ತೂ ಪ್ರಾಮುಖ್ಯತೆ ಕೊಟ್ಟವರಲ್ಲ. ಅವರು ದುಡ್ಡು ಅಂತ ಅದ್ರ ಹಿಂದೆ ಹೋಗಿದ್ದಿದ್ರೆ ಏನೇನೋ ಆಗ್ಬೋದಾಗಿತ್ತು, ಅದು ದುಡ್ಡಿಂದೆ ಹೋಗಲಿಲ್ಲ ಅವರು. ಅದು ಅವ್ರ ವ್ಯಕ್ತಿತ್ವದ ಬಗ್ಗೆ ನಾನು ಹೇಳ್ತಾ ಇರೋದು ಅಂತ. ದುಡ್ಡು ಅಂತವ್ರು ಹೋಗಿದ್ದಿದ್ರೆ ಏನು ಬೇಕಾದ್ರೆ ಆಗ್ಬೋದಾಗಿತ್ತು, ಅವ್ರು ಹೋಗಲಿಲ್ಲ. ಆಮೇಲೆ ಈ ಸಾಲದ ಸುಳಿ ಇವೆಲ್ಲ ಬಿಡಿಸ್ಕೊಂಡ ಮೇಲೆ ಜೈನ್ ಕಂಬೈನ್ಸ್ ನೆಕ್ಸ್ಟು ಯಾವುದೇ ಚಿತ್ರಗಳು ಮಾಡಲ್ಲ ಅಂತ ಅಂದಾಗ, ನೆಕ್ಸ್ಟು ಅದು ಮಾಡೋದು ಬಿಡೋದು ಅಂದಮೇಲೆ ಹೊರಗಡೆ ಮಾಡ್ಬೋದು ಅಂದಾಗ, ಆಗ ಶ್ರೀಧರ್ ಕೃಪಾ ಮೂವೀಸ್ ಅವ್ರ ಜೊತೆ ಟೈಅಪ್ ಆಗಿ ನಮ್ಮ ಪಾರ್ಥನಾಥ್ ಅಂತ, SN ಪಾರ್ಥನಾಥ್ ಅಂತ, ಅವ್ರ ತಂದೆ ನಾಗರಾಜ ರಾವ್ ಅಂತಂದ್ಬಿಟ್ಟು ಅವರು ನಮ್ಮ ಚೇಂಬರ್ಗೆ ಪ್ರೆಸಿಡೆಂಟ್ ಆಗಿದ್ದರು. ಅವ್ರದ್ದು ಚಿಕ್ಕಮಗಳೂರಿನವರು. ಅವ್ರದ್ದು ಮಿಲನ್ ಥಿಯೇಟ್ರು, ಗುರುಜ್ಯೋತಿ ಥಿಯೇಟ್ರು, ಇವೆಲ್ಲ ಥಿಯೇಟ್ರು ಓನರ್ಸ್ ಅವರು. ಸೊ ಅವರು ಪಾರ್ಥನಾಥ್ ಆವಾಗ ಪಾರ್ಟ್ನರ್ ಆಗಿ ಶ್ರೀಧರ್ ಕೃಪಾ ಮೂವೀಸ್ನಲ್ಲಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಆ ಪಿಕ್ಚರು, ಇದೇ ಶ್ರೀನಿವಾಸ ಮೂರ್ತಿ ಹೀರೋ. ಆಗ ಇದೇ ದೊಡ್ಡಣ್ಣನ ನಾವು ಇಂಟ್ರೊಡಕ್ಷನ್ ಆ ಸಿನಿಮಾಗೆ. ದೊಡ್ಡಣ್ಣನ ಎಂಟ್ರಿ ಸಹ ಆಗಿದ್ದು, ದೊಡ್ಡಣ್ಣ ಬಂದು ಆ್ಯಕ್ಟ್ ಮಾಡಿ ತೋರಿಸಿ ದೊಡ್ಡಣ್ಣ ಓಕೆ ಆದ. ಲೋಹಿತಾಶ್ವ ಬಂದು ಆ್ಯಕ್ಟ್ ಮಾಡಿ ತೋರಿಸಿ ಲೋಹಿತಾಶ್ವನು ಓಕೆ ಆದರು. ಇವರಿಬ್ಬರು ಓಕೆ ಆದರು, ಆಡಿಷನ್ ಕೊಟ್ಟು. ಇವರಿಬ್ಬರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಒಂದೇ ಪಾತ್ರ, ಸೇಮ್ ಪಾತ್ರಕ್ಕೇ
ಸಿದ್ಧಲಿಂಗಯ್ಯನವ್ರು ನನ್ನ ಕೇಳಿದ್ರು, ಯಾರನ್ನ ಮಾಡಿದ್ರೆ ಕರೆಕ್ಟೋ ಅಂತ ಅಂದ್ಬಿಟ್ಟು. ನೀವು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡು ನನಗೆ ಯಾಕೆ ಕೇಳ್ತಿದ್ದೀರಿ ಅಂತ ನಾನು ಯಾರನ್ನ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು, ನೀವು ಯಾರು ಮಾಡಿದ್ದೀರಿ ಅಂತ ನಂಗೆ ಗೊತ್ತು ಬಿಡಿ ಅಂತ ಅಂದ್ಬಿಟ್ಟು. ಯಾರು ಮಾಡಿದ್ದೀರಿ ಅಂತ, ನೀವು ಲೋಹಿತಾಶ್ವನ್ ಮಾಡ್ಕೊಂಡಿದ್ದೀರಿ. ನಿಮಗೆ ದೊಡ್ಡಣ್ಣನ ಮೇಲೆ ಆಸೆ, ಆದರೂ ಲೋಹಿತಾಶ್ವನ್ ಮಾಡಿದ್ದೀರಿ. ಯಾಕೆಂದರೆ ನೀವು ಪ್ರೊಡ್ಯೂಸರು. ದೊಡ್ಡಣ್ಣ ಆದರೆ ಭದ್ರಾವತಿಯಿಂದ ಬರಬೇಕು, ಅವ್ನಿಗಿಲ್ಲಿ ಹೋಟ್ಲಲ್ಲಿ ರೂಮ್ ಹಾಕಬೇಕು, ಅವ್ನಿಗೆ ಖರ್ಚಾಗುತ್ತೆ ಅಂತ. ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ, ಅದಕ್ಕೆ ಲೋಹಿತಾಶ್ವ. ಅದಕ್ಕೆ ಲೋಹಿತಾಶ್ವ ಬೇಡ ಅಂತೀಯಾ? ಲೋಹಿತಾಶ್ವನು ಒಳ್ಳೆ ಆರ್ಟಿಸ್ಟು, ದೊಡ್ಡಣ್ಣನೂ ಒಳ್ಳೆ ಆರ್ಟಿಸ್ಟು. ಆದರೆ ನಮ್ಮ ಸಬ್ಜೆಕ್ಟ್ಗೆ ಗ್ರಾಮ್ಯ ಸಬ್ಜೆಕ್ಟ್ ಆಗಿರೋದ್ರಿಂದ ನಮಗೆ ದೊಡ್ಡಣ್ಣ ಚೆನ್ನಾಗಿ ಒದಗಿ ಬರ್ತಾನೆ. ಲೋಹಿತಾಶ್ವ ಅವರು ಕಾಲೇಜ್ ಲೆಕ್ಚರರು. ಅವ್ರ ಭಾಷೆ ಈ ಭಾಷೆಗೂ ಆ ಭಾಷೆಗೂ ಅವ್ರು ಎಷ್ಟೇ ಇದು ಮಾಡಿದ್ರೂ ಇವನಷ್ಟು ಬರೋದು ಸಾಧ್ಯತೆ ಕಮ್ಮಿ. ನನಗೆ ದೊಡ್ಡಣ್ಣ ಇದು, ದೊಡ್ಡಣ್ಣನೇ ಮಾಡೋಣ ಬಿಡು. ಆದರೆ ನೀನು ಹೇಳ್ದಂಗೆ ಅದು ಯೋಚನೆ ಅಂತ ಮಾಡಿದ್ದೆ. ನಾನು ದೊಡ್ಡಣ್ಣನಿಗೆ ಒಂದು ಮಾತು ಹೇಳ್ಬಿಡ್ತೀನಿ, ನೋಡಪ್ಪ, ನಿನ್ನ ಹೋಟ್ಲು ಖರ್ಚೆಲ್ಲ ನಿನ್ನೇ ನೋಡ್ಕೋಬೇಕು, ಈ ಪಿಕ್ಚರಲ್ಲಿ ನಿನಗೆ ಚಾನ್ಸ್ ಕೊಡ್ತೀವಿ. ಆ್ಯಕ್ಟ್ ಮಾಡಾದ್ಮೇಲೆ ನಿನಗೆ ಏನೋ ಒಂದು ಅಮೌಂಟ್ ಕೊಡ್ತಾರೆ, ಶೈನಿಂಗ್ ಅಮೌಂಟ್ ಅಂತ, ನೀನು ಚೆನ್ನಾಗಿರಪ್ಪ ಅಂತ. ನೀನು ಹ್ಞೂ ಅಂತಂತಂದರೆ ನೀನು ಮಾಡ್ತೀಯಾ? ನಾನು ಅವನ ಜೊತೆ ಮಾತಾಡ್ಬಿಡ್ತೀನಿ ಸರ್. ಸರಿ, ಮಾತಾಡ್ಬಿಡಿ ಅಂದರು. ಹಾಗಾಗಿ ದೊಡ್ಡಣ್ಣನ ಕರೆಸಿ, ಕಪಿಲ ಲಾಡ್ಜಲ್ಲಿ ಅವನು ಇಳ್ಕೊಳ್ಳೋನು ಅಂತ, ನೋಡಪ್ಪ ದೊಡ್ಡಣ್ಣ ಹಿಂಗೆ ಅಂತ ಹೇಳಿದ್ಮೇಲೆ ಆಯ್ತಣ್ಣ ಅಂತ. ಹಾಗಾಗಿ ದೊಡ್ಡಣ್ಣ ಪಾತ್ರ ಮಾಡ್ದ. ಅದೇ ಫಸ್ಟ್ ಪಿಕ್ಚರು, ಕುಡಿ ಬಾಳಿದರೆ ಸ್ವರ್ಗ ಸುಖ, ಅದೇ ಫಸ್ಟ್ ಪಿಕ್ಚರು ದೊಡ್ಡಣ್ಣನಿಗೆ. ಶ್ರೀನಿವಾಸ ಮೂರ್ತಿ ನಮ್ಮ ಮಾಮೂಲು ನಮ್ಮ ಕಂಪ್ನಿ ನಟದ ಥರ, ಕುಡಿ ಬಾಳಿದರೆ ಸ್ವರ್ಗ ಸುಖ, ಶ್ರೀನಿವಾಸ ಮೂರ್ತಿ ಹೀರೋ. ಹೀಗೆ ಇಡೀ ಚಿತ್ರ. ಅಲ್ಲಿವರೆಗೂ ಸಿದ್ಧಲಿಂಗಯ್ಯನವರು ಲೊಕೇಶನನ್ನು ಅವರು ಯಾವಾಗಲೂ ಕಳಸ, ಚಿಕ್ಕಮಗಳೂರು ಈ ಕಡೆ ಹೋಗೋರು. ಸರ್, ನೀವ್ಯಾಕೆ ನಮ್ಮ ಬಯಲುಸೀಮೆ ಕಡೆ ಈ ಕಡೆ ಯಾಕೆ ನೋಡಬಾರ್ದು ಅಂತ ನಾನಂದೆ. ನಡಿ ನೋಡೋಣ ಅಂತಂತಂದರು ಆ ಲೊಕೇಶನ್ಗೆ. ನಾವು ಇಲ್ಲಿ ಚನ್ನಪಟ್ಟಣದ ಹತ್ರ ಕರ್ಕೊಂಡೋದೆ. ಚನ್ನಪಟ್ಟಣದ ಹತ್ರ ಕರ್ಕೊಂಡೋಗಿ ಚನ್ನಪಟ್ಟಣದ ಒಳಗೆ ಹೋದರೆ ಪಟ್ಲು, ಕಣ್ವ, ಆಮೇಲೆ ದಶವಾರ ಅಂತಂದ್ಬಿಟ್ಟು ಒಂದು ಊರು ಬರ್ತದೆ, ಬಿ ಸರೋಜಾದೇವಿ ಅವ್ರ ಊರು. ಇದು ಇವೆಲ್ಲ ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ. ನೋಡ್ಕೊಂಡ್ಬಂದು ಆಮೇಲೆ ನಮ್ಮ ಮದ್ದೂರು, ಮಂಡ್ಯ ಮಧ್ಯ ಹನ್ಕೆರೆ ಅಂತ ಬರುತ್ತೆ, ಅಲ್ಲಿ ಚೆನ್ನನ್ಕೇಗೌಡನ ದೊಡ್ಡಿ ಅಂತಂದ್ಬಿಟ್ಟು ಅಲ್ಲೊಂದು ದೊಡ್ಡ ಮನೆ ನೋಡಿದ್ದೆ ನಾನು ಯಾವಾಗಲೂ, ಯಾವುದೋ ಮದುವೆಗೆ ಹೋದಾಗ ಆ ಮನೆ ತೋರಿಸ್ದೆ. ಆಮೇಲೆ ವೈದ್ಯನಾಥಪುರ ಅಂತಂದ್ಬಿಟ್ಟು ಇದೆ ಮದ್ದೂರು ಪಕ್ಕ, ನನಗೆ ಆ ಹೆಸರು ಬರೋದಕ್ಕೆ ಕಾರಣ ಅದು. ಯಾಕೆಂದ್ರೆ ನಮ್ಮ ತಾಯಿಯವರು ವೈದ್ಯನಾಥಪುರದಿಂದ 1 ಮೈಲಿ ಬೂದಗುಪ್ಪೆ ಅಂತಂದ್ಬಿಟ್ಟು. ಈ ನಮ್ಮ ಚಂದ್ರಶೇಖರ್ ಅಂತಂದ್ಬಿಟ್ಟು, ಆಲೂರು ಚಂದ್ರಶೇಖರ್ ಅಂತಿದ್ದಾರಲ್ಲ, ಅವ್ರದ್ದು ಅಷ್ಟೇ ವೈದ್ಯನಾಥಪುರದಿಂದ 2 ಫರ್ಲಾಂಗು, ನದಿ ದಾಟಿದ್ರೆ ಅವರೂರು ಆಲೂರು, ನಮ್ಮ ಸಾಹಿತಿ ಅಂತ. ಸೊ ಹೀಗಾಗಿ ನಾ ಈ ಕಡೆಗೆ ಲೊಕೇಶನ್ಸ್ಗೆ ಇದು ಮಾಡಿದಾಗ ಎಲ್ಲ ನೋಡಾದ್ಮೇಲೆ ಈ ಕಡೆನೇ ಫಿಕ್ಸ್ ಮಾಡ್ಕೊಂಡ್ವಿ. ಈ ಕಡೆನೇ ಫಿಕ್ಸ್ ಮಾಡಿಕೊಂಡು ಶೂಟಿಂಗಿಗೆ ಹೊರಡಬೇಕು ನಮ್ಮದಕ್ಕೆ. ಆ ಟೈಮ್ನಲ್ಲಿ ಈಶ್ವರಿ ಪಿಕ್ಚರ್ಸ್ ಅವ್ರದ್ದು, ನಮ್ಮದು ಒಂದು ಪಿಕ್ಚರ್ ಮಾಡಿ ಇಮಿಡಿಯೇಟು ಅಂತಂದ್ಬಿಟ್ಟು. ಸರಿ, ವೀರಸ್ವಾಮಿ ಅವರು ಈಶ್ವರಿ ಪ್ರೊಡಕ್ಷನ್ಸ್ ಪಿಕ್ಚರ್ನ ಮಾಡಿ ಅಂತಂತಂದರೆ ಇವ್ರ ತಕ್ಷಣ ಇಲ್ಲ ಅನ್ನೋಕ್ಕಾಗಲ್ಲ. ತಕ್ಷಣ ಏನಾಯಿತು, ಆ ಪಿಕ್ಚರು ಒಪ್ಕೊಂಡು ಇದನ್ನು ಕಂಟಿನ್ಯೂ ನಾವು ಶೂಟಿಂಗ್ 40 ಡೇಸ್ ಶೂಟಿಂಗ್ ಅಂತ ಇದು ಹಾಕ್ಕೊಂಡಿದ್ದನ್ನು, ಇದೊಂದು 15 ದಿನ ಶೂಟಿಂಗು, ಬ್ರೇಕಪ್ ಅದೊಂದು 15 ದಿನ ಶೂಟಿಂಗು, ಆಮೇಲೆ ಇದು ಶೂಟಿಂಗ್ ಕಂಟಿನ್ಯೂ, ಆಮೇಲೆ ಅದು ಶೂಟಿಂಗ್ ಕಂಟಿನ್ಯೂ. ಈ ಥರ 2 ಪಿಕ್ಚರ್ಗೂ ಪ್ರೋಗ್ರಾಮ್ ರೆಡಿ ಮಾಡಿಕೊಂಡೆ. ಅದು ಇದು ನಾರಿ ಸ್ವರ್ಗಕ್ಕೆ ದಾರಿ, ನಾರಿ ಸ್ವರ್ಗಕ್ಕೆ ದಾರಿ ಅಂದ್ಬಿಟ್ಟು ಲೋಕೇಶು, ಶ್ರೀನಿವಾಸ ಮೂರ್ತಿ, ಅಲ್ಲವರೇ ಲೋಕೇಶು, ಶ್ರೀನಿವಾಸ ಮೂರ್ತಿ, ಆಮೇಲೆ ಆರತಿ, ಆಮೇಲೆ ಸುವಿತಾ ಅಂತಂದ್ಬಿಟ್ಟು ಒಂದು ಹೊಸ ಹುಡುಗಿ. ಆ ಥರದ್ದು ಸಬ್ಜೆಕ್ಟ್ ಯಾವುದು ತಮಿಳ್ದು ಇನ್ಸ್ಪಿರೇಷನ್ ಇರ್ಬೋದು ಅಂತ ಕಾಣಿಸುತ್ತೆ. ಅದು ಆ ಥರದ್ದು ಎಮ್ ಡಿ ಸುಂದರ್ ಅವ್ರ ಕತೆ. ಅದು ನನಗೆ ಆ ಪಿಕ್ಚರ್ ಅಷ್ಟಕ್ಕಷ್ಟೇ. ನಾನು ಪಿಕ್ಚರ್ ಮಾಡ್ಬೇಕಾದ್ರೆ ನಮ್ಮ ಡೈರೆಕ್ಟ್ರಿಗೆ ಹೇಳಿ, ಈ ಪಿಕ್ಚರ್ ಓಡೋದು ಅಷ್ಟರಲ್ಲೇ ಇದೆ ಅಂದರೆ ಬಯಸ್ಕೊಂಡು ನಾನು ಅಂತ, ನೀ ಯಜಮಾನ್ರು ಪಿಕ್ಚರ್ನ ಹಿಂಗೆ ಹೇಳ್ತೀಯ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವರು ಅಂತ ಪಿಕ್ಚರ್ ಅದಾಯಿತು. ಅದು ಆ ಟೈಮ್ನಲ್ಲೇ ಈ 2 ಚಿತ್ರದ ಸ್ಕ್ರಿಪ್ಟ್ ನಡೆಯೋ ಟೈಮ್ನಲ್ಲೇ ನಮ್ಮ ರವಿ ಅವ್ರದ್ದೊಂದು ಪಿಕ್ಚರು, KSL ಸ್ವಾಮಿದು, ಆ ಪಿಕ್ಚರ್ ಡಿಸ್ಕಷನ್ಗೆಲ್ಲ ಹೋಗ್ತಾಯಿದ್ವಿ. ಯಾವುದದು, ಭೂಮಿಗೆ ಬಂದ ಭಗವಂತ. ಅದನ್ನು ಮೊದಲು
KSL ಸ್ವಾಮಿ ಅವರು ವಿಷ್ಣುವರ್ಧನ್ ಅಂಬರೀಷ್ನ ಹಾಕ್ಕೊಂಡು ಅದು ಯಾರೋ ಬೇರೆಯವರು ಆ ಥರದ್ದೇನೋ ಒಂದು ರೀಲೋ 2 ರೀಲೋ ಮಾಡಿ ಅದು ಪಿಕ್ಚರ್ ನಿಂತೋಗಿತ್ತು. ಅದನ್ನು ಕೊಂಡ್ಕೊಂಡು ಜೈನ್ ಕಂಬೈನ್ಸ್ ಇದರಿಂದ ಕೊಂಡ್ಕೊಂಡು ಆ ಪಿಕ್ಚರು ಭೂಮಿಗೆ ಬಂದ ಭಗವಂತ ಅಂದ್ಬಿಟ್ಟು ಆ ಸಿನಿಮಾ. ಅದಕ್ಕೆ ಲೋಕೇಶು, ಲಕ್ಷ್ಮಿ ಇವರು. ಅದಕ್ಕೆ ನಾನು ವರ್ಕ್ ಮಾಡಬೇಕಾಗಿತ್ತು. ಅದಕ್ಕೆ KSL ಸ್ವಾಮಿ ನೀನು ನನಗೆ ವರ್ಕ್ ಮಾಡು ಅಂತ, ನನಗೂ ಆ ಪಿಕ್ಚರ್ಗೆ ವರ್ಕ್ ಮಾಡಬೇಕು ಅಂತ ಆಸೆ. ಅದಾಯ್ತಾ. ಆದರೆ ಇಲ್ಲಿ ಅಷ್ಟೊತ್ತಿಗೆ ನಮ್ದು 2 ಪಿಕ್ಚರು ಇದಾಯ್ತಲ್ಲ, ಆ ಪಿಕ್ಚರಿಗೆ ನಾವು ಹೋಗಲಿಲ್ಲ. ಹಾಗಾಗಿ ಅಲ್ಲಿ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ನಾನು ದಿನ ಹೋಗ್ತಿದ್ದೆ. ಆ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಯಾರ್ಯಾರು KSL ಸ್ವಾಮಿ, ಆಮೇಲೆ ವರ್ಧಪ್ಪನವರು, ಆಮೇಲೆ ಸಿದ್ಧಲಿಂಗಯ್ಯನವರು, ನರೇಂದ್ರ ಬಾಬು ಅಂತ ರೈಟ್ರು ಒಬ್ಬರು ಅವರು, ಆಮೇಲೆ ಇವರು ಉದಯಶಂಕರ್ ಅವರು. ಅಂದರೆ ಉದಯಶಂಕರ್ ಅವರು ಹೆಚ್ಚಾಗಿರಲಿಲ್ಲ, ಅವರು ಏನಕ್ಕೋ ಬಂದಾಗಿದ್ದು ಮೇಜರಾಗಿ ಇವ್ರುಗಳೆಲ್ಲ ಮಾಡಾದ್ಮೇಲೆ ಅವರು ಉದಯಶಂಕರ್. ಹೀಗೆ ಜನಾರ್ದನ್ ಹೋಟ್ಲಲ್ಲಿ ಅದು ಡಿಸ್ಕಷನ್ ಅಲ್ಲ, ಯಾವ ಥರ ಆಗ ಕಥೆಗಳು ಮಾಡ್ತಾಯಿದ್ರು ಅಂತ ಅನ್ನೋದಕ್ಕೆ ಡಿಸ್ಕಷನ್. ರಾಜ್ಕುಮಾರ್ ಅವರು ಯಾವಾಗ ಬಂಗಾರದ ಮನುಷ್ಯ ಸೂಪರ್ ಸಕ್ಸಸ್ ಆಯಿತೋ, ಅದಾದಮೇಲೆ ಕೆಲವು ಕಾರಣಾಂತರಗಳಿಂದ ಅದನ್ನ ಹೇಳೋಕ್ಕಾಗಲ್ಲ. ಅದನ್ನ ವರ್ಧಪ್ಪನವ್ರ ಬಗ್ಗೆಗೇನೆ. ಆವಾಗ ವರ್ಧಪ್ಪನವರು ರಾಜ್ಕುಮಾರ್ ಅವ್ರಿಗೆ ಬೆನ್ನೆಲುಬು. ರಾಜ್ಕುಮಾರ್ ಅವರು ಅಷ್ಟು ಚಿತ್ರಗಳಲ್ಲೂ ಅಷ್ಟು ಸಕ್ಸಸ್ ನೋಡೋದಕ್ಕೆ ವರ್ಧಪ್ಪನವರೇ ಕಾರಣರು ಅಂತ ಇಡೀ ಚಲನಚಿತ್ರ ರಂಗಕ್ಕೆ ಗೊತ್ತು. ಯಾಕೆಂದರೆ ವರ್ಧಪ್ಪನವರೇ ಕಥೆ ಕೇಳ್ತಾ ಇದ್ದಿದ್ದು, ಡೈರೆಕ್ಟ್ರ್ ಯಾರು ಅಂತ ಕೇಳ್ತಾ ಇದ್ದಿದ್ದು, ಅವರು ಅದನ್ನೆಲ್ಲ ಕೇಳಿ ಎಲ್ಲ ಒಪ್ಪಿ ಕೆಲವು ಟೈಮ್ನಲ್ಲಿ ಅವರು ಡಿಸ್ಕಷನ್ನಲ್ಲಿದ್ದು ಆ ಥರದಲ್ಲಿ ಬಂದಂಥದ್ದು. ಹಾಗಾಗಿ ರಾಜ್ಕುಮಾರ್ ಅವರು ದಿನೇ ಪ್ರವರ್ಧಮಾನಕ್ಕೆ ಬರೋದಕ್ಕೆ ಕಾರಣ ಆಯಿತು. ಸಿದ್ಧಲಿಂಗಯ್ಯನವರು, ವರ್ಧಪ್ಪನವರು ಇವರಿಬ್ಬರನ್ನು ನಾವು ಯಾವ ಥರ ಹೇಳ್ಬೋದು ಅಂತಂದರೆ ಅವರಿಬ್ಬರನ್ನು ಟ್ವಿನ್ ಬ್ರದರ್ಸ್ ಅನ್ನೋ ಥರದಲ್ಲಿ ಹೇಳ್ಬೋದು. ಯಾಕೆ ಅಂತಂದರೆ ಸಿದ್ಧಲಿಂಗಯ್ಯನವ್ರು ಹೇಳಿದ್ದನ್ನು ವರ್ಧಪ್ಪನವ್ರು ತೆಗ್ದಾಕಲ್ಲ, ವರ್ಧಪ್ಪನವ್ರು ಹೇಳಿದ್ದನ್ನು ಸಿದ್ಧಲಿಂಗಯ್ಯನವ್ರು ತೆಗ್ದಾಕಲ್ಲ. ಅಷ್ಟು ಅನ್ಯೋನ್ಯತೆ. ಯಾಕೆಂದರೆ ಭೂಲೋಕದಲ್ಲಿ ಯಮರಾಜ ಟೈಮ್ನಲ್ಲಿ ಸಾಂಗ್ ಕಂಪೋಸಿಂಗು ಅದೇ ಟೂರಿಸ್ಟ್ ಹೋಟ್ಲಲ್ಲಿ 114 ಏನೋ ರೂಮ್ ಮಾಡಿ ಮೇಲೆ 2nd ಫ್ಲೋರ್ನಲ್ಲಿ ದೊಡ್ಡ ರೂಮು, 3 ಬೆಡ್ ಇರೋ 4 ಬೆಡ್ ಇರೋ ರೂಮ್ನಲ್ಲಿ ಅಶ್ವಥ್ ವೈದಿ ಮ್ಯೂಸಿಕ್ ಡೈರೆಕ್ಟ್ರು. ಅದು ಆಲ್ರೆಡಿ ಇದು ಕಂಪೋಸ್ ಆಗೋಗಿತ್ತು. ಸಾಂಗ್ ಬರೆಯೋ ಟೈಮ್ನಲ್ಲಿ ಅಶ್ವಥ್ ಹೇಳೋರು, ಇವರು ಸಾಂಗ್ ಬರೆಯೋರು. ದೊಡ್ಡರಂಗೇಗೌಡರು ಲಿರಿಕ್ಸು. ಆ ಟೈಮ್ನಲ್ಲಿ ನಾನು ಬಂಗಿರಂಗ ಅವ್ರನ್ನ ಪರಿಚಯಿಸಿದೆ ಸಿದ್ಧಲಿಂಗಯ್ಯನವ್ರಿಗೆ. ಯಾಕೆಂದರೆ ಅದಕ್ಕೊಂದು ಹಿನ್ನೆಲೆ ಇದೆ. ನಾನು ಹೆಗ್ಗೋಡಿಗೆ ಡ್ರಾಮಾಗೆ ನಾವೆಲ್ಲ ಹೋಗಿದ್ದಾಗ, ಭದ್ರಾಚಲಂ ಅವರು ನಾವೆಲ್ಲ ಒಂದು ಡ್ರಾಮಾಗೆ ಹೋಗಿದ್ವಿ ಹೆಗ್ಗೋಡಿಗೆ. ಯಾವುದು ಹಳ್ಳಿ ಚಿತ್ರ ಅಂತಂದ್ಬಿಟ್ಟು ಒಂದು ಡ್ರಾಮಾ. ಹುತ್ತವ ಬಡಿದರೆ ಆದಮೇಲೆ ನಮ್ಮದೇ ಡ್ರಾಮಾ ಇದ್ದಿದ್ದು. ಡ್ರಾಮಾ ಮುಗಿಸ್ಕೊಂಡು ಬರಬೇಕಾದ್ರೆ ನನ್ನ ಜೊತೆಯಲ್ಲಿದ್ದು ಮುನ್ರಾಮು ಇವರೆಲ್ಲ ಹೆಂಗಿರು ಸಿದ್ಧಲಿಂಗಯ್ಯನವ್ರ ಹತ್ರ ಇದೆಯಾ, ನಮ್ಮ ಬಂಗಿರಂಗಣ್ಣ ತುಂಬ ಚೆನ್ನಾಗಿ ಬರೀತಾನೆ ಅಂತ. NS ರಾವ್ಗೆ ಅವನ ಗುರು, ನೀನು ಯಾಕೆ ಅವನ್ನ ಪರಿಚಯ ಮಾಡಿಸ್ಬಾರ್ದು, NS ರಾವ್ ಬಂದು ಅವನ ಹತ್ರ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾರೆ ಅಂತ. ಹೌದಾ, ಹಾಗಾದ್ರೆ ಪರಿಚಯ ಮಾಡಿಸ್ತೀನಿ ನಾನು, ಅದಕ್ಕೇನು ಅಂತಂದೆ. ನಾನು ಸಿದ್ಧಲಿಂಗಯ್ಯನವ್ರ ಜೊತೆ ಹೇಳಿದೆ, ಸರ್ ಹಿಂಗೆ ನಮ್ಮ NS ರಾವ್ ನಮಗೆ ಅವಾಗ ಇದಕ್ಕೆ ಅವರೇ ಬರಿತಾಯಿದ್ರು, NS ರಾವ್ ಅವ್ರಿಗೂ ಚೆನ್ನಾಗಿ ಗೊತ್ತಂತಲ್ಲ ಸರ್ ಹಿಂಗೆ ಅಂತಂದೆ. ಹೌದಾ, ಇವ್ರು NS ರಾವ್ ಹೌದು ಚೆನ್ನಾಗಿ ಬರೀತಾರೆ ಅಂತ ಅವರು ಅಂದರು. ಅವ್ರನ್ನ ಕರೆಸೋದಕ್ಕೆ ಅಂತಂದ್ಬಿಟ್ಟು ಅವ್ರನ್ನ ಕರೆಸ್ಬಿಡ್ರಿ ಅಂದರು. ಆ ವ್ಯಕ್ತಿ ಮುಖ ನಾನು ನೋಡಿಲ್ಲ, ಯಾರ್ದು ಬಂಗಿರಂಗನ ಮುಖ ನಾನು ನೋಡಿಲ್ಲ. ಸರಿ, ಬಂಗಿರಂಗ ಎಲ್ಲಿರ್ತಾರೆ ಅಂತಂದರೆ ಈ ಶಾರದಾ ಟಾಕೀಸ್ ಹಿಂಭಾಗದಲ್ಲಿ ಗಣೇಶ ಬಾರ್ ಅಂತಿದೆ. ಆ ಬಾರ್ನವ್ರಿಗೆ ಇವರು ಜ್ಯೋತಿಷ್ಯ ಹೇಳಿದ್ರಂತೆ, ಅದೇನೋ ಅವ್ರಿಗೆಲ್ಲ ಒಳ್ಳೇದಾಗಿದ್ದಕ್ಕೆ ಅವ್ರಿಗೊಂದು ರೂಮ್ ಕೊಟ್ಟವ್ರು ಅಲ್ಲಿ ಅವ್ರು ಇರ್ತಾರೆ. ಅಲ್ಲಿಗೆ ಹೋದೆ ಹುಡುಕೊಂಡು, ಗಣೇಶ ಬಾರ್ಗೆ ಹೋದೆ. ಬಂಗಿರಂಗಣ್ಣವ್ರನ್ನ ಹೋಗಿ ನಮಸ್ಕಾರ ಸ್ವಾಮಿ ರಂಗಣ್ಣವ್ರೆ ಅಂತಂದೆ. ನಮಸ್ಕಾರ ಅಂದರು. ನಾನೀಗೆ ಮುನ್ರಾಮು, ಕೃಷ್ಣಮೂರ್ತಿ ಇವರೆಲ್ಲ ನಿಮ್ಮ ಸ್ನೇಹಿತರು, ಅವ್ರು ನಿಮ್ಮ ಹೆಸರು ಹೇಳಿದ್ರು. ನಾವೆಲ್ಲ ನಾಟಕಕ್ಕೆ ಹೋಗಿ ಬರಬೇಕಾದ್ರೆ ನಾನು ಸಿದ್ಧಲಿಂಗಯ್ಯನವ್ರಿಗೆ ಹೇಳಿದ್ದೀನಿ, ನೀವೊಂದು ಹಾಡು ಬರೆಯೋಕ್ಕೆ ಬನ್ನಿ ಅಲ್ಲಿಗೆ ಅಂತ.
ನಾನು ಸಿನಿಮಾಗೆಲ್ಲ ಬರಲ್ರಿ ಬರೆಯೋಕ್ಕೆ ಹಂಗೆ ಹಿಂಗೆ. ಯಾಕೆಂದರೆ ಇಲ್ಲ ನನಗೆ ಹಿಂದೆ ಒಂದು ಕಡಲೆಕಾಯಿ ಸಾಂಗ್ ಬರೆಯೋಕ್ಕೆ ಅಂತ ಅಂದ್ಬಿಟ್ಟು ನನ್ನ ಕರೆಸಿ ಅದು ಏನೋ ಇದಾಗೋಯ್ತು ನನಗೆ ಸರೋಗಲ್ಲ ಸಿನಿಮಾ ನಾ ಬರಲ್ಲ ಅಂತಂದ್ಬಿಟ್ಟು. ಸ್ವಾಮಿ ನೀವು ಇಷ್ಟು ದಪ್ಪ ಇಷ್ಟು ಉದ್ದ ಅಂದ್ಬಿಟ್ಟು ನಿಮ್ಮ ಬಗ್ಗೆಗೆಲ್ಲ ಹೇಳ್ಕೊಂಡು ಸಿದ್ಧಲಿಂಗಯ್ಯನವ್ರ ಹತ್ರ ನಾನು ಮಾತಾಡಿ ಬಂದಿದ್ದೀನಿ, ಗೊತ್ತಾಯ್ತಾ? ನೀವು ನೋಡಿದ್ರೆ ಬರಲ್ಲ ಅಂತೀರಿ, ನಮಗೆ ಮರ್ಯಾದೆ ಹೋಗುತ್ತೆ ರೀ. ನೀವು ಬಂದುಬಿಟ್ಟು ಬರೆಯೋಕ್ಕಾಗದೇ ಇದ್ದರೆ ಬಿಟ್ಬಿಡಿ, ಆವಾಗ ಪರವಾಗಿಲ್ಲ. ಬಟ್ ನಾವೇನೋ ಒಂದು ಹೊಸ್ದಾಗಿ ಉತ್ಸಾಹದಿಂದ ಇರೋದನ್ನ ಹುಡುಗರುಗಳಿಗೆ ಹೇಳಿದ್ದನ್ನು ನೀವು ಹಿಂಗೆ ಮಾಡಿಬಿಟ್ರೆ ಹೆಂಗೆ ಅಂತಂದೆ. ಆಮೇಲೆ ಆಯಿತು ಬರ್ತೀನಿ ಅಂತಂದರು. ಬಂದರು. ಕಂಪೋಸಿಂಗ್ ದಿವಸ ಕರ್ಕೊಂಡು ಬಂದೆ ಗೋಲೋಕದಲ್ಲಿ ಅಮರಾಜಕ್ಕೆ. ಬಂದರು. ಸಿದ್ಧಲಿಂಗಯ್ಯನವ್ರಿಗೆ ಪರಿಚಯ ಮಾಡಿಸ್ದೆ, ಸರ್ ಭಂಗಿರಂಗ ಅಂದ್ಬಿಟ್ಟು ಅಂತ. ವರ್ಧಣ್ಣವ್ರಿಗೂ ಅಣ್ಣ ಭಂಗಿರಂಗ ಅಂತ ನಮಸ್ಕಾರ ನಮಸ್ಕಾರ. ಆಗ ಸಾಂಗು ಒಂದು ಸಾಂಗ್ ಅದು ಲಾ 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 ಅಂತ ಅವರು ಟ್ಯೂನ್ ಹೇಳಿದ್ರು. ಸಿಚುಯೇಷನ್ ಎಲ್ಲ ಹೇಳಿದ್ರು. ರಂಗಣ್ಣ ಇನ್ನೊಂದು ಸಾರಿ ಟ್ಯೂನ್ ಹೇಳಿ ಅಂದರು. ಅವ್ರು ಹೇಳಿದ್ರು. ಅವ್ರು ಹಿಂಗೆ ಲೆಕ್ಕ ಹಾಕಿದ್ರು. ಒಂದು ನಿಮಿಷ ನನಗೆ ಸಿದ್ಧಲಿಂಗಯ್ಯನವರು ಸಿಗರೇಟ್ ಸೇದಬೇಕಾ ಅಂದರು. ಅವರು ತಕ್ಷಣ ಹ್ಞೂ ಅಂದೆ. ಪರವಾಗಿಲ್ಲ ಇಲ್ಲ ಬರ್ತೀನಿ ಅಂತ ಅವ್ರು ಹೊರಗಡೆ ಹೋಗಿ ಸಿಗರೇಟ್ ಸೇದ್ಕೊಂಡು ಬಂದು ಬರೆದು ಹಿಂಗೆ ಕೊಟ್ಟರು. ಅಶ್ವತ್ಥ ಆಡಿದ್ರು. ಏಯ್ ಮುದಿಯ ಸೋತು ಸೊರಗಿ ಸೊಪ್ಪಾದೆ, ಯಾಕಿಂಗೆ ಬೆವತು ಬೆದರಿ ಬೆಪ್ಪಾದೆ, ಸಾಯೋ ಕಾಲ ಬಂದೈತೆ ಸೋಕಿ ನೋಡ್ದ ಹೆಂಗೈತೆ, ಹರೇ ದುಡ್ಗಿ ಬೇಕಾ ನಿಂಗೆ, ಹೇ ಮುದಿಯ. ಇದು ಪಲ್ಲವಿ. ಒಂದೇ ನಿಮಿಷ ಬರೆದಿದ್ದವರು ಭಂಗಿರಂಗ. ವರ್ಧಪ್ಪನವರು ಉದಯ್ ಶಂಕರ್ರೆ ಫಾಸ್ಟು ಅಂತೀವಿ, ನೀವಿನ್ನೂ ಫಾಸ್ಟ್ ಇದ್ದೀರಲ್ಲ ಸ್ವಾಮಿ ಅಂತ ಅಂದ್ಬಿಟ್ಟು, ನೀವು ಒಳ್ಳೆ ರೈಟ್ರ್ ಆಗ್ತೀರಿ ಬಿಡ್ರಿ ಅಂತ ಅಂದ್ಬಿಟ್ಟು ಅವರು ಸರ್ಟಿಫಿಕೇಟ್ ಕೊಟ್ಟರು. ಹಾಗಾಗಿ ಭಂಗಿರಂಗ ಅವರು ರೈಟ್ರ್ ಆದರು. ನೆಕ್ಸ್ಟು ಭಂಗಿರಂಗ ಅವರು ಈ ಇದಕ್ಕೆ ಡೈಲಾಗ್ ರೈಟ್ರ್ ಆದರು. ಯಾವುದಕ್ಕೆ? ನಮ್ಮ ಕೂಡಿ ಬಾಳಿದರೆ ಸ್ವರ್ಗ ಸುಖಕ್ಕೆ. ಡೈಲಾಗ್ ರೈಟ್ರು ಅವರು ಭಂಗಿರಂಗ. ಡೈಲಾಗ್ ರೈಟ್ರು NS ರಾವು ಅಷ್ಟೊತ್ತಿಗೆ ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದರು. ಅವರು ಇದ್ದರು. ಅವರು ಡೈಲಾಗ್ ರೈಟ್ರು, ಇವರು ಇದ್ದರು. ಹಾಗೆ ಭಂಗಿರಂಗ ಆ ಥರ ಪರಿಚಯ ಆದವರು. ಅಲ್ಲ, ಈ ಭಂಗಿರಂಗ ಅವ್ರ ಬಗೆಗೆ ನಾನು ಯಾಕೆ ಈ ಮಾತು ಹೇಳಿದೆ ಅಂತಂದರೆ, ನಾನು ನಿಮ್ಮದೊಂದು ಇಂಟರ್ವ್ಯೂ ನೋಡಿದೆ. ಯಾರು? ನಮ್ಮ ದೊಡ್ಡರಂಗೇಗೌಡರು ಕೊಟ್ಟಿರೋ ಇಂಟರ್ವ್ಯೂ. ಒಬ್ಬ ರೈಟ್ರು ಹಿಂಗೆ ಫೈಲ್ ಬಿಸಾಕಿದ್ರು ಅಂತಂದ್ಬಿಟ್ಟು. ಅದು ನೋಡಿದಾಗ ಅವ್ರು ಹೇಳಿರೋದು ಕರೆಕ್ಟು. ಪ್ಯಾಡ್ನ ಅವರು ಹಿಂಗೆ ಬೇಡ ಅಂತಂದಿದ್ದು ನಿಜ. ಆದರೆ ಅದರ ಹಿನ್ನೆಲೆ ದೊಡ್ಡರಂಗೇಗೌಡ್ರಿಗೆ ಗೊತ್ತಿಲ್ಲ. ದೊಡ್ಡರಂಗೇಗೌಡರಿಗೆ ಯಾಕೆಂದರೆ ಅವರು ಬರೆಯೋಕ್ಕೆ ಆಮೇಲೆ ಬಂದಿದ್ದು. ಆದರೆ ಹಿಂದಿನ ದಿವಸ ಸಾಂಗ್ ಬರೆಯೋಕ್ಕೆ ಈ ಭಂಗಿರಂಗ ಅವ್ರಿಗೆ ಹೇಳಿದ್ವಿ. ಇವರೇ ಭಂಗಿರಂಗ ಅವರೇ ಅದಕ್ಕೂ ರೈಟ್ರು. ಅವರು ಸಾಕಿ, ಅದು ಇವರು ಸಾಕಿ ಹಿಂಗೆ ರೋಷಾಗ್ನಿ ಅಂತ ಇವರು ಹೇಳಿದ್ರು. ಆ ಥರ ಸಾಕಿ ಅವರು ಬರೆದಿದ್ರು. ಅವ್ರು ಬರ್ತಿರೋದು ಕೊಟ್ಟಾಗ ಈ ರಾಜನ್ ನಾಗೇಂದ್ರದಲ್ಲಿ ರಾಜನ್ನು ಮ್ಯೂಸಿಕ್ ಕಂಪೋಸ್ ಮಾಡೋರು, ನಾಗೇಂದ್ರ ಸಿಂಗರು ಬೇಸಿಕಲಿ. ಅವರು ಮೊದಲು ಅವರು ಅದನ್ನ ಹಾಡೋಕ್ಕಾಗತ್ತಾ ಏನು ನೋಡೋದು. ಈ ಥರ ಅವರ ಅಣ್ಣ ತಮ್ಮಂದಿರಿಬ್ಬರೂ ಮ್ಯೂಸಿಕ್ ಡೈರೆಕ್ಟರ್ಸು. ಅವರು ನೋಡಿದವರು ಹಾಡಿದ್ರು. ಅವ್ರಿಗೆ ಹಸನಾದ ಅನ್ನೋ ಪದ ಹಾಡೋದಕ್ಕೆ ಅವ್ರಿಗೇನಾದರೂ ಇದಾಯ್ತೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಹಸನಾದ ಅದಾಯ್ತಾ. ಹಸನಾದನ್ ಕೆಲವರು ಹಸನಾದ ಅಂದ್ಬಿಡ್ತಾರೆ, ಅದು ಹಸನಾದ ಅದಾಯ್ತೆ. ಅದು ಅವ್ರಿಗೇನೋ ಈ ಹಸನಾದ ಅನ್ನೋ ಪದ ಚೆನ್ನಾಗಿಲ್ಲ ಅಂದ್ಬಿಟ್ರು. ಯಾರು? ನಾಗೇಂದ್ರ. ಸಿದ್ಧಲಿಂಗಯ್ಯನವರು ಇದ್ದರು. ಸಿದ್ಧಲಿಂಗಯ್ಯನವರು ನಾಗೇಂದ್ರ ಅವ್ರನ್ನ ಸಪೋರ್ಟ್ ಯಾಕೆ ಮಾಡ್ತಾರೆ ಅಂದರೆ, ಸಪೋರ್ಟ್ ಅಂತಂದರೆ ಅವ್ರು ಹೇಳಿದ್ದನ್ನೇ ಏನು ಹೇಳದೇ ಇದ್ದಿದ್ದ ಕಾರಣ. ಸಿದ್ಧಲಿಂಗಯ್ಯನವರು, ನಾಗೇಂದ್ರ ಅವರು, ವಿಜಯ ರೆಡ್ಡಿ ಅವರು ಇವರೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಆ ಕಾಲದಲ್ಲಿ ಎಲ್ಲ ರೂಮ್ಮೇಟ್ಸು. ಎಂಟ್ರಿ ಲೆವೆಲ್ನಲ್ಲಿ ಆ ಕಾಲದಲ್ಲಿ ಅವ್ರದ್ದು. ಸೊ ಹಾಗಾಗಿ ನಾಗೇಂದ್ರ ಬಗ್ಗೆ ಅವ್ರಿಗೂ ರೂಮ್ಮೇಟ್ಸು ಜೊತೆಯಲ್ಲಿದ್ದವರು, ಕಷ್ಟ ಸುಖ ಗೊತ್ತಿರೋರು. ಅದಕ್ಕೆ ಅವ್ರು ಇದ್ದು ಹಸನಾದ ಅನ್ನೋ ಪದ ಚೆನ್ನಾಗಿಲ್ಲ ಅಂತ ಅಂದಾಗ ಭಂಗಿರಂಗ ಅವ್ರಿಗೆ ಕೋಪ ಬಂತು. ಅವ್ರು ಅಂದರು, ನೀವು ಮ್ಯೂಸಿಕ್ ಡೈರೆಕ್ಟ್ರು, ಈ ಪದ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಡೈರೆಕ್ಟ್ರ್ ಇದ್ದಾರೆ, ಡೈರೆಕ್ಟ್ರಲ್ಲಿ ಅದು ಚೆನ್ನಾಗಿಲ್ಲ ಅಂದ್ಬಿಟ್ಟು ನಾನು ಒಪ್ಕೋತೀನಿ.
ನೀವು ಮ್ಯೂಸಿಕ್ ಡೈರೆಕ್ಟ್ರು, ನಿಮ್ಮದು ಟ್ಯೂನ್ ಎಷ್ಟು ಅಷ್ಟು ನೋಡಿ ಅಂತ ಬಗೆರಂಗ ಅಂದ್ಬಿಟ್ರು. ಭಂಗಿರಂಗ ಅದು ಸಿದ್ಧಲಿಂಗೇನವ್ರು ಅವಾಗಲೂ ಏನೂ ಮಾತಾಡಲಿಲ್ಲ, ಸೈಲೆಂಟಾಗಿ ಇದ್ದುಬಿಟ್ರು. ಯಾಕಂದರೆ ಅವ್ರು ಏನಾದರೂ ಮಾತಾಡಿದ್ರೆ ನಾಗೇಂದ್ರ ಈಗ ಬೇಜಾರಾಗುತ್ತೆ, ಮೌನನೇ ಮಾತಾಗುತ್ತೆ ಅಂದ್ಬಿಟ್ಟು ಅವ್ರು ಸೈಲೆಂಟ್ ಆಗ್ಬಿಟ್ರು. ಅದಾಯಿತು, ಅಷ್ಟೊತ್ತಿಗೆ ಬ್ರೇಕ್ ಆಯಿತು, ಲಂಚ್ ಬ್ರೇಕ್ ಆಯಿತು. ಆಮೇಲೆ ಸಿದ್ಧಲಿಂಗೇನವ್ರಿಗೆ ಇವರು, ಸರ್ ನಾನು ಈ ಸಾಂಗ್ ನಾನು ಬರೆಯಲ್ಲ ಸರ್ ಅಂತ ಅಂದ್ಬಿಟ್ಟು ಭಂಗಿರಂಗ ಅವರು ಹೇಳಿದ್ರು, ನಾನು ಈ ಸಾಂಗ್ ಬರೆಯಲ್ಲ, ನೀವು ಬೇರೆ ಕೇಳಿ ಬರ್ಸ್ಕೊಳ್ಳಿ, ನಾನು ಬರೆಯಲ್ಲ ಅಂತ ಅಂದ್ಬಿಟ್ರು. ಯಾಕೆಂದರೆ ಅವ್ರಿಗೆ ಡೈರೆಕ್ಟಾಗಿ ಹಂಗೆ ಅಂದಿದ್ರು, ಹಸನಾದ ಅನ್ನೋ ಪದ ಚೆನ್ನಾಗಿಲ್ಲ ಅಂತ ನೀವಂತೀರಿ, ಹಸನಾದ ಅನ್ನೋ ಒಂದು ಪದದ ಬಗೆಗೆ ಒಂದು ದಿನ ಪಾಠ ಮಾಡ್ತೀನಿ ನಾನು ಅಂದಿದ್ರು. ಒಂದು ದಿನ ಪಾಠ ಮಾಡ್ತೀನಿ ಅದೊಂದು ಪದ ಇಟ್ಕೊಂಡು, ಆ ಪದ ಚೆನ್ನಾಗಿಲ್ಲ ಅಂತ ನೀವು ಅನ್ಬಾರ್ದು ಅಂತ ಹಿಂಗೆ ಡೈರೆಕ್ಟಾಗಿ ಅಂದಿದ್ರು ಅವರು. ಸಿದ್ಧಲಿಂಗೇನವರು ಸುಮ್ಮನಾಗಿದ್ದರು. ನೆಕ್ಸ್ಟ್ ಡೇ ಹಂಗಿದ್ರು ಸಿದ್ಧಲಿಂಗೇನವರು, ನೋಡಿ ಇನ್ನೊಂದು ಸಾರಿ ಬರೀರಿ. ಕರ್ಸಿದ ಮೇಲೆ ಅಲ್ಲಿ ಇದೆಲ್ಲ ಆಗಿದ್ದೆಲ್ಲಿ, ಇಲ್ಲೆಲ್ಲ ಮದ್ರಾಸ್ನಲ್ಲಿ ಸ್ವಾಗತ್ ಹೋಟ್ಲಲ್ಲಿ ಇದಾಗಿದ್ದು. ಇವರು ಇದು ಮಾಡಿದ್ದಾರೆ. ಅವರು ನಮ್ಮ ದೊಡ್ಡರಂಗೇಗೌಡರು ಅವರು ಒಂದು ಸಾಂಗ್ ಬರೆಯೋಕ್ಕೆ ಬಂದಿದ್ದಾರೆ, ಅದರಲ್ಲಿ ಸಾಂಗ್ ಬರುತ್ತೆ. ಆ ದೊಡ್ಡರಂಗೇಗೌಡರು 2-3 ಹಾಡು ಬರೆದಿದ್ದಾರೆ ಅದರಲ್ಲಿ, ಕುಡಿ ಬಾಳಿದರೆ ಸ್ವರ್ಗ ಸುಖಲ್ಲಿ. ಸೊ ಹೀಗಾಗಿ ದೊಡ್ಡರಂಗೇಗೌಡ್ರೆ ಬಂದು ಕೂತಾಗ್ಲೂ ನೋಡಿ ನೀವು ಇನ್ನೊಂದು ಸಾರಿ ಬರೀರಿ ಅಂತ ಇವ್ರು ಅಂದಾಗ, ಇಲ್ಲ ನಾ ಬರೆಯಲ್ಲ ತಗೊಳ್ಳಿ ಅಂತ ಪ್ಯಾಡ್ನೆ ಹಿಂಗೆ ಅಂದ್ಬಿಟ್ಟು ಅವರು ಹೊರಟೋದ್ರು. ಇದು ಪಾಪ ದೊಡ್ಡರಂಗೇಗೌಡರಿಗೆ ಹಿನ್ನೆಲೆ ಗೊತ್ತಿಲ್ಲ, ಅವರು ನಿಮ್ಮ ಇದರಲ್ಲಿ ಹೇಳಿದಾಗ. ಆದರೆ ಅವ್ರು ಹೇಳಿರೋದು ನಿಜ, ಯಾಕೆಂದರೆ ಸಿದ್ಧಲಿಂಗೇನವ್ರಿಗೆ ಪೇಷನ್ಸ್ ಇತ್ತು ಅನ್ನೋದಂತೂ 100% ನಿಜ. ಅದನ್ನ ಅವ್ರು ಹೇಳಿದ್ರು, ಅವ್ರ ಉದ್ದೇಶ ಅದು. ಸಿದ್ಧಲಿಂಗೇನವರು ಯಾವುದೇ ಟೈಮ್ನಲ್ಲೂ ಅವ್ರು ಸಂಯಮ ಕಳ್ಕೊಳ್ಳಲ್ಲ, ಅವ್ರಿಗೆ ಪೇಷನ್ಸ್. ನಾವು ವರದಪ್ಪನವರು ಇಲ್ಲಿ ಸ್ಕ್ರಿಪ್ಟ್ ಮಾಡೋ ಟೈಮ್ನಲ್ಲಿ ನಾವು ನೋಡಿದ್ದು ಅಷ್ಟೇ ಹೊರತಾಗಿ, ಸ್ಕ್ರಿಪ್ಟ್ ಮಾಡೋ ಟೈಮ್ನಲ್ಲಿ ನಾವು ಜೊತೆಯಲ್ಲಿ ಕೂತಾಗ ನಾವು ನೋಡಿದ್ದು ಅಷ್ಟೇ ಹೊರತಾಗಿ, ಅದು ಯಾಕಂದರೆ ನಾರ್ಜವಿಜಯ ಟೈಮ್ನಲ್ಲಿ ಅಥವಾ ಈ ಬುಲಕದಲ್ಲಿ ಯಮರಾಜ ಆ ಟೈಮ್ನಲ್ಲಿ ನಾವು ನೋಡಿದ್ದು ದಿನ ಕಥೆ ಡಿಸ್ಕಷನ್ ಆಗೋದು, ಹೋಗೋದು, ಅಥವಾ ಹೋಟ್ಲಲ್ಲಿ ಕೆಂಚಾಂಬ ಲಾಡ್ಜಲ್ಲಿಯೋ ಅಲ್ಲೆಲ್ಲೋ, ಅಥವಾ ಜೋಳದ ರೊಟ್ಟಿ ಒಂದು ಮೂವಿಲ್ಯಾಂಡ್ ಸಂದಿನಲ್ಲಿ ಒಂದು ಜೋಳದ ರೊಟ್ಟಿ ಹೋಟ್ಲಿತ್ತು, ಅಲ್ಲೇ ನಾವು ನಡ್ಕೊಂಡು ಬ್ರೇಕ್ ಅಂತಂತಂದರೆ ಹೋಗಿ ಅಲ್ಲಿ ಹೋಗಿ ಊಟ ಮಾಡ್ಕೊಂಬರ್ತಿದ್ವಿ, ತಿರುಗಿ ಮಧ್ಯಾಹ್ನ ಕತೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಇದೇ ಇದರಲ್ಲೇ ಇರ್ತಿದ್ವಿ ಡಿಸ್ಕಷನ್. ಅವ್ರಿಗೆ ಬಂದಿದ್ದನ್ನು ಇದನ್ನೇ ಹೇಳೋರು. ಆದರೆ ಅವರು ರಾಜ್ಕುಮಾರ್ ಟೀಮ್ನಲ್ಲಿ ಮಾಡ್ತಾ ಇದ್ದಿದ್ದಕ್ಕೂ ಇಲ್ಲಿಗೂ ಭಾಳ ವ್ಯತ್ಯಾಸ ಇದೆ. ಅದರಿಂದ ನಾವು ಅವ್ರದ್ದು ಆಳವಾಗಿ ಅವ್ರನ್ನ ನಾವು ಅಧ್ಯಯನ ಮಾಡಿಲ್ಲ. ಬಟ್ ಇಡೀ ಇಂಡಸ್ಟ್ರಿನಲ್ಲಿ ಅವರು ಏನಾದರೂ ಒಂದು ತೊಗೊಂಡ್ರೆ ಚೆನ್ನಾಗಿರೋದು ತೊಗೊಳ್ತಾರೆ, ಅವರು ಬಹಳ ಸುದೀರ್ಘವಾಗಿ ನೋಡಿ ಮಾಡ್ತಾರೆ ಅಂತನ್ನೋದು ಒಂದು ಪ್ರತೀತಿ. ಯಾಕೆಂದರೆ ಆವತ್ತೊಂದು ದಿನ ಭೂಮಿಗೆ ಬಂದ ಭಗವಂತ ಮಾಡಿದಾಗ ಅಪ್ಪುನ ಅದರಲ್ಲಿ ಕೃಷ್ಣನ ಪಾರ್ಟ್, ಅವನು ಚಿಕ್ಕ ಮಗು, ಅವೆಲ್ಲ ಮನಸ್ಸಲ್ಲಿ ಇಟ್ಕೊಂಡೇ ಮಾಡಿರೋ ಅಂಥದ್ದು. ಅಂತ ಆ ಹುಡುಗನ ಹೆಂಗೆ ಬೆಳೆಸ್ಬೋದು ಅಂತನ್ನೋದನ್ನ ಅವರು ಮನಸ್ಸಲ್ಲಿ ಇಟ್ಕೊಂಡೇ ಒಂದೊಂದೇ ಪಿಕ್ಚರ್ ಮಾಡ್ಕೊಂಬಂದರು. ಅದಾಗಲಿ 2 ನಕ್ಷತ್ರಗಳಾಗಲಿ ಎಲ್ಲ ಕಡೆ ಅವರು. ಯಾಕೆಂದರೆ ಇವತ್ತು ಆ ಹುಡುಗ ಮುಂದೆ ಬೆಳಿಬೇಕು ಅಂದರೆ ಹಿಂಗೆಲ್ಲ ಬರಬೇಕು ಅಂತ ಇದರಿಂದನೇ ತಾನೇ ಬೆಟ್ಟದೂ ಮಾಡಿದ್ದು. ಮುಂದಿನ ಜನ್ರೇಷನ್ನು ಚೆನ್ನಾಗಿ ಬರಬೇಕು ಅನ್ನೋ ಇದಕ್ಕೇ ಅವರು ಮಾಡಿದ್ದಾರೆ. ಅವ್ರ ಕಾಂಟ್ರಿಬ್ಯೂಷನ್ ಇವತ್ತಿನ ದಿನ ಶಿವರಾಜ್ ಕುಮಾರ್ ಬರೋಕ್ಕೂ ಕಾರಣ ಅವರೇನೆ. ಹೌದು, ಅವರೇ ಅವ್ರ ಕಥೆ ಕೇಳಿ ಅವ್ರು ಓಕೆ ಮಾಡಿ ಅವ್ರು ಇದು ಮಾಡಿದ್ಮೇಲೆ ಅದು ಫರ್ದರ್ ನೆಕ್ಸ್ಟ್. ಅಪ್ರೂವಲ್ ಇಲ್ಲದೆ ಏನು ಆಗ್ತಾ ಇರಲಿಲ್ಲ. ಅವರು ಮನೆ ಕಥೆ ಎಲ್ಲ ಅವರೇ ಕಂಪ್ಲೀಟ್. ವರದಪ್ಪನವ್ರು ಓಕೆ ಅಂದ್ರೇ ಓಕೆ. ಸಿದ್ಧಲಿಂಗೇನವ್ರ ಬಗ್ಗೆಗೆ ಅದೇ ಇನ್ನೊಂದು ಇನ್ಸ್ಟೆನ್ಸು ಅಂತಂದರೆ, ಅಲ್ಲ ಅವ್ರ ತಾಳ್ಮೆ ಇದಕ್ಕೆ ಇದು ಮಾಡೋದು ಅಂದರೆ, ಮುಂದೆ ಪರಾಜಿತ ಅಂತ ಒಂದು ಸಿನಿಮಾ ಮಾಡಿದ್ವಿ BL ವೇಣುದು ಅಂತ. ಇಲ್ಲಿ BL ವೇಣುದು ಅಂತ ಬಂದಾಗ ನಾನೊಂದೆರಡು ಮಾತು ಹೇಳಬೇಕಾಗತ್ತೆ. 70ರ ದಶಕದಲ್ಲಿ ಕನ್ನಡ ಪತ್ರಿಕೆಗಳಲ್ಲಿ ಪಾಪ್ಯುಲರ್ ರೈಟರ್ಸ್ ಅಂತಂತಂದರೆ, ಸಣ್ಣ ಕಥೆಗಳ ರೈಟ್ರು ಅಂದರೆ BL ವೇಣು, ನಾಗತಿಹಳ್ಳಿ ಚಂದ್ರಶೇಖರ, ರವಿ ಬೆಳಗೆರೆ. ಇವರು 3 ಜನನು ಹೆಚ್ಚು ಕಡಿಮೆ ಕಾಂಪಿಟೀಷನಲ್ಲಿ ಈ ವಾರ ಇವ್ರದ್ದಿತ್ತು ಅಂದರೆ ನೆಕ್ಸ್ಟ್ ವೀಕ್ ಅವ್ರದ್ದಿರೋದು, ಅವ್ರದ್ದಿತ್ತು ನೆಕ್ಸ್ಟ್ ವೀಕ್ ಅಂದರೆ ಅವ್ರದ್ದಿರೋದು. ಹಿಂಗೆ ತರಂಗದಲ್ಲೋ ಪ್ರಜಾಮತದಲ್ಲೋ, ತರಂಗ ಬಂದಿದ್ದು ಸ್ವಲ್ಪ ಲೇಟು, ಅದಕ್ಕೆ ಮೊದಲು ಪ್ರಜಾಮತದಲ್ಲಿ, ಈ ಥರದಲ್ಲಿ ಸುಧಾದಲ್ಲಿ
ಸುಧಾ ಮತ್ತು ಪ್ರಜಾಮತದಲ್ಲಿ, ಮಯೂರದಲ್ಲಿ, ಇದರಲ್ಲಿ ಬರೋದು. ಅದೇ 70ರ ದಶಕದಲ್ಲಿ ಇವರು ಮೂವರು ರೆಗ್ಯುಲರ್ ಆಗಿ ಬರೆಯೋರು. ನನಗೆ ಮೊದಲಿಂದನೂ ಒಂದು ಅವ್ಯಕ್ತವಾದ ಆಸೆ ಏನು ಅಂತಂದರೆ, ಕನ್ನಡದ ಕತೆ ಕಾದಂಬರಿಗಳು ಚಿತ್ರಗಳಾಗಬೇಕು. ಅದು ನಾನೇ ಮಾಡಬೇಕು ಅಂತಂತಲ್ಲ, ನಾನು ಇನ್ನೂ ಅವಾಗ ಇದಾಗಿದ್ದವನು, ಎಲ್ರಿಗೂ ಹೇಳ್ತಿದ್ದೆ ಅಂತ. ನನ್ನ ಮನೆ ಕೆ ವಿ ಜಯರಾಮ್ ರೆಗ್ಯುಲರಾಗಿ ಬರ್ತಾಯಿದ್ದಿದ್ದು, ಜಯರಾಮ್ ಬಂದು ಕತೆ ಕಾದಂಬರಿಗಳನ್ನ ತೊಗೊಂಡೋಗ್ತಾ ಇದ್ದಿದ್ದು, ಇವೆಲ್ಲ ಇತ್ತು, ನಾವು ಡಿಸ್ಕಸ್ ಮಾಡ್ತಿದ್ವಿ. ಆಗ ಬಿ ಎಲ್ ವೇಣುದು ಒಂದು ಈ ಬೆತ್ತಲೆ ಸೇವೆ ಅಂತನ್ನೋದು ಒಂದು ಸಣ್ಣ ಕತೆ ಆಗಿ ಫಸ್ಟು ಬಂದಿದ್ದು, ಮೊಬ್ಬಳ್ಳಿಯವರ ಇದು ಅಂತಂದ್ಬಿಟ್ಟು ಏನೋ ಬಂದಿದ್ದು, ಅದು ಓದಿದ್ವಿ ನಾವು. ಅದನ್ನು ಕೆ ವಿ ಜಯರಾಮು ರೈಟ್ಸ್ ತೆಗೆದುಕೊಂಡು ಬೆತ್ತಲೆ ಸೇವೆ ಅಂತ ಪಿಕ್ಚರ್ ಸ್ಟಾರ್ಟ್ ಮಾಡಿ ಅದು ನಿಂತೋಗಿತ್ತು. ಸ್ಟಾರ್ಟ್ ಮಾಡಿ, ಬಟ್ ಅದಕ್ಕೇನು ರೈಟ್ರಲ್ಲ, ಅವರು ಜಸ್ಟ್ ಕತೆಗಾರರು ಅಷ್ಟೇ. ಅವ್ರಿಗೆ ಚಿತ್ರಕಥೆ ಬರೆಯೋಕ್ಕಾಗಲಿ, ಸಂಭಾಷಣೆ ಬರೆಯೋಕ್ಕಾಗಲಿ ಅದಕ್ಕೇನು ಇದಾಗಿರಲಿಲ್ಲ. ಅವ್ರು ಜಸ್ಟ್ ಅದಕ್ಕೆ ರೈಟ್ಸ್ ಕೊಟ್ಟಿದ್ದರು, ಅದು ಸ್ಟಾರ್ಟಾಗಿ ನಿಂತೋಗಿತ್ತು. ಇದು ಸಮಯ. ನಾನು ಒಂದಿನ ಆ್ಯಸ್ ಯೂಶುವಲ್ ನಮ್ಮದು 43ನೇ ರೂಮ್ಗೆ ನಾನು ಸಿದ್ಧಲಿಂಗಯ್ಯನವರು ಇದಾದಾಗ, ಸಿದ್ಧಲಿಂಗಯ್ಯನವರು ಇವಾಗ ಯಾವುದಾದ್ರೂ ಒಂದು ಕತೆ ತಗೋಬೇಕು, ಎಮ್ ಕೆ ಇಂದಿರಾ ಮನೆಗೆ ಹೋಗೋಣ, ಅವ್ರದ್ದು ಕೂಚು ಬಟ್ಟ ಚೆನ್ನಾಗೈತೆ, ಅದನ್ನು ಮಾಡ್ಬೋದು, ನಾವು ಅವ್ರ ಹತ್ರ ಮಾತಾಡ್ಕೊಂಬರೋಣ, ಯಾವುದಾದ್ರು ಸಿಕ್ಕುತ್ತಾ ಅಂತ ಅಂದರು. ಸರಿ ನಡೀರಿ ಹೋಗೋಣ ಅಂತ ಇಬ್ಬರು ಒಂದು ಆಟೋ ಹತ್ಕೊಂಡ್ವಿ. ವಿಲ್ಸನ್ ಗಾರ್ಡನ್ನಲ್ಲಿ ಅವ್ರ ಮನೆಗೆ ಹೋದ್ವಿ. ಅವ್ರ ಮನೆಗೆ ಹೋದ್ವಿ, ಬಾಗಿಲು ತಟ್ಟಿದ್ರೆ ಇಲ್ಲ, ಮನೆ ಬೀಗ ಹಾಕಿದೆ. ಪಕ್ಕದ ಮನೆಯವ್ರನ್ನ ಕೇಳಿದ್ವಿ, ಇಲ್ಲ ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ಅವರು ಮೈಸೂರಿಗೆ ಹೋಗಿದ್ದಾರೆ, ಮೈಸೂರಿಗೆ ಹೋಗಿ ಅಲ್ಲೇ 15 ದಿನ ಆಯಿತು, ಇನ್ನೂ ಒಂದು 15-20 ದಿವಸ ಅಲ್ಲೇ ಇರ್ತಾರೆ ಅವರು ಮೈಸೂರಲ್ಲೇ, ಅವರ ಅಣ್ಣನ ಮನೇನೋ ಏನೋ ಹೇಳಿದ್ರು ಅಂತ. ಸೊ ಅವರಿಲ್ಲ. ಸರಿ ವಾಪಸ್ ಬರೋಕ್ಕೆ ಶುರು ಆಯ್ತು. ನಾನು ಆ ಟೈಮ್ನಲ್ಲಿ, ಸರ್ ನಾನು ಬಿ ಎಲ್ ವೇಣು ಅಂತ ಒಬ್ಬ ರೈಟ್ರು, ಚಿತ್ರದುರ್ಗದವರು, ಚೆನ್ನಾಗಿ ಬರೀತಾರೆ ಸರ್, ಪ್ರತಿ ವಾರ ಅವ್ರದ್ದು ಬರುತ್ತೆ ಕತೆ, ಅವ್ರನ್ನ ಕರೆಸಿ ನಮಗೆ ಬೇಕಾದಂಗೆ ನಾವು ಕತೆ ಮಾಡ್ಕೋಬೋದು ಅಂತ ಅನಿಸುತ್ತೆ, ಅವ್ರನ್ನ ಕರೆಸಿದ್ರೆ ಅಂತಂದೆ. ಇವರು ಕರ್ಸೋದು ಸುಮ್ಮನೆ 100 ರೂಪಾಯಿ ವೇಸ್ಟು ಅಂತ ಅಂದ್ಬಿಟ್ರು. ನನಗೆ ಒಂಥರ ಆಯಿತು. ಸರ್ ಅವ್ರನ್ನ ಕರ್ಸೋಣ, ಅವ್ರು ಮಾಡೋದಕ್ಕೆ ಆಗಲ್ಲ ಅಂತ ಆದರೆ ನಾನು 100 ರೂಪಾಯಿ ಕೊಟ್ಬಿಡ್ತೀನಿ ಸರ್ ಅಂದೆ. ಏನು ರೀ ಹಿಂಗಂತೀರಿ? ಇಲ್ಲ ಸರ್, ಈಸ್ ಎ ಗುಡ್ ರೈಟ್ರು, ರೆಗ್ಯುಲರಾಗಿ ಬರೀತಾವ್ರೆ ಸರ್ ಅವರು. ಸರಿ ಹಾಗಾದ್ರೆ ಕರ್ಸ್ಬಿಡೋಣ ಅಂದರು. ನಾನಂದೆ ಅವ್ರ ಅಡ್ರೆಸ್ ನನ್ನ ಹತ್ರ ಇಲ್ಲ. ಈಗ ಹೋದ ವಾರನೂ 10 ದಿವಸದಿಂದ ಅವರು ದೊಡ್ಡರಂಗೇಗೌಡರು ಇಬ್ಬರು ಜೊತೆಯಲ್ಲಿ ಕೂತಿರೋ ಒಂದು ಪೇಪರ್ನಲ್ಲಿ ಫೋಟೋ ನೋಡಿದ್ದೆ, ಯಾವುದೋ ಒಂದು ಸಾಹಿತ್ಯ ಸಮ್ಮೇಳನದ ಇದರಲ್ಲಿ. ದೊಡ್ಡರಂಗೇಗೌಡರು ಕೇಳಿದ್ರೆ ಗೊತ್ತಾಗುತ್ತೆ ಅಂದೆ. ಸರಿ ದೊಡ್ಡರಂಗೇಗೌಡರು ಕೇಳೋಣ. ಸರಿ ನಡೀರಿ ದೊಡ್ಡರಂಗೇಗೌಡ್ರ ಹತ್ರನೇ ಹೋಗೋಣ ಅಂತ ಆಟೋ ಹತ್ಕೊಂಡು SLN ಕಾಲೇಜ್ಗೆ ಹೋದ್ವಿ. SLN ಕಾಲೇಜಲ್ಲಿ ದೊಡ್ಡರಂಗೇಗೌಡರು ಲೆಕ್ಚರರು, ಆವಾಗ ಕನ್ನಡ ಲೆಕ್ಚರರು. ಸರಿ ಒಳಕ್ಕೆ ಹೋಗಿದ ತಕ್ಷಣ ಇವ್ರು ಕೂತ್ಕೊಂಡ್ಮೇಲೆ ಅವ್ರಿಗೆ ಪಾಠ ಮಾಡ್ತಾ ಇರೋ ಕ್ಲಾಸ್ ಹತ್ರಕ್ಕೆ ನಾನು ಹೋಗ್ಬಿಟ್ಟು ನಮಸ್ಕಾರ ಸರ್ ಅಂದೆ. ಸರ್ ಹಿಂಗೆ ನಾನು ಡೈರೆಕ್ಟ್ರು ಬಂದಿದ್ದೀವಿ ಅಂತಂದೆ. ಇನ್ನು 5 ನಿಮಿಷ ಕ್ಲಾಸ್ ಮುಗಿಸ್ಕೊಂಡು ಬರ್ತೀನಿ, ನೀವು ಕೂತಿರಿ ಪ್ಲೀಸ್ ಅಂತಂದರು. ಸರಿ. ಆಮೇಲೆ ದೊಡ್ಡರಂಗೇಗೌಡರು ಕ್ಲಾಸ್ ಮುಗಿಸ್ಕೊಂಡು ಬಂದಮೇಲೆ ಮಾತಾಡಿ ಅಲ್ಲೇ ಹೊರಗಡೆ ಬಂದು ಅವರೇ ಜ್ಯೂಸ್ ಕೊಡಿಸಿದ್ರು. ದೊಡ್ಡರಂಗೇಗೌಡರು ನಮ್ಮ ಹತ್ರ ದುಡ್ಡು ಕೊಡಿಸ್ಲಿಲ್ಲ, ಅವರೇ ದುಡ್ಡು ಕೊಟ್ಟರು ಅಂತ ಒಂದು ಮೂಸಂಬಿ ಜ್ಯೂಸ್ ಕುಡಿದು 3 ಜನನು. ನಾನು ಹಿಂಗೆ ಸರ್ ವೇಣು ಬಗ್ಗೆ ಹಿಂಗೆ ಹೇಳಿದ್ದೀನಿ, ನಿಮಗೆ ಗೊತ್ತಲ್ಲ ಹೋದ ವಾರ ನೀವೆಲ್ಲ, ನಾನು ಕರೆಸ್ತೀನಿ, ಅವ್ರದ್ದು ನನ್ನ ಹತ್ರ ಅಡ್ರೆಸ್ ಇದೆ, ನಾನು ಇವಾಗಲೇ ಟೆಲಿಗ್ರಾಮ್ ಕೊಡ್ತೀನಿ ಅಂತಂತಂದರು. ಅವಾಗೆಲ್ಲ ಫೋನು ಇವಾಗೂ ಇಲ್ಲ, ಟೆಲಿಗ್ರಾಮು ಇಂಥವೇ. ಹಾಗಾಗಿ ದೊಡ್ಡರಂಗೇಗೌಡರು ಅವ್ರಿಗೆ ಟೆಲಿಗ್ರಾಮ್ ಕೊಟ್ಟರು. ನೆಕ್ಸ್ಟು ಬಿ ಎಲ್ ವೇಣು ಬಂದರು. ಅವರು ಸಾಕಷ್ಟು ಕತೆ ಹೇಳಿದ್ರು. ಆಮೇಲೆ ಪರಾಜಿತ ಓಕೆ ಆಯಿತು, ಚಿತ್ರ ಆಯಿತು. ಆಮೇಲಿಂದ ಮದಕರಿ ನಾಯಕ ನಾವೆಲ್ ಇದು ಮಾಡಿದ್ರು. ಆಯಿತಾ, ಈ ಥರ ಬಿ ಎಲ್ ವೇಣು ಅವ್ರದ್ದಾಯಿತು. ಬಿ ಎಲ್ ವೇಣು ಅವರು ಇವ್ರ ಹತ್ರಕ್ಕೆ ಬರೋದಕ್ಕೆ ಇದು ಹಿಂಗೆ ದಾರಿ. ಹಾಗೆ ಇವ್ರ ಸಂಯಮದ ಬಗ್ಗೆ ಹೇಳಬೇಕು ಅಂದರೆ, ಪರಾಜಿತದಲ್ಲಿ ಈ ದೊಡ್ಡಣ್ಣ ಹೆಂಗೆ ಅಂದರೆ ಸ್ವಲ್ಪ ಹೊರಟು ಮೊದಲಿಂದನೂ. ಯಾಕೆ ಅಂತಂದರೆ ಅವನು ಬೇಸಿಕಲಿ ಹೊರಟೆ. ಕುಡಿ ಬಾಳಿದರೆ ಸ್ವರ್ಗ ಸುಖದಲ್ಲೂ ಚಪ್ಪಲಿ ಹಾಕ್ಕೊಂಡು ಹಿಂಗೆ ಒದಿಬೇಕು ಶ್ರೀನಿವಾಸ ಸ್ಫೂರ್ತಿನ ಅಂತ ನೋಡ್ಕೊಂಡು ಓದಿ ಅಂದರೆ ಅವ್ನು ಸರಿಯಾಗಿ ಓದಿರಲಿಲ್ಲ. ಇವರು ಜೋರಾಗಿ ಓದಿ ಅಂತಂದಾಗ ಜೋರಾಗಿ ಓದಾಗ ಅದೆಲ್ಲ ಕಾಲು ತರ್ಚ್ಕೊಂಡು ಇತ್ತು ಅವನಿಗೆ.
ತಮ್ಮನಿಗೆ ಒದೆಯೋ ಸೀನ್ ಅದು ಹಂಗೆ ಅಂತ ಅವನು ಜೋರಾಗೆ ಒದ್ದಿದ್ದ ಅಲ್ಲಿ ಅದು ಇದೆ. ಹಾಗೆ ಇಲ್ಲಿ ಪರಾಜಿತದಲ್ಲಿ ಶಶಿಕಲಾ ಅಂತ ಒಬ್ಬ ಆರ್ಟಿಸ್ಟು, ಎಲ್ಲ ಗೊತ್ತಿರಬೇಕು, ಆಕೆ ಕೂರ್ಗಿ ಶಶಿಕಲಾ ಅಂತ ಆರ್ಟಿಸ್ಟು. ಆಕೆ ಆ ದೊಡ್ಡಣ್ಣನ ಹೆಂಡತಿ ಕ್ಯಾರೆಕ್ಟ್ರನ್ನು ಅದರಲ್ಲಿ ಮಾಡಿದ್ದಾಳೆ ಪರಾಜಿತದಲ್ಲಿ. ಅವಳು ಕೆನ್ನೆಗೆ ಒಂದು ಹೊಡೆಯೋ ಸೀನ್ ಇದೆ. ದೊಡ್ಡಣ್ಣ ಆ ಸೀನಲ್ಲಿ ಒಂದು ಬಾರಿಸ್ದ, ಅವಳು ಕೆಳಗೆ ಬಿದ್ದಲು, ಕಾನ್ಷಿಯಸ್ ಹೊಟ್ಟೋಯ್ತು. ಎಲ್ರಿಗೂ ಪುಕ್ ಪುಕ್ಕ ಅಂತ ಇದೆ, ಸಿದ್ಧಲಿಂಗಯ್ಯನವ್ರಿಗೂ ಹೆದರಿಕೆ. ಆದರೆ ಅವರು ಗ್ರೂಪ್ ಲೀಡರ್ ಅಲ್ವಾ ಡೈರೆಕ್ಟ್ರು, ಆದರೂ ಅವರು ಪೇಷನ್ಸ್ ತಗೊಂಡು ಎಲ್ರಿಗೂ ಏನಿಲ್ಲ ಅಂತ ಸಮಾಧಾನ ಮಾಡಿ ಇದು ಮಾಡಿ ಆಮೇಲೆ ಅವಳಿಗೆ ಬಂದಾಗ ನಾವೆಲ್ಲ ಉಸಿರಾಡಿದ್ವಿ ಅಂತ. ಯಾಕಂದರೆ ಅದು ಕಪಾಳಕ್ಕೆ ಇಲ್ಲೇನಾದರೂ ಬಿದ್ದಿದ್ರೆ ಅವಳು ಹೋಗೇ ಬಿಡೋಳು ಅಂತ ಕೆನ್ನೆ ಕೊಡ್ದಿದ್ದು ಅಂತ. ಆ ಟೈಮ್ನಲ್ಲೂ ಸಹ ಸಿದ್ಧಲಿಂಗಯ್ಯನವರು ಬಹಳ ತಾಳ್ಮೆಯಿಂದ ಸಹನೆಯಿಂದ ನೀನು ಯಾಕೆ ಹಿಂಗೆ ಹೊಡೆದೆ ಅಂತ ಅವನು ಕೇಳಿದೆ. ಇವೆಲ್ಲ ಸಹಜ ಅನ್ನೋ ಥರದಲ್ಲಿ ಸಿಚುಯೇಷನನ್ನು ನಿಭಾಯಿಸಿದವರು. ಏನು ಕ್ಲಾಸ್ ಏನು ತಗೊಳ್ಳಿಲ್ಲ, ಏನೂ ತಗೊಳ್ಳಿಲ್ಲ. ಮೌನವಾಗಿರೋದೇ ದೊಡ್ಡ ಕ್ಲಾಸು. ಅಲ್ಲ, ಹೌದು. ಅಂದರೆ ಇವಾಗ ಒಬ್ಬರಿಗೆ ಬೈದರೆ ವೇಸ್ಟ್ ಆಫ್ ಎನರ್ಜಿ, ವೇಸ್ಟ್ ಆಫ್ ಟೈಮ್. ಆಗೋಗಿರೋದು ಅದು. ಆಗೋವಂಥದ್ದಕ್ಕಾದರೆ ಬೈದರೆ ಓಕೆ. ಇವಾಗ ಆಗೋಗಿರೋದಕ್ಕೆ ಏನು ಮಾಡಿದ್ರು ಪ್ರಯೋಜನ ಇಲ್ಲ. ಸುಮ್ಮನಿದ್ಬಿಟ್ರೆ ಅಟ್ಲೀಸ್ಟು ಅವ್ರು ಸುಮ್ಮನಿರೋದೇ ಇವ್ರಿಗೊಂಥರ ಹೆದರಿಕೆ ಇರುತ್ತೆ. ಹಾಗಾಗಿ ಅವ್ರು ಸುಮ್ಮನಿದ್ರು. ಸಿದ್ಧಲಿಂಗಯ್ಯನವರು ಸಾಮಾಜಿಕ ಕಳಕಳಿ ಚಿತ್ರಗಳನ್ನೇ ಮಾಡಿರೋದು. ಎಲ್ಲ ಚಿತ್ರಗಳನ್ನ ನೋಡ್ಕೊಂಬನ್ನಿ ನೀವು. ಸಾಮಾಜಿಕ ಕಳಕಳಿ ಇಲ್ಲದೇ ಇರೋ ಅಂಥ ಚಿತ್ರ ಅವ್ರು ಮಾಡಲೇ ಇಲ್ಲ. ಸಿದ್ಧಲಿಂಗಯ್ಯನವ್ರ ವೈಶಿಷ್ಟ್ಯ ಅಂತಂದರೆ ಅದನ್ನೇ. ಸಮಾಜದಲ್ಲಿ ನಡೆಯೋ ಆಗು ಹೋಗುಗಳ ಬಗೆಗೇ ಚಿತ್ರ ಮಾಡುವಂಥದ್ದು, ಅಲ್ಲಿ ಆ ಚಿತ್ರದಲ್ಲಿ ಒಂದು ಸಂದೇಶ ಕೊಡುವಂಥದ್ದು. ಆ ಸಂದೇಶ ಜನಕ್ಕೆ ಮುಟ್ಟಬೇಕು, ಅದರಿಂದ ಸಮಾಜ ಉದ್ಧಾರ ಆಗಬೇಕು. ಮೇಯರ್ ಮುತ್ತಣ್ಣನಿಂದ ಹಿಡಿದು ಬಂಗಾರ ಮನುಷ್ಯದವ್ರಿಗೂ ನೋಡ್ಕೊಂಬನ್ನಿ, ಬುತ್ತೇನ ಮಗ ಅಯ್ಯೋ ನೋಡ್ಕೊಂಬನ್ನಿ. ಬಂಗಾರ ಮನುಷ್ಯನ ಚಿತ್ರದಿಂದ ಎಷ್ಟು ಜನ ಆವತ್ತಿನ ದಿವಸದಲ್ಲಿ ಹೋಗಿ ಹಳ್ಳಿಗಳಲ್ಲಿ ಹೋಗಿ ಜಮೀನು ತಿರ್ಗಾ ಮಾಡೋದಕ್ಕೆ ಜನ ರೈತಾಪಿಗಳಾದರು. ತಿರ್ಗಾ ಹೋಗಿ ಅವ್ರ ಜಮೀನಲ್ಲಿ ಎಲ್ಲ ನಾವು ಜಮೀನು ಮಾಡಿ ಬೆಳೆ ಬೆಳಿಬೋದು, ಜಮೀನಿನಲ್ಲಿ ಕೃಷಿ ಮಾಡಿ ಅಂತನ್ನೋದು ಅವ್ರಿಗಂತೂ ಇದಾಯಿತು. ಎಷ್ಟೋ ಜನ ಭೂತೆ ಇದ್ದಿರು ಕನ್ವರ್ಟ್ ಆದರು. ಇಡೀ ಊರು, ಪ್ರತಿ ಒಂದೊಂದು ಊರಿಗೂ ಒಬ್ಬ ಭೂತೆಯ ಇದ್ದ ಆವತ್ತು. ನಾಳೆ ನಮ್ಮ ಮನೆಗೂ ಹಿಂಗೆ ದಂಗೆ ಆಗ್ಬಿಟ್ಟು ಏನೇ ಆಗ್ಬಿಡುತ್ತೋ ಅಂದ್ಬಿಟ್ಟು ಎಷ್ಟೋ ಜನ ಬದಲಾವಣೆ ಆಯಿತು ಆಯಿತಾ. ಅವರು ಆ ದೃಷ್ಟಿನಲ್ಲಿ ಅವ್ರ ಬಗ್ಗೆ ನಾವೇನು ಇದು ಮಾಡೋಂಗೆ ಇಲ್ಲ ಅಂತ. ಸಾಮಾಜಿಕ ಕಳಕಳಿ ಒಂದು ಮೆಸೇಜ್ ಇಲ್ಲದೆ ಇರೋ ಸಿನಿಮಾ ಅಂತ ಅವ್ರು ಯಾವುದೂ ಮಾಡೋದೇ ಇಲ್ಲ. ಆ ಮೆಸೇಜ್ ಇಲ್ಲದೆ ಇರೋ ಅಂಥ ಸಿನಿಮಾ ಅಂತಂತಂದರೆ ಈ ನಮ್ಮದು ಮೂಲಕದಲ್ಲಿ ಯಮರಾಜ, ನಾರದ ವಿಜಯ ಕಾಮಿಡಿ ಸಿನಿಮಾಗಳು ಅಂತ ಅನ್ಬೇಕು ಅಷ್ಟೇ. ಅಲ್ಲ, ಅವ್ರು ಸಿದ್ಧಲಿಂಗಯ್ಯನವ್ರಿಗೆ ಎಲ್ಲ ಥರದ್ದು ಮಾಡೋದಕ್ಕೆ ಅವ್ರಿಗೆ, ಯಾಕೆಂದರೆ ಅವರು ವಿಠಲಾಚಾರ್ಯ ಅವ್ರ ಹತ್ರ ಪಳಗ್ದವ್ರು ಸ್ವಾಮಿ. ವಿಠಲಾಚಾರ್ಯ ಇದ್ದಾರಲ್ಲ, ವಿಠಲಾಚಾರ್ಯ ಅವರು ಎಲ್ಲ ಥರದ ಚಿತ್ರ ಮಾಡಿದ್ದಾರೆ ಅಂತ. ಅದರಲ್ಲೂ ಐತಿಹಾಸಿಕ ಚಿತ್ರಗಳು, ಪೌರಾಣಿಕ ಚಿತ್ರಗಳು ಇವೆಲ್ಲವೂ ಮಾಡಿದ್ದಾರೆ. ನಮ್ಮ ಸಿದ್ಧಲಿಂಗಯ್ಯನವ್ರಿಗೆ ಎನ್ ಟಿ ರಾಮರಾವ್ ಅವರೆಲ್ಲ ತುಂಬ ಆತ್ಮೀಯರು ಅಂತ. ಎನ್ ಟಿ ರಾಮರಾವ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇವ್ರು ನೆನಕ್ಕೆ ಕೂಗಿದ್ರು, ಇವ್ರು ಹೋಗಲಿಲ್ಲ ಅಷ್ಟೇ. ಸಿದ್ಧಲಿಂಗಯ್ಯನವ್ರು ಕಂಡ್ರೆ ಅವ್ರಿಗೆಲ್ಲ ಒಂದು ವಿಶೇಷವಾದ ಪ್ರೀತಿ. ಸಿದ್ಧಲಿಂಗಯ್ಯನವರು ಅಲ್ಲಿ ಭಾಳ ಪಾಪ್ಯುಲರ್ ಆಗಿದ್ದಾರೆ. ತೆಲುಗು ಸಿನಿಮಾದಲ್ಲಿ ಅವ್ರಿಗೆ ಒಳ್ಳೆಯ ಹೆಸರು. ತೆಲುಗು ಸಿನಿಮಾ ಮಾಡಲಿಲ್ಲ ಅಷ್ಟೇ ಅವರು. ಮಾಡಿದ್ದೆ ಕನ್ನಡ ಸಿನಿಮಾ ಇದೆ. ಯಾವುದು ಇಲ್ಲಿಂದನೇ ಅವರು ಮೇಯರ್ ಮುತ್ತಣ್ಣಯಿಂದನೇ ಅವ್ರದ್ದು ಕೆರಿಯರ್ ಸ್ಟಾರ್ಟ್ ಆಗಿತ್ತು. ವರ್ಕಿಂಗ್ ಸ್ಟೈಲ್ ಅಂದರೆ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್. ವರ್ಕಿಂಗ್ ಸ್ಟೈಲ್ ಅಂದರೆ ಇವಾಗ ಸಿದ್ಧಲಿಂಗಯ್ಯನವ್ರು ಯಾವತ್ತೂ ಕೋಪಿಸ್ಕೊಳ್ಳೋರಲ್ಲ ವರ್ಕಿಂಗ್ ಸ್ಟೈಲಲ್ಲಿ. ಯಾಕೆಂದರೆ ಪುಟ್ಟಣ್ಣವ್ರು ಹೊಡೆದ್ರು ಅಂತನೋ ಸುದ್ದಿಗಳಿರೋದು, ಇವ್ರು ಯಾವತ್ತೂ ಇಲ್ಲ. ಅದಕ್ಕೆ ಉದಾಹರಣೆ ಅಂತಂದರೆ ನಮ್ಮ ಬಿಳಿಗಿರಿಯ ಬನದಲ್ಲಿ ಜೈ ಜಗದೀಶ್, ಅವನಿಗೆ ಅದು 2ನೇ ಪಿಕ್ಚರು. ಜೈ ಜಗದೀಶ್ ಎಂಟ್ರಿ. ಅವನು ಬಂದಿದ್ದ ದಿವಸ ಒಂದು ಟ್ರಾಲಿ ಶಾಟ್ ಇದೆ, ಹಿಂಗೆ ಉದ್ದಕ್ಕೂ ಒಂದು 50 ಅಡಿ 60 ಅಡಿ ಟ್ರಾಲಿ ಶಾಟ್. ಅವನು ಅಲ್ಲಿಂದ ಬಂದು ಅಂತ ಮಾತಾಡಬೇಕು. ಅವನು
ಅಲ್ಲಿಂದ ಬಂದು ಪುಸ್ತಕ ಏನೋ ಹಿಂಗೆ ಅಂದ್ಕೊಂಡು ಮಾತಾಡಬೇಕು. ಹೆಚ್ಚು ಕಡಿಮೆ ಒಂದು 20 ಟೇಕ್ ಹತ್ತತ್ರ ಆಯಿತು. ಅವನಿಗೆ ಆಗಲಿಲ್ಲ ಮಾಡೋಕ್ಕೆ. ಅವನಿಗೆ ಒಂಥರ ನಡ್ಕ. ನಾನು ಸಾಕು 1 ನಿಮಿಷ ಅಂತಂದೆ. ಅಂತಂತಂದರು. ಅವನ್ನ ಕರ್ಕೊಂಡು ಹೋದೆ. ಅವನು ಹೆದರಿಕೆ ಅಮ್ಮ ಹಂಗೆ ಹಿಂಗೆ ಇನ್ನೇನು ಎದುರು ಬೇಡ, ಪುಟ್ಟಣ್ಣವರಲ್ಲ ಇವರು, ಬೈಯಲ್ಲ, ಏನಿಲ್ಲ, ಇನ್ನೂ 4 ಟೇಕ್ ತಗೋ ಪರವಾಗಿಲ್ಲ ಅಂಥೇಳಿ ಅವನಿಗೆ ಒಂದು ಸಿಗರೇಟು, ನಾನು ಸಿಗರೇಟ್ ಕುಡಿತಿದ್ದಾನೆ ಆವಾಗ, ಅವ್ರಿಗೊಂದು ಸಿಗರೇಟ್ ಕೊಟ್ಟು ನಾನೊಂದು ಸಿಗರೇಟ್ ಹಚ್ಚಿ ಇಬ್ಬರು ಸಿಗರೇಟ್ ಎತ್ಕೊಂಡು ಬಂದ್ವಿ. ನನಗಿದ್ದಿದ್ದು ಚಟ ಅಂದರೆ ಸಿಗರೇಟ್ ಒಂದೇ ದಿನ, ನಾನು ಚೆನ್ನಾಗಿ ಸೇರ್ತೀನಿ. ಆಮೇಲೆ ಸಿಗರೇಟ್ ಎತ್ಕೊಂಡು ಬಂದ ಮೇಲೆ ಅವ್ನು ಮಾಡ್ದ, ಒಂದೇ ಟೇಕಿಗೆ ಓಕೆ ಆಯಿತು. ಆ ಟೇಕಿಗೆ ಆಯ್ತಾ. ಸಿದ್ಲಿಂಗಯ್ಯನವರು ಆವಾಗ ಅವನಿಗೆ ಗಲ್ಲ ಮುಟ್ಟಿ, ನಾನು ನಿನಗೇನು ಅನ್ನಲ್ವೋ, ನೀನು ಸಿಗರೇಟ್ ಸೇದಬೇಕು ಅಂತ ಧಾರಾಳವಾಗಿ ಸಿಗರೇಟ್ ಸೇದು, ಅದ್ರ ಬಗ್ಗೆ ಏನಿದಿಲ್ಲ, ನನಗೆ ನೀನು ಚೆನ್ನಾಗಿ ಮಾಡಬೇಕು ಅಷ್ಟೇ, ನೀನು ಚೆನ್ನಾಗಿ ಮಾಡೋರ್ಗು ನಾನು ಬಿಡಲ್ಲ ಅಂತ ಅನ್ನೋರು. ಅವ್ರು ಯಾವತ್ತೂ ಇದು ಏನೋ ಇವನು ಚೆನ್ನಾಗಿ ಏನೋ ಟೇಕ್ ಆಗೋಯ್ತು ಆ ಥರದ್ದೇನು ಯೋಚನೆ ಮಾಡ್ತಿಲ್ಲ, ಚೆನ್ನಾಗಿ ಆಗೋವರೆಗೂ ಬಿಡ್ತಾ ಇರಲಿಲ್ಲ. ತುಂಬ ಡಿಸಿಪ್ಲಿನ್ ಅಂತ ನಾನೇನು ಅನ್ನಲ್ಲ, ಅದನ್ನು ನಾರ್ಮಲ್ಲಾಗಿ ಅವರು ಶಿಸ್ತು, ಆಗೆಲ್ಲ ಒಂದು ಪ್ರಿನ್ಸಿಪಲ್ ಇತ್ತು, ಆ ಪ್ರಿನ್ಸಿಪಲ್ ಪ್ರಕಾರದಲ್ಲಿ ಇದ್ದವರು ಅಷ್ಟೇ ಅಂತ. 9 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆಗೋದು, ತಿರುಗಿ ಸಾಯಂಕಾಲ ಆಯಿತು, ಊಟದ ಟೈಮ್ ಊಟ, ತಿಂಡಿ ಟೈಮು ಅಂತ. ಬೇರೆಯವ್ರ ಬಗ್ಗೆ ಏನೂ ಮಾತಾಡದೆ ಕೆಲಸದ ಕಡೆ ಹೆಚ್ಚು ಗಮನ ಕೊಡೋವಂಥದ್ದು, ಈ ಥರದ್ದು ಅಷ್ಟೇ. ಕೆಲಸ ಅದು ಬಿಟ್ಟರೆ ಬೇರೆ ಏನೂ ಮಾತಾಡ್ತಾ ಇರಲಿಲ್ಲ ಅವರು. ಈ ಗಾಸಿಪ್ಗಳು ಈ ಥರದ್ದೆಲ್ಲ ನಮ್ಮ ಇಡೀ ಟೀಮ್ನಲ್ಲೇ ಇಲ್ಲ, ಯಾವೆಲ್ಲ ಎಂಥದ್ದು ಇಲ್ಲ, ಅವೆಲ್ಲ ಏನೂ ಇಲ್ಲ. ಹಂಗಲ್ಲ, ವಿಷ್ಣುವರ್ಧನಿಗೆ ಲೈಫ್ ಕೊಟ್ಟಿದ್ದು ಅಂತಂದರೆ ಪುಟ್ಟಣ್ಣವ್ರನ್ನ ಬಿಟ್ಟರೆ ಪುಟ್ಟಣ್ಣವರೇ, ನಾಗರಾವನೇ ಆತನಿಗೆಲ್ಲ ಆತ. ಅದಕ್ಕೆ ತಿರ್ಗಾ ಆತನಿಗೆ ಇನ್ನೊಂದು ಗರಿ ಸಿಗಿಸ್ಕೊಂಡಂಗೆ ಬುತ್ತಿನ ಮಗ ಅಯ್ಯೋ. ಯಾಕೆಂದರೆ ಒಬ್ಬ ನಟನಿಗೆ ಒಂದು ಪಿಕ್ಚರ್ ಸಕ್ಸಸ್ ಆಗೋದ್ರೆ ಆಮೇಲೆ ಇನ್ನೂ 1-2 ಪಿಕ್ಚರ್ ಚೆನ್ನಾಗಿ ಸಕ್ಸಸ್ ಆದ್ರೇ ಅವನಿಗೆ ಒಂದು ಇದಾಗೋವಂಥದ್ದು, ಒಂದೊಂದು ಸಕ್ಸಸ್ ಮೆಟ್ಲು ಹತ್ಕೊಂಡು ಹೋದಂಗೆ ಅಂತ. ಇಲ್ಲದೇ ಎಷ್ಟೋ ಜನ ಒಂದು ಪಿಕ್ಚರ್ ಸಕ್ಸಸ್ ಆಗಿರುತ್ತೆ, ಆಮೇಲೆ 3 ಪಿಕ್ಚರ್ ಫ್ಲಾಪ್ ಆದರೆ ತಿರ್ಗಾ ಅವರು ಎಲ್ಲಿ ಅಂತ ಹುಡುಕ್ಬೇಕಾಗಿದ್ದು ಅಂತಂದು ಇದೆ. ಆ ದೃಷ್ಟಿಲಿ ನೋಡಿದಾಗ ಅವ್ರಿಗೆ ಭೂತಯ್ಯನು ಒಂದು ಮೆಟ್ಲು ಅಂತ ಹೇಳ್ಬೋದು ಹೊರತು ಅವ್ರ ಸಕ್ಸಸ್ಸು ವಿಷ್ಣುವರ್ಧನ್ದು ನಾಗರಾವೆ ಅಂತ. ನಾಗರಾವೆ ಗ್ರೇಟ್ ಸಕ್ಸಸ್ ಆವತ್ತಿನ ದಿವಸದಲ್ಲಿ ಬಿಡಿ. ಯಾವುದೇನದು ಬೆಂಗಳೂರಿನಲ್ಲಿ 3 ಥಿಯೇಟ್ರಲ್ಲಿ 25 ವಾರ ನಾಗರಾವು. ಆವಾಗ ನಾವು ನೋಡಿದ್ವಲ್ಲ, ಸಂಜಯ ಟಾಕೀಸು, ಮೇನಕಾ ಟಾಕೀಸು, ಇಲ್ಲಿ ನವರಂಗ್ ಟಾಕೀಸು. ಯಾಕೆ ನಾವು ಅವೆಲ್ಲ ನೋಡ್ಕೊಂಬಂದಿರೋ ಹುಡುಗರುಗಳು. ನಾನು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಿರೋನು, ರಾಜಾಜಿನವ್ರದವನೇ. ನಾವಿವೆಲ್ಲ ನೋಡ್ಕೊಂಬಂದಿದ್ವಿ. ಅದೇ ಪ್ರೇಮ ಪರ್ವ. ಅದು ನಾನು ಮಾಡಿದೆ, ಆ ಪಿಕ್ಚರ್ಗೆ ಮಾಡಿದೆ. ಬಟ್ ಕೊನೆಯಲ್ಲಿ ನಾನು ಅವ್ರನ್ನ ಬಿಟ್ಬಿಟ್ಟೆ, ಪರ್ಸನಲ್ ರೀಸನ್, ಅದರಿಂದ ಬಿಟ್ಬಿಟ್ಟೆ. ನಮಗೆ ಗೊತ್ತಿರೋ ಹಾಗೆ ಸಿದ್ಲಿಂಗಯ್ಯನವ್ರದ್ದು ಯಾವುದೂ ಲವ್ ಸ್ಟೋರಿ ಇಲ್ಲ. ಅವರು ಯಾವುದೇ ಹೆಣ್ಣು ಮಕ್ಕಳನ್ನ ಆ ದೃಷ್ಟಿಲಿ ನೋಡಿದವ್ರಲ್ಲ, ಆ ಥರದಲ್ಲಿ ಯಾವುದರಲ್ಲೂ ಇದು ಮಾಡಿದವರಲ್ಲ, ಅವ್ರು ಎಂಥದ್ದು ಇಲ್ಲ ನಮಗೆ ಗೊತ್ತಿರೋ ಹಾಗೆ, ಗೊತ್ತಾಯ್ತಾ. ಆದರೆ ಅವರು ನಮ್ಮ ಡಬ್ಬಿಂಗ್ ಆರ್ಟಿಸ್ಟು ಶ್ಯಾಮಲಾ ಅವರಿದ್ದಾರಲ್ಲ, ಶ್ಯಾಮಲಾ ಅವ್ರ ಜೊತೆ ಅವರು ಇದ್ದಿದ್ದು ಅದು ಎಲ್ಲ ಇಂಡಸ್ಟ್ರಿ ಅವ್ರಿಗೆ ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಆವತ್ತಿನ ದಿವಸ ಅಂತ. ಅವ್ರ ಜೊತೆ ಸಂಸಾರ ಮಾಡಿದ್ರು ಅಂತ ಗೊತ್ತು. ಆದರೆ ಅದ್ರ ಬಗ್ಗೆಗೆ ನಮಗೆ ಅವ್ರಿಗೂ ಏನೂ ಗೊತ್ತಿಲ್ಲ, ನಮ್ಮ ಹತ್ರ ಯಾವತ್ತೂ ಮಾತಾಡಿದವರು ಅಲ್ಲ, ನಮ್ಗೆ ಅದ್ರ ಬಗ್ಗೆ ಏನು ಅಂತ ಗೊತ್ತೂ ಇಲ್ಲ, ನಮಗೇನು ಗೊತ್ತಿಲ್ಲ. ಅದು ನಮಗೆ ಕ್ರಮೇಣ ಆಮೇಲೆ ಗೊತ್ತಾಗಿದ್ದೀವೆಲ್ಲ ವಿಷಯ. ಬಟ್ ಅವ್ರು ಯಾವತ್ತೂ ಯಾವ ಆರ್ಟಿಸ್ಟ್ ಜೊತೆನೂ ಅಂತ ಒಂದು ಕೆಟ್ಟ ಮಾತಾಗಲಿ ಅಥವಾ ಇದಾಗಲಿ ಆ ಥರ ಯಾವತ್ತೂ ಏನೋ ಮಾತಾಡ್ದವ್ರಲ್ಲ. ಇಲ್ಲ, ನಾನು ಆ ದೃಷ್ಟಿಲೆಲ್ಲ ಅವರು ನಮ್ಮ ವೇಣು ಅವರು ಭಾಳ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ. ನಾನು ಅವ್ರಿಗೆಲ್ಲ ಫಸ್ಟು ಅವ್ರಿಗೆ ಹೇಳಿದಾಗ ಅದನ್ನು ನಾನು ಅವ್ರಿಗೆ ಹೇಳಿದೆ ಸಿದ್ಲಿಂಗಯ್ಯನವ್ರಿಗೆ, ಸರ್ ಹಿಂಗೆ ಇದಿರ್ತದೆ, ಅದು ಬೇಡ ರೀ ಅಂತ ಅಂದ್ಬಿಟ್ರು. ಫಸ್ಟ್ ನಾನು ಪ್ರಜಾಮತದಲ್ಲಿ ಒಂದು ಬಂದಿದ್ದೆ ನೋಡಿ ಸರ್ ಅಂತಂದಾಗ, ಈ ವೇಣು ಬರೋದಕ್ಕೆ ಮೊದಲೇ ಪ್ರಜಾಮತದಲ್ಲಿ ಬರ್ತಾ ಇತ್ತಲ್ಲ ಕತೆ, ಆ ಟೈಮ್ನಲ್ಲೇ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದಾಗ ಅವ್ರಿಗೆ ಅವರು ಅಂತಂದ್ಬಿಟ್ರು. ಯಾರು? ಸಿದ್ಲಿಂಗಯ್ಯನವರು. ಅವರು ಅದು ಬರ್ತಾಯಿತ್ತು, ಬಿ ಎಲ್ ವೇಣು ಬರೋ ಟೈಮ್ನಲ್ಲಿ ಪ್ರಜಾಮತದಲ್ಲಿ ಬರ್ತಾಯಿತ್ತು. ಅದು ಆಗಲೇ ಒಂದು 3-4 ಕಂತೇನೋ ಆಗಿತ್ತು. ಅದರ ಮುಂದಿನ ಕಂತುಗಳನ್ನ ಮ್ಯಾನ್ಸ್ಕ್ರಿಪ್ಟ್ದು ಇವ್ರಿಗೆ ಹೇಳ್ಬಿಟ್ಟು ತರಿಸ್ಕೊಂಡು ಓದಿರೋ ಅಂಥದ್ದು
ಮುಂದಿನ ಕಂತುಗಳು ಮೇನ್ ಸ್ಕ್ರಿಪ್ಟು ಇವ್ರುಗಳಿಗೆ ಇದು ಮಾಡಿಕೊಂಡು ಓದಿರೋವಂಥದ್ದು. ನಾನು ಅವ್ರಿಗೆ ನೀವು ಈ ಥರದ್ದು, ಯಾಕಂದ್ರೆ ಅವರು ಅವತ್ತು ಬೇಡ ಹಂಗಾರೆ ಇವಾಗ ಅವತ್ತೇನು ಅಂದರೆ ಇವತ್ತು ಈ ಥರದ್ದು ಮಾಡ್ತಿದ್ರೆ ನೀವು ಅಂತ ಅಂದೆ. ಅದನ್ನು ಅವ್ರು ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಅದನ್ನು ಅವ್ರು ಮಾತಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಕೆಲವು ಟೈಮ್ನಲ್ಲಿ. ಯಾಕೆಂದರೆ ನಾವು ಮಾತಾಡಿರೋದು ಯಾವ ಇದು ಏನು ಎತ್ತ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅವ್ರು ಅದನ್ನೇ ತಪ್ಪಾಗಿ ತಿಳ್ಕೊಂಡು ನನ್ನೇ ಬೇಡ ಅಂತ ಹೇಳಿದ್ರು ಅಂತಲೂ ಅಂದಿದ್ದಾರೆ ಅವರು. ಹೌದು ಅಂದಿದ್ದಾರೆ. ಯಾಕೆಂದರೆ ವೇಣು ಅವರು ಬೆಂಗಳೂರಿಗೆ ಬಂದರೆ ಫಸ್ಟು ನನ್ನ ಮನೆ ಹತ್ರಕ್ಕೆ ಬರ್ತಾ ಇದ್ದಿದ್ದು. ನಮ್ಮನೆ ಕೆಳಗಡೆ ಒಂದು ಶೆಟ್ರಂಗಡಿ ಇತ್ತು. ಆ ಶೆಟ್ರಂಗಡಿ ಅವ್ರನ್ನೇ ಕೇಳೋರು ವೈದ್ಯನಾಥ್ ಇದ್ದಾರೆ ಅಂತಂತಂದರೆ ಇವರು ಇಷ್ಟೊತ್ತು ನಾನು ಮನೇಲೇ ಇರ್ತಿದ್ದೆ. ಆಮೇಲೆ ಬಂದೆ ನಾವು ಜೊತೆನಲ್ಲಿ ಸಿದ್ಧಲಿಂಗೇನವ್ರ ಮನೆಗೆ ಹೋಗ್ತಾ ಇದ್ದಿತ್ತು. ವೇಣು ಅವ್ರದ್ದು ಪತ್ರ ವ್ಯವಹಾರ ಮಾಡಿರೋ ಪತ್ರಗಳು ನನ್ನ ಹತ್ರ ಸಾಕಷ್ಟಿವೆ. ನಾವೆಲ್ಲ ಪತ್ರ ವ್ಯವಹಾರ ಮಾಡ್ತಾ ಇದ್ದಿದ್ದು. ನಾವು ಒಳ್ಳೆ ಇದು ನನಗೆ ವೇಣು ಅವರು ಅಂತಲೂ ಅಲ್ಲ, ಇದೇ ಶ್ರೀಧರ್ ಕೃಪಾ ಮೂವೀಸ್ ಅವ್ರಿಗೆ ಹೇಳಿ ನಾವು ನಾಗತಿಹಳ್ಳಿ ಚಂದ್ರಶೇಖರ್ಗೂ ರೂಮ್ ಹಾಕ್ಸ್ಕೊಟ್ಟಿದ್ವಿ ಅಂತ, ಯಾವುದೋ ಒಂದು ಸಬ್ಜೆಕ್ಟ್ ಮಾಡೋದಕ್ಕೆ ಅಂತಂದ್ಬಿಟ್ಟು. ನಾನು ಅವ್ರಿಗೆ ಇವ್ರದ್ದು ಒಳ್ಳೆ ಕತೆ ಅಂತಂದ್ಬಿಟ್ಟು ಹೇಳಿದ್ದೆ. ನಾಗತಿಹಳ್ಳಿ ಚಂದ್ರಶೇಖರ್ದನ್ನು ಬಣ್ಣಗಳು ಅಂತಂದ್ಬಿಟ್ಟು ಒಳ್ಳೆ ಕತೆ, ಅಭಿಸಾರಿಕೆ ಅಂತ ಒಳ್ಳೆ ಕತೆ. ನಾಗತಿಹಳ್ಳಿ ಚಂದ್ರಶೇಖರ್ ತುಂಬ ಚೆನ್ನಾಗಿ ಬರೆಯೋರು. ಇವ್ರದ್ದೆಲ್ಲ ಹೆಂಗೆ ಅಂದರೆ ತಂತ್ರದ ಕತೆಗಳು ಅಂತಂತ ಹೇಳ್ತಾರೆ. ಏನು ಅಂದರೆ ನೀಟಾಗಿ ಕತೆ ಹೇಳ್ಕೊಂಬಂದು ಕೊನೆಯಲ್ಲಿ ಒಂದು ಶಾಕ್ ಕೊಡೋದು, ಆ ಥರದ್ದು ರೈಟರ್ಸು ಇವರು. ಭಾಳ ಚೆನ್ನಾಗಿ ಬರೆಯೋರು. ಮತ್ತು ನಮ್ಗೆ ಅವ್ಯಕ್ತವಾದ ಆಸೆ ಕನ್ನಡಕ್ಕೆ ಒಳ್ಳೆ ಚಿತ್ರಗಳು ಬರಬೇಕು, ಕನ್ನಡಕ್ಕೆ ಒಳ್ಳೆ ರೈಟರ್ಸ್ಗಳು ಬರಬೇಕು ಅಂತ ಅನ್ನೋ ಒಂದು ಇದು. ಯಾಕೆಂದರೆ ಎಲ್ಲ ಉದಯಶಂಕರ್ ಮಾಡೋಕ್ಕಾಗಲ್ವೇ. ಇದೇ ಸಿದ್ಧಲಿಂಗೇನವ್ರ ಜೊತೆ ವರ್ಕ್ ಮಾಡಬೇಕಾದ್ರೇ ಸ್ವಾಗತ್ ಹೋಟ್ಲಲ್ಲಿದ್ದಾಗ ನಾನು ನಾರಿ ಸ್ವರ್ಗಕ್ಕೆ ದಾರಿ ಟೈಮ್ನಲ್ಲಿ ಆರ್ತಿ ಜೊತೆ ಒಂದು ಕತೆ ಹೇಳಿದ್ದೆ, ಶ್ರೀಧರ್ ಕವಿ ಅಂತಂದ್ಬಿಟ್ಟು ಅದ್ರದ್ದು ಒಂದು ಕವಿದು. ಆ ಕತೆ ಹೇಳಿ ಇವತ್ತು ಈ ಚಿತ್ರ ಮಾಡೋದಕ್ಕೆ ಪುಟ್ಟಣ್ಣವ್ರು ಈಗ ಮಾಡದೇ ಇದ್ದರೆ ಇನ್ನೊಂದು 10 ವರ್ಷ ಆದಮೇಲೆ ನಾನು ಡೈರೆಕ್ಟರ್ ಆಗಿರ್ತೇನೆ, ಆಗ ನಾನು ಮಾಡ್ತೀನಿ ಅಂತಂದಿದ್ದೆ ಅಂಥೇಳಿ ಅವಳ ಜೊತೆ ಕತೆ ಹೇಳಿದ್ದೆ, ಆರ್ತಿ ಜೊತೆ ನಾನು. ಆರ್ತಿ ಅವರು ಪುಟ್ಟಣ್ಣವ್ರಿಗೆ ಆ ಕತೆ ಅವರು ಕತೆ ಹೇಳಿಲ್ಲ, ಹಿಂಗೆ ವೈದ್ಯ ಹತ್ರ ಒಂದು ಕತೆ ಇದೆ, ತುಂಬ ಚೆನ್ನಾಗಿದೆ ಆ ಕತೆ, ನನಗಂತೂ ತುಂಬ ಹಿಡಿಸ್ತು. ವೈದ್ಯ ಹಿಂಗೆ ಡೈಲಾಗ್ ಹೇಳಿದ್ದು ಅಂತ ಅಂದ್ಬಿಟ್ಟು ನಾನು ಹೇಳಿದ ಡೈಲಾಗ್ನೇ ಅವ್ರಿಗೆ ಹೇಳಿದ್ದಾರೆ. ಇದಾಯಿತು. ಇದಾದಮೇಲೆ ರಂಗನಾಯಕಿ ಶೂಟಿಂಗು ಇಲ್ಲಿ ಮದ್ರಾಸಲ್ಲಿ, ಅವರು ಫ್ಲೈಟ್ದೇನೋ ಇದಕ್ಕೆ ಶೂಟಿಂಗು ಪುಟ್ಟಣ್ಣವರು. ನಮ್ಮದು ರೂಮ್ ನಂಬರ್ 43 ನಮ್ಮದು ಸ್ವಾಗತ್ ಹೋಟ್ಲಲ್ಲಿ, 44 ಪುಟ್ಟಣ್ಣವ್ರದ್ದು. ನಾನು ರೂಮ್ ಹೊರಗಡೆ ಇದ್ದಾಗ ಪುಟ್ಟಣ್ಣವ್ರ ಅಸ್ಟೆಂಟ್ ನಂಜುಂಡ ಅಂತಿದ್ದ, ಅವನು ಬಂದ. ನಂಜುಂಡ ಗುರುಗಳು ಕೂಗ್ತಾ ಇದ್ದಾರ ಅಂದ. ನನಗೂ ಅವನ ಪರಿಚಯ ಇತ್ತು. ಸರಿ ಅಂತ ಹೋದೆ. ಒಳಗೆ ಹೋದರೆ ರೂಮ್ನಲ್ಲಿ ನಮ್ಮ ವಿ.ಆರ್.ಕೆ. ಪ್ರಸಾದ್ ಅಂತ ಎಡಿಟರು, ವಿನಯ ಪ್ರಸಾದ್ ಗಂಡ ಆತ, ಈಸ್ ನೋ ಮೋರ್. ನಮ್ಮ ಆರ್ಟಿಸ್ಟ್ ವಿನಯ ಪ್ರಸಾದ್ ಇದ್ದಾರಲ್ಲ ಅವರ ಗಂಡ ಆತ, ಈಸ್ ನೋ ಮೋರ್. ಆತ ಎಡಿಟ್ರು. ಆತ ನಮ್ಮ ಯೋಗ ನರಸಿಂಹ ಅವರು ರೈಟ್ರು, ಪುಟ್ಟಣ್ಣವರು, 3 ಜನ ಇದ್ದರು. ಅವ್ರು ಆಗಲೇ ವಿಸ್ಕಿ ತಗೊತಾಯಿದ್ರು. ಯಾರು ವಿ.ಆರ್.ಕೆ. ಪ್ರಸಾದ್, ಯೋಗಣ್ಣವರು ಇಬ್ಬರು. ಇವರು ಪುಟ್ಟಣ್ಣವರು ಬನ್ನಿರಿ ಇದು ಮಾಡಿರಿ, ಅಂತೂ ಇಂತೂ ಡೈರೆಕ್ಷನ್ ಏನಕ್ಕೆ ಬರಬೇಡ್ರಿ ಅಂತಂದರು. ಬಂದ್ಬಿಟ್ರಿ ಅಂತ ರೇಗಿಸಿದ್ರು. ನೀವಂತೂ ಕರ್ಕೊಳ್ಳಿಲ್ಲ, ಎಲ್ಲ ಒಂದು ಕಡೆ ಬರಬೇಕಲ್ಲ ಸಾರ್, ನಾವು ಆಗಬೇಕಲ್ಲ ಅಂತಂದು. ಆಯಿತು ಅಂತಂದರು. ಅವ್ನು ಕಾಫಿ ಕುಡಿತೀರಾ ಏನೋ ಅಂದರು. ಒಂದು ಕಾಫಿ ತರಿಸಿದ್ರು, ಕಾಫಿ ಕುಡಿದೆ. ನಾನು ಮಾತಾಡಿ ಆಮೇಲೆ ಕೇಳಿದ್ರು, ಏನೋ ಹಿಂಗೊಂದು ಕತೆ ಅಂತಲ್ಲ, ಆ ಕತೆ ಹೇಳಿ ಅಂತಂದರು. ಇಷ್ಟೊತ್ತಿಗಾಗಲೇ ಎಲ್ಲರ ಜೊತೆ, ಎಲ್ಲ ಆ್ಯಕ್ಟ್ರುಗಳ ಜೊತೆ ಮಾತಾಡಿರೋದು, ಡೈರೆಕ್ಟ್ರುಗಳ ಜೊತೆ ಮಾತಾಡಿರೋದು, ಅದರಿಂದ ಏನು ಅಂತ ಅವ್ರ ಎದುರುಗಡೆ ಕತೆ ಹೇಳೋದಕ್ಕೂ ಏನಂತ ಇದೇನಾಗಲಿಲ್ಲ. ಕತೆ ನೀಟಾಗಿ 1 ನಿಮಿಷ ಸಾರ್ ಅಂದೆ. ಹಂಗಿದ್ರು 1 ನಿಮಿಷ ಸಾರ್ ಅಂದ್ಬಿಟ್ಟು 1 ಲೋಟ ನೀರು ಕುಡಿದು ಆಮೇಲೆ ಕತೆ ಪ್ರಾರಂಭ ಮಾಡಿದೆ. ಕತೆ ಮುಗಿಸ್ದೆ. ಕೂತಿದ್ದವ್ರು ಎದ್ದು ನಿಂತು ಓಡಾಡೋಕ್ಕೆ ಶುರು ಮಾಡಿಬಿಟ್ರು. ಆ ಕ್ಲೈಮ್ಯಾಕ್ಸ್ನ ಕಲಾಕ್ಷೇತ್ರದಲ್ಲಿ ಹೆಂಗೆ ಮಾಡ್ತೀನಿ ಅಂತಂದರೆ, ಇಡೀ ಕನ್ನಡ ಚಿತ್ರರಂಗದ ಎಲ್ಲ ಸಾಹಿತಿಗಳನ್ನ ಇಟ್ಟು ಅವನು ದರ ಅಂತ ಬರೋಂಗೆ ಒಂದು ಟ್ರಾಲಿ ಶಾಟಿಂಗ್ ಹಾಕಿ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ ಶುರು ಆಗ್ಬಿಟ್ರು. ಎಕ್ಸೈಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಶುರು ಆದರು. ನಾನು ಖುಷಿಯಾಗಿ ಸುಮ್ಮನಾದೆ. ಒಳ್ಳೆ ಕತೆ ನೀವು ಹೇಳಿರೋದು, ಎಕ್ಸ್ಟ್ರಾಡಿನರಿ ಕತೆ, ಅದಕ್ಕೆ ನೀವು ಇದಕ್ಕೆ ಬರಬೇಕು ಅಂತಂತೂ ಒಂದಷ್ಟು ರೇಗಿಸಿದ್ರು. ಆ ಟೈಮ್ನಲ್ಲಿ ಬೇರೆ ಇನ್ಯಾವ ಕತೆ ಇದೆ ಅಂತಂದರು.
ಬೇರೆ ಇನ್ಯಾವ ಕತೆ ಇದೆ ಅಂತಂದಾಗ ನಮ್ಮ ಸಿದ್ಧಲಿಂಗಯ್ಯನವರು ಕತೆ ಹುಡುಕಬೇಕಾದ್ರೆ ನಮ್ಮ ತೋಂಟದಾರ್ಯ ರಾಮಸ್ವಾಮಿ ಇಬ್ಬರು ಬಂದಿದ್ದರು. ತೋಂಟದಾರ್ಯ ಅಂತ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಕರ್ನಾಟಕ ಯೂನಿವರ್ಸಿಟಿ ಫಿಸಿಕ್ಸ್ ಡಿಪಾರ್ಟ್ಮೆಂಟು ತೋಂಟದಾರ್ಯ ಅಂತ. ಅವರು ಮತ್ತು ರಾಮಸ್ವಾಮಿ ಅಂತಂದ್ಬಿಟ್ಟು ಇವರಿಬ್ಬರೂ ಬರ ಚಿತ್ರಕ್ಕೆ ರೈಟರ್ಸು. ಬರ ಚಿತ್ರ ಇದೆಯಲ್ಲ ನಮ್ಮ MS ಸತ್ಯ ಅವ್ರದ್ದು ಬರಗೆ ಅವರು ರೈಟರ್ಸು. ಅವರು ಈ ಪರಾಜಿತ ನಮ್ಮದು ಸೆಲೆಕ್ಷನ್ ಆಗೋಕ್ಕೂ ಮೊದಲು ಆ ಟೈಮ್ನಲ್ಲಿ ಅವರು ಕತೆ ಹೇಳೋಕ್ಕೆ ಅಂತ ಬಂದಿದ್ದರು. ಆ ಟೈಮ್ನಲ್ಲಿ ಸಿದ್ಧಲಿಂಗಯ್ಯನವರು ನಮ್ಮ ಅವಾರ್ಡ್ ಕಮಿಟಿ ಮೆಂಬರ್ ಆಗಿರೋದ್ರಿಂದ ಅಲ್ಲಿಗೆ ಆ ಪಿಕ್ಚರ್ ನೋಡ್ಕೊಂಡು ಬಂದಮೇಲೆ ಇವರು ಕತೆ ಹೇಳಿದಾಗಲೂ ಅಲ್ಲಿ ಕೆಟ್ಟ ಪಿಕ್ಚರ್ ನೋಡಿದಾಗಲೂ ಕೆಲವು ಟೈಮ್ನಲ್ಲಿ ಉತ್ಸಾಹ ಇರ್ತಾ ಇರಲಿಲ್ಲ. ಅದು ಇದೆ, ಅದು ಹೇಳೋರು, ಅಯ್ಯಯ್ಯೋ ಭಾಳ ಕೆಟ್ಟ ಚಿತ್ರಗಳು ನೋಡ್ಕೊಂಡು ಬಂದೆ ಅಂತ ಅಂದ್ಬಿಟ್ಟು ಹೇಳೋರವರು. ಅದು ಇದಾಗೋದು. ಅವರು ರಾಮಸ್ವಾಮಿ ಏನು ಮಾಡಿದರು, ಪ್ರಜಾಮತದಿಂದ ಮ್ಯಾನ್ಸ್ಕ್ರಿಪ್ಟ್ ತಂದಿದ್ರು. ದೊಡ್ಡೇರಿ ವೆಂಕಟಗಿರಿರಾವ್ದು ಇವತ್ತು ಆವದಾನ ಅಂತಂದ್ಬಿಟ್ಟು ಅದನ್ನು ತಂದಿದ್ರು. ಅದನ್ನು ಪೂರ್ತಿ ನಾನು ಓದಿದ್ದೆ. ಒಳ್ಳೆ ಕತೆ ಅದು. ಸರ್ ಈ ಕತೆ ಚೆನ್ನಾಗಿದೆ, ಮಾಡ್ಬೋದು ಅಂತ ಪೂರ್ತಿ ಇವ್ರಿಗೆ ಹೇಳ್ದೆ. ಸಿದ್ಧಲಿಂಗಯ್ಯನವ್ರಿಗೆ ಅವ್ರಿಗೆ ಸೋಷಿಯಲ್ ಕಾಸ್ ಇಲ್ಲದೆ ಇದ್ದರೆ ಅವರು ಲೈಕ್ ಮಾಡ್ತಾ ಇರಲಿಲ್ವೋ ಏನೋ ಆ ಥರದಲ್ಲಿ. ಆ ಕತೆ ಬೇಡ ಅಂತಂದರು. ಬಟ್ ಅದು ಒಳ್ಳೆ ಕತೆ ಅನ್ನೋದು ನನ್ನ ಮನಸ್ಸಲ್ಲಿತ್ತು. ನಾನು ಈ ಥರ ಕತೆ ಇದೆ ನೋಡಿ ಸಾರ್ ಅಂತಂದ್ಬಿಟ್ಟು ಹೇಳಿದೆ ಅವ್ರಿಗೆ, ಪುಟ್ಟಣ್ಣವ್ರಿಗೆ. ಇದಾದಮೇಲೆ ಆವದಾನ ಅಂತಿದೆ, ಅದು ಈಗ ಪ್ರಜಾಮತದಲ್ಲಿ ಆಲ್ರೆಡಿ ಬಂದಿದೆ ದೊಡ್ಡೇರಿ ವೆಂಕಟಗಿರಿರಾವ್ದು. ನಾವು ಪರಾಜಿತ ಟೈಮ್ನಲ್ಲಿ ಅದನ್ನ ಓದಿದ್ದು, ಈಗ ಬಂದಿದೆ, ಅದನ್ನು ನೋಡಿ ಅಂತಂದೆ. ಅವೆಲ್ಲ ಬೇಡ, ಇದೇ ರೀ ನೆಕ್ಸ್ಟು ಇದು ಆಗಬೇಕು ಅಂತಂದರು. ಬಟ್ ಆಮೇಲೆ ಅವ್ರದ್ದು ರಂಗನಾಯಕಿ ರಿಲೀಸ್ ಆಯಿತು. ರಂಗನಾಯಕಿ ಫ್ಲಾಪ್ ಆಯಿತು. ರಂಗನಾಯಕಿ ಅಟ್ಟರ್ ಫ್ಲಾಪ್ ಸಿನಿಮಾ ಅದು. ಸೊ ಪುಟ್ಟಣ್ಣವ್ರದ್ದು ಸಾಕ್ಷಾತ್ಕಾರ ಅಟ್ಟರ್ ಫ್ಲಾಪು ಅದಾಯ್ತೆ. ಆಮೇಲೆ ಜಗದೀಶ್ ಮಾಡಿದ್ದು ಫಸ್ಟ್ ಪಿಕ್ಚರು ಫಲಿತಾಂಶ, ಅದು ಅಟ್ಟರ್ ಫ್ಲಾಪು ಅಂತ. ಈ ರಂಗನಾಯಕಿ ಫ್ಲಾಪು. ಹಾಕಿದ್ದು ಬಂಡವಾಳ ಪೂರ್ತಿ ಬರದೇ ಇದ್ದಾಗ ಅದು ಫ್ಲಾಪ್ ಅಂತ. ಆ ದೃಷ್ಟಿಯಿಂದ ರಂಗನಾಯಕಿನೂ ಫ್ಲಾಪೇ. ಹಾಕಿದ ಬಂಡವಾಳ ಬರಲಿಲ್ಲ ಆವತ್ತು ದಿವಸದಲ್ಲಿ, ಅದಾಯ್ತೆ. ಸೊ ಹೀಗಾಗಿ ಫ್ಲಾಪ್ ಆಗೋದ್ಮೇಲೆ ಅವ್ರಿಗೆ ಪಿಕ್ಚರ್ ಇಲ್ಲ, ಅವರು ಇದು ಮಾಡ್ಕೊಂಡಿದ್ದರು. ನಾನು ಒಂದಿನ ಅವ್ರನ್ನ ನೋಡೋಕ್ಕೆ ಅಂತ ಹೋದೆ ಇಲ್ಲಿ ಜಯನಗರದ ಇದ್ರ ಮನೆಗೆ. ಭಾಳ ಖುಷಿ ಬಿದ್ದುಬಿಟ್ರು ಅವ್ರ ಮನೆಗೆ ಹೋದಾಗ. ಖುಷಿ ಬಿದ್ದರು, ಇದು ಮಾಡಿದ್ರು. ಆಮೇಲೆ ಪಿಕ್ಚರ್ ಮಾಡಬೇಕು, ಅದು ಇದು ಕತೆ ಅದು ಇದು ಅಂತಂದರು. ಆಮೇಲೆ ಆವದಾನ ನೀವು ತರಿಸ್ದೆ ರೀ, ಆವದಾನ ಅದನ್ನ ಓದಿದ್ದೀನಿ, ಚೆನ್ನಾಗಿದೆ, ಅದನ್ನ ಮಾಡ್ತೀನಿ ಅಂತಂದರು. ಅದೇ ಅಮೃತಗಳಿಗೆ. ಆವದಾನ ದೊಡ್ಡೇರಿ ವೆಂಕಟಗಿರಿರಾವ್ ಅಂತ ಶಿವಮೊಗ್ಗದವ್ರು ಬರೆದಿರೋದು ಅವರು. ಆಮೇಲೆ ಅದನ್ನು ಮಾಡಬೇಕಾದ್ರೂ ಅವರು ನನಗೆ ಯಾರಾದರೂ ರೈಟರ್ಸ್ನ ಹೆಸರು ಹೇಳಿ ಅಂತಂತಂದರು. ನಾನು BL ವೇಣು, ತೋಂಟದಾರ್ಯ ಇವ್ರದ್ದೆಲ್ಲ ಹೆಸರು ಹೇಳಿದೆ. ಯಾರನ್ನಾದರೂ ಕರೆಸ್ಬಿಡಿ ಅಂತಂದರು. ನಾನು ತೋಂಟದಾರ್ಯರಿಗೆ ಲೆಟ್ರು ಬರೆದೆ ಫಸ್ಟು. ಇಲ್ಲಿ ವೇಣು ಅಷ್ಟೊತ್ತಿಗಾಗಲೇ ಬೇರೆ ಯಾವುದೋ ಪಿಕ್ಚರ್ ಏನೋ ಮಾಡ್ತಾಯಿದ್ರು. ನಾನು ತೋಂಟದಾರ್ಯರಿಗೆ ಲೆಟ್ರು ಬರೆದೆ. ಸರ್ ಈ ಥರ ಅವರು ಫಿಸಿಕ್ಸ್ಗೆ ಯಾವುದೋ ಇದಕ್ಕೆ ಏನು ಇಲ್ಲಿ ಕುಲು ಮನಾಲಿನಲ್ಲಿ ಏನೋ ಅವ್ರದ್ದು ಫಿಸಿಕ್ಸ್ ಕಾನ್ಫರೆನ್ಸ್ ಏನೋ ಇದೆ, ಸೆಮಿನಾರ್ ಇದ್ರದ್ದು. ಆ ಕಾನ್ಫರೆನ್ಸಿಗೆ ನಾನು ಹೋಗಬೇಕು, ಗೊತ್ತಾಯ್ತಾ. ನಾನು ಫ್ರೀನೂ ಇರಲ್ಲ ಇನ್ನೂ 2-3 ತಿಂಗಳು. ಜೊತೆಗೆ ಪುಟ್ಟಣ್ಣವ್ರ ಜೊತೆ ನನಗೆ ಹೇಗೋದು ಕಷ್ಟ ಅಂತ ಅನಿಸುತ್ತೆ, ನಾನು ಬರಲ್ಲ ಅಂತ ಲೆಟ್ರ್ ಬರೆದ್ರು. ಆ ಲೆಟ್ರೆಲ್ಲ ಇವೆ ನನ್ನದು ಮನೆಯಲ್ಲಿ, ಗೊತ್ತಾಯ್ತಾ. ಆಮೇಲೆ ಸರಿ ಅಂದ್ಬಿಟ್ಟು ನಾನು ಪುಟ್ಟಣ್ಣವ್ರಿಗೆ ಈ ಥರ ಅವರು ಇದಂತೆ ಸರ್, ಇನ್ನು ವೇಣುವ್ರಿಗೆ ಹೇಳಬೇಕು ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಂದ ಅವರೇ ವೇಣುವ್ರನ್ನ ಕರೆಸ್ಕೊಂಡ್ರು. ಅಷ್ಟೊತ್ತಿಗೆ ಯಾಕಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವೇಣುವ್ರು ಕರೆಸಿದ್ರು. ವೇಣುವ್ರು ಬಂದರು, ಅವರು ಮಾಡಿದ್ರು. ಮಾನಸ ಸರೋವರ ಟೈಮ್ನಲ್ಲಿ, ಯಾಕಂದ್ರೆ ಅಮೃತಗಳಿಗೆ ಆಮೇಲೆ ಆಗಿದ್ದು, ಮಾನಸ ಸರೋವರ ಟೈಮ್ನಲ್ಲಿ ಅವ್ರನ್ನ ಹೋಗಿ ಮಾತಾಡಿಸಿದಾಗ ಆಗ ಅವರು ಪದ್ಮಾವಸಂತಿನ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಪದ್ಮಾವಸಂತಿನ ಇಂಟ್ರೊಡ್ಯೂಸ್ ಮಾಡಿದಾಗ ಹೊಸ ನಟಿನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ನೋಡ್ರಿ ಅಂತ ಸ್ವಲ್ಪ ಖುಷಿಯಾಗಿ ಹೇಳಿದ್ರು. ನಾನು ನೋಡ್ದವನು ಇವಳು ನಮ್ಮ ಪಿಕ್ಚರ್ನಲ್ಲಿ ಮಾಡಿದ್ದಾಳೆ ಸರ್ ಅಂತಂದೆ. ಏನಂದ್ರಿ ಅಂತ. ಹೌದು ಸರ್. ಎಲ್ಲಿ? ನಮ್ಮ ನಾರದ ವಿಜಯದಲ್ಲಿ ಅಂದೆ. ನಾರದ ವಿಜಯದಲ್ಲಿ ಅವಳು ಹೇಮಾ ಚೌಧರಿ ಅಲ್ಲ, ನಾರದ ವಿಜಯದಲ್ಲಿ ನಮ್ಮ ಹೀರೋಯಿನ್ನು ಅವಳೇನು ಪದ್ಮಪ್ರಿಯಾದು. ನಾರದ ವಿಜಯದಲ್ಲಿ ಪದ್ಮಪ್ರಿಯ ಒಂದು ಕಾರ್ ಹತ್ರ ಬರ್ತಾಳೆ. ಕಾರ್ ಹತ್ರ ಬಂದಾಗ
ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾಳೆ. ಆಗ ಅನಂತ್ನಾಗು ಅವಳದು ಫ್ರಾಕ್ನ ಕಾರ್ ಇದಕ್ಕೆ ಸಿಗಿಸ್ತಾನೆ. ಆಮೇಲೆ ಅದು ಅರ್ಧೋಗುತ್ತೆ. ಆ ಥರದ್ದು ಅದು ಸಿಚುಯೇಷನ್ನು. ಅವರಿಬ್ಬರು ಮಾತಾಡ್ಬೇಕಾದ್ರೆ ಯಾರಾದರೂ ಫ್ರೆಂಡ್ ಜೊತೆ ಮಾತಾಡಬೇಕಲ್ಲ, ಹಾಯ್ ಅಂತ ಅವಳಂತಾಳೆ, ಇವಳು ಹಾಯ್ ಅಂತಾಳೆ. ನೋಡೆ ವಿಶ್ವನಾಥ್ ಕ್ರಿಕೆಟು ತುಂಬ ಚೆನ್ನಾಗಿ ಆಡ್ತಾನೆ ಕಡೆ ಅಂತದ್ದೇನೋ ಆ ಥರ ಕ್ರಿಕೆಟ್ ವಿಷಯ ಏನೋ ಇದನ್ನು ಫ್ರಾಕ್ ತೆಗೆದು ಹಿಂಗೆ ಕಾರಿಗೆ ಸಿಗಿಸ್ತಾನೆ. ಆ ಮಾತಾಡೋ ಫ್ರೆಂಡ್ ಕ್ಯಾರೆಕ್ಟ್ರು ಇವಳು ಪದ್ಮಾವಸತಿ ಮಾಡಿದ್ದು ಇದೆ. ನಾರದ ವಿಜಯದಲ್ಲಿ ಇದೆ, ನಾರದ ವಿಜಯದಲ್ಲಿ ಇದೆ ಪಿಕ್ಚರಲ್ಲಿ. ಹಾಂ, ನೀವೇನು ಬೇಕಾದ್ರೆ ಅಂದ್ಕೊಳ್ಳಿ. ಅವಳನ್ನ ಅಶೋಕ ಹೋಟ್ಲಲ್ಲಿ ಶೂಟಿಂಗ್ ನಡೀತಾ ಇರೋ ಜಾಗಕ್ಕೆ ಆರ್ಟಿಸ್ಟು ಅಂತ ಯಾರೋ ಕರ್ಕೊಂಬಂದಿದ್ರು, ನಾವು ಪರಿಚಯ ಆಯಿತು. ಹೌದಾ, ಏನು ಮಾಡ್ಕೊಳ್ಳಿ ನೋಡೋಣ ಅಂತ ನಾವು ಆ ಸೀನ್ನಲ್ಲಿ ಮಾಡಿಸಿದ್ವಿ. ಇದು ನಾನು ಅವ್ರ ಹತ್ರ ಹೋದಾಗ ಇದನ್ನು ಅವರು ಅವಾಗ ಹೇಳಿದ್ದು. ತಿರ್ಗಾ ಅಮೃತಗಳಿಗೆ ಟೈಮ್ನಲ್ಲಿ ನಾನು ಅವ್ರ ಹತ್ರ ಹೋದಾಗ ಅದಾಯಿತು. ಅಮೃತಗಳಿಗೆ ಟೈಮ್ನಲ್ಲಿ ಹೋದಾಗ್ಲೂ ಅವರು ಅಮೃತಗಳಿಗೆದು ಹೇಳಿದ್ನಲ್ಲ ನಾನು ಈಗಾಗಲೇ ರೈಟರ್ಸು ಅದು ಇದು ಇದೆಲ್ಲ ಆಯಿತು. ಅವರು ಅಮೃತಗಳಿಗೆ ಚೆನ್ನಾಗಾಯಿತು. ಬಟ್ ಅಮೃತಗಳಿಗೆ ಇನ್ನೊಂದು ಹೇಳ್ತೀನಿ, ಅಮೃತಗಳದ್ದು ಪುಟ್ಟಣ್ಣವ್ರದ್ದು. ನಾನು ರೌಡಿ ರಾಜ ಏನೋ ಪಿಕ್ಚರ್ ಎಡಿಟ್ ಮಾಡ್ತಾಯಿದ್ದೆ AVMನಲ್ಲಿ, ರೂಮ್ ನಂಬರ್ 5 ನಾನು ಮಾಡ್ತಾಯಿದ್ದಿದ್ದು. ರೂಮ್ ನಂಬರ್ 2ನಲ್ಲಿ ಅಮೃತಗಳಿಗೆ ಎಡಿಟಿಂಗು ಪುಟ್ಟಣ್ಣವ್ರದ್ದು. ನಾನು ಆಲ್ರೆಡಿ ನಮ್ಮ ಇದರಲ್ಲಿ ಎಡಿಟ್ ಮಾಡ್ಕೊಂಡು ನಾನು ಇದ್ದೆ. ಪುಟ್ಟಣ್ಣವ್ರು ಎಡಿಟಿಂಗು ಅಂತಂದರೆ ಅವರು ಬರೋ ದಿವಸ ಅಂತಂದರೆ ಎಡಿಟಿಂಗ್ ರೂಮ್ನಲ್ಲಿ ಊದ್ಗಡ್ಡಿ ಹಚ್ಚಿ ಘಮ ಘಮ ಅಂತ ಅದೆಲ್ಲ ಇದು ಮಾಡಿ ಭಾಳ ಶಿಸ್ತಾಗಿರಬೇಕು ಅಲ್ಲಿ. ಅವರ ಎಡಿಟರ್ VP ಕೃಷ್ಣ ಅಂತಂದ್ಬಿಟ್ಟು ಅವರು ಎಡಿಟ್ರು, ಮಲಯಾಳಂ ಎಡಿಟ್ರ್ ಅವರೇ ಪರ್ಮನೆಂಟ್ ಅವರು ಎಡಿಟ್ರು ಅವರಿದು. ಇವ್ರು ಬಂದರು, ಪುಟ್ಟಣ್ಣವರು ಬಂದು ಕಾಫಿ ಕುಡಿಯೋ ಟೈಮ್ನಲ್ಲಿ ನೋಡಿದ್ರೆ, ಏನು ನಾನು ಹಿಂಗೊಂದು ಪಿಕ್ಚರ್ ಇದು ಮಾಡ್ತಾಯಿದ್ದೀನಿ ಸರ್. ಹೌದಾ ಅಂತಂದರು. ನಮ್ಮ ಪಿಕ್ಚರ್ದು ಎಡಿಟಿಂಗ್ ರೀ, ಮಾರ್ಕಿಂಗ್ ಮಾಡ್ಬೇಕಾದ್ರೆ ಬನ್ನಿರಿ ಅಂತಂದರು. ಇವರು ಯಾರು ಅಸಿಸ್ಟೆಂಟ್ಸ್ನು ಕರ್ಕೊಂಬಂದಿಲ್ಲ. ಅವರು ಪುಟ್ಟಣ್ಣವ್ರ ಅಸಿಸ್ಟೆಂಟ್ಸ್ ಯಾರೂ ಇಲ್ಲ ಅದಕ್ಕೆ ಅಮೃತಗಳಿಗೆ ಎಡಿಟಿಂಗ್ ಮಾಡೋ ಟೈಮ್ನಲ್ಲಿ. ನಾನು ಅವರು ಮಾರ್ಕಿಂಗ್ ಹೆಂಗೆ ಮಾಡ್ತಾರೆ ನೋಡೋದಕ್ಕೆ ಅಂತ ಅವರು ಹೋಗಿ ನಿಂತ್ಕೊಂಡೆ. ಅವರು ಮೂವಿ ಹಾಲದಲ್ಲಿ ಅದು ರನ್ ಆಗೋದು ಮಾರ್ಕ್ ಮಾಡೋರು ನೋಡ್ತಾ ಇದ್ದೆ. ಅಮೃತಗಳಿಗೆನಲ್ಲಿ ಉಮಾಶ್ರೀ ಕ್ಯಾರೆಕ್ಟ್ರ್ ಬರುತ್ತೆ. ಉಮಾಶ್ರೀ ಫಸ್ಟ್ ಪಿಕ್ಚರು ಅಮೃತಗಳಿಗೆ ಅದಾಯ್ತೆ. ಅಮೃತಗಳಿಗೆನಲ್ಲಿ ಅಲ್ಲಿ ಬರ್ತದೆ, ಇವಳು ಯಾರೋ ಇವಳು ರಂಗಭೂಮಿ ನಟಿ ಅಂತ ಕರ್ಕೊಂಬಂದ್ಬಿಟ್ರು ರೀ, ಹಾಕ್ಬಿಟ್ರು, ತಲೆ ತಿಂದ್ಲು ಯಪ್ಪ ಅಂತಂದ್ಬಿಟ್ಟು ಒಂದಷ್ಟು ವರ್ಣಿಸೋಕ್ಕೆ ಶುರು ಮಾಡಿದ್ರು ಇವರು. ನಾನು ನೋಡ್ದಂದು ಸುಮ್ಮನೆ ಆಗ್ಬಿಟ್ಟೆ. ಯಾಕೆಂದರೆ ಉಮಾಶ್ರೀನ ಇದಕ್ಕೆ ಮೊದಲೇ ನೋಡಿದ್ದೆ ನಾನು ಉಮಾಶ್ರೀನ ಯಾವಾಗ ನಾನು ನೋಡಿದ್ದೆ ಅಂದರೆ, ನಾವು ಪ್ರೇಮ ಪರವಾಗಿ ಆರ್ಟಿಸ್ಟ್ನ ಹುಡುಕ್ತಾ ಇದ್ವಲ್ಲ ಫಸ್ಟ್ ಬಿಗಿನಿಂಗ್ನಲ್ಲಿ, ನಾವು ಆರ್ಟಿಸ್ಟ್ನ ನೋಡೋಕ್ಕೆ ಮೊದಲು ಆ ಟೈಮ್ನಲ್ಲಿ ಆಟೋ ರಿಕ್ಷಾದಲ್ಲಿ ಪೇಪರ್ ಇಟ್ಕೊಂಡಿರೋನು ಅಂತ ಒಬ್ಬಂದು ಆಟೋ ರಿಕ್ಷಾದೊಂದು ಪಬ್ಲಿಸಿಟಿ ಇತ್ತು. ಅವನು ನ್ಯೂಸ್ ಪೇಪರೆಲ್ಲ ಆಟೋ ರಿಕ್ಷಾದಲ್ಲಿ ಇಡ್ತಾನೆ, ಜನ ಓದೋದಕ್ಕೆ ಕತೆ ಕಾದಂಬರಿ ಎಲ್ಲ ಇಡ್ತಾನೆ ಆಟೋ ರಿಕ್ಷಾದಲ್ಲಿ ಅಂತ. ಆ ಆಟೋ ರಿಕ್ಷಾದೊಂದು ಮಗಳು ಆಶಾ ಅಂತಂದ್ಬಿಟ್ಟು ಅವಳು ಒಬ್ಬ ಮುಂದೆ ಒಳ್ಳೆ ನಟಿ ಆಗ್ಬೋದು ಅಂತ ಅನ್ನೋ ಥರದಲ್ಲಿ ಯಾವುದೋ ಒಂದು ಇದನ್ನು ಓದಿದ್ದೆ. ಅವಳ ಅಡ್ರೆಸ್ನೇ ಹಿಡ್ಕೊಂಡು ಜಯನಗರಕ್ಕೆ ಹೋದೆ ಅವಳ ಮನೆಗೆ ನೋಡ್ಕೊಂಬರೋಕ್ಕೆ ಅಂತಂದ್ಬಿಟ್ಟು. ಹೋದಾಗ ಆ ಹುಡುಗಿನ ನೋಡಿದೆ. ಆ ಹುಡುಗಿ ಇನ್ನೂ ತುಂಬ ಚಿಕ್ಕ ಹುಡುಗಿ, ನಮ್ಮ ಪಾತ್ರಕ್ಕಾಗೋ ಅಂಥ ಹುಡುಗಿ ಅಲ್ಲ ಅದು. ಆ ಟೈಮ್ನಲ್ಲಿ ಆ ಹುಡುಗಿ ಜೊತೆ ಮಾತಾಡಿದ್ಮೇಲೆ, ಇಲ್ಲೇ ನಮ್ಮಲ್ಲಿ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ಡ್ರಾಮಾ ಆರ್ಟಿಸ್ಟು, ಅವರು ಪಿಕ್ಚರ್ನಲ್ಲಿ ಮಾಡ್ತಾರೆ ನೋಡಿ ಅವ್ರನ್ನ ಅಂತ. ಅವಳು ಹೇಳಿದ್ಲು, ಕೂಗಿದ್ಲು. ಆವಾಗ ಉಮಾಶ್ರೀ ಕಂಕ್ಳಲ್ಲಿ ಒಂದು ಮಗು ಎತ್ಕೊಂಡು ಅವಳು ಬಂದಳು. ಉಮಾಶ್ರೀ ಅವಳು ನಿಂದು ಮೊದಲೇ ಅವಳು ಕುಳ್ಳುಗಿರೋದು, ಕಂಕ್ಳಲ್ಲಿ ಬೇರೆ ಒಂದು ಮಗು. ಆಮೇಲೆ ಮನೇನ ದಿನನಿತ್ಯ ಇರೋ ಇದರಲ್ಲಿ ಏನು ಅಂತ ನನಗೇನು ಅನ್ನಿಸ್ಲಿಲ್ಲ. ನೋಡಿದ್ಮೇಲೆ ಆಯಿತು, ನಾವು ಪಿಕ್ಚರ್ ಮಾಡೋ ಟೈಮ್ನಲ್ಲಿ ಯಾವುದಾದ್ರೂ ಕ್ಯಾರೆಕ್ಟ್ರಿಗೆ ನಿಮ್ಗೆ ಹೇಳ್ತೀನಿ ಅಮ್ಮ, ನಾನು ಬರ್ತೀನಿ ಅಂತಂದ್ಬಿಟ್ಟು ಬಂದೆ. ಹೀಗಾಗಿ ಉಮಾಶ್ರೀನ ಫಸ್ಟ್ ಟೈಮ್ನು ನಾನು ನೋಡಿದ್ದೆ. ಸಿನಿಮಾಗೆ ಬರೋಕ್ಕೆ ಮೊದಲೇ 2-3 ವರ್ಷದ ಮೊದಲೇ ನಾನು ನೋಡಿದ್ದೆ. ಅದನ್ನ ಇವ್ರು ಇಲ್ಲಿ ಬೇರೆ ಹೇಳ್ತಾವ್ರೆ, ಇವ್ರು ಬೇರೆ ಹೇಳಿದ್ರು. ನಾನು ಸೈಲೆಂಟ್ ಆಗೋದೆ. ಉಮಾಶ್ರೀ ಅದರಲ್ಲಿ ಇವನ್ನ ಕಾಲೇಜಿನಲ್ಲಿ ಯಾರು ನಮ್ಮ ರಾಮಕೃಷ್ಣ ಇರ್ತಾನಲ್ಲ, ಅವ್ನು ಕಾಲೇಜಿನಲ್ಲಿ ಓದಬೇಕಾದ್ರೆ ಅವನ್ನ ಪಿಕಪ್ ಮಾಡಿಕೊಂಡು ಯಾವುದೋ ಹುಡುಗಿ ಕರ್ಕೊಂಡು ಹೋಗ್ತಾಳೆ ಅಂತನ್ನೋದು ಸೀನ್ಗೆ ಇವಳು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗೋ ಸೀನ್ ಅದು ಇವತ್ತು ಇದೆ. ಅಮೃತಗಳಿಗೆ ಪಿಕ್ಚರ್, ಅಮೃತಗಳಿಗೆಲ್ಲಿ ನೋಡಿ ಪಿಕ್ಚರ್ ನಾನು ಸಿಗುತ್ತೆ. ಅದು ಪುಟ್ಟಣೆ ಚೆನ್ನಾಗಲ್ಲ, ಅಯ್ಯೋ ನಮಗೆ ಸಾಕಾಗೋಯ್ತು ಅಂತಂತಂದರು, ಯಾರೋ ಕರ್ಕೊಂಬಂದರು ಅಂತ.
ಆ ಚಾಲೆಂಜ್ ಮೇಲೆ ಆಕೆ ಮುಂದೆ ಒಳ್ಳೆ ನಟಿ ಆಗಿರ್ಬೋದು ಅಂತ ಅನಿಸುತ್ತೆ ಆಯಿತಾ. ಅದು ಸಾಧ್ಯತೆಗಳಿರ್ತದೆ. ಯಾಕೆಂದರೆ ಎಷ್ಟೋ ಸಾರಿ ಆರ್ಟಿಸ್ಟ್ಗಳು ಬಂದಾಗ ಡೈಲಾಗು ಹೇಳಿದೆ ಬೆಬೆಬೆ ಅಂದವರು ಮುಂದೆ ಅತ್ಯುತ್ತಮ ನಟರಾಗಿರೋರು ಇದ್ದಾರೆ. ನಮ್ಮ ಉದಾಹರಣೆ ಅಂತಂದರೆ ನಮ್ಮ ಕರ್ಬಸವಯ್ಯ ಇದ್ನಲ್ಲ, ಅವನು ನಾವು ಯಾವುದೋ ಒಂದು ಟಿ ವಿ ಸೀರಿಯಲ್ ನಮ್ಮ ನಾಗೇಂದ್ರಪ್ಪನವರು ಮಾಡಬೇಕಾದ್ರೆ ಆ ಟಿ ವಿ ಸೀರಿಯಲ್ ಕರೆಸಿದಾಗ ಅವ್ನಿಗೆ ಡೈಲಾಗ್ ಹೇಳಕ್ಕೆ ಬರಲಿಲ್ಲ. ಮುಂದೆ ಕರ್ಬಸಯ್ಯ ಅತ್ಯುತ್ತಮ ನಟ ಅಂತ ಅಂದ್ಬಿಟ್ಟೆಲ್ಲ ಹೆಸರು ಗಳಿಸ್ದ. ನಮ್ಮ ಕಣ್ಣೆದುರುಗಡೆನೇ ಇದೆ. ಸರ್ ನೀವು 100 ಕತೆ ಹೇಳಿ ಸರ್, ಅವ್ರು ಒಪ್ತಾ ಇರಲಿಲ್ಲ ಸರ್. ಅವ್ರಿಗೆ ಅವ್ರ ಮನಸ್ಸಿಗೆ ಆ ಕಥೆನಲ್ಲಿ ಹಿಂಗೆ ಮಾಡ್ಬೋದು ಅಂತ ಅನ್ನೋದು ಬಂದಾಗಲೇ ಅದು ಒಪ್ತಾ ಇದ್ದಿದ್ದು. ಇದಾರು ಒಪ್ತಾ ಇರಲಿಲ್ಲ ಅವರು. ಯಾಕೆಂದರೆ ಅವರು ಹಳೆ ಕಥೆಗಳು ಓದ್ತಾ ಇದ್ದ, ಆಮೇಲೆ ಕಥೆಗಳು ಓದಿರೋದು ಕಮ್ಮಿ. ಕಥೆ ಓದಿ ಸರ್ ಅಂತ ಅಂದ್ಬಿಟ್ಟು ಪುಸ್ತಕಗಳೆಲ್ಲ ತೊಗೊಂಡೋಗಿ ನಾನು ಕೊಟ್ಟರು ಅವ್ರು ಓದ್ತಾ ಇರಲಿಲ್ಲ. ಬೇರೆ ಯಾರಾದರೂ ಪುಸ್ತಕ ತಂದು ಕೊಟ್ಟಿದ್ರೆ ಇನ್ನು ಓದ್ಬಿಟ್ಟು ನನಗೆ ಹೇಳು ಅಂತನ್ನೋರು. ಅದಾಯ್ತೆ, ನನಗೆ ಅದೊಂದು ವರ. ಯಾಕೆಂದರೆ ನನಗೆ ನಮ್ಮ ಎಚ್ ಎನ್ ಶಂಕರ್ ಆಗಲಿ ಅಥವಾ ಕೆ ವಿ ಜಯರಾಮ್ ಆಗಲಿ ಇವ್ರುಗಳೆಲ್ಲ ಯಾವುದಾದ್ರು ನಾವೆಲ್ನ ಕೊಟ್ಟು ಇದು ಓದ್ಬಿಟ್ಟು ನೀನು ಹೇಳ್ಬಿಡಮ್ಮ, ನಿನ್ನ ಕತೆ ನೀನು ನಾವೆಲ್ ಓದ್ಬಿಟ್ಟು ನಮ್ಗೆ ಹೇಳ್ಬೇಕಾದ್ರೆ ಒಂದು 90% ಅದರಲ್ಲಿ ಹೆಂಗಿದೆಯೋ ಹಂಗೆ ಅದೇ ಪದಗಳನ್ನ ಸಹಿತ ಹೇಳ್ಬಿಡ್ತೀಯ, ಅದರಿಂದ ನೀನು ಓದಿ ಹೇಳ್ಬಿಡು ಅಂತ ಕೊಡೋರು ನನಗೆ. ಸೊ ಹೀಗಾಗಿ ಸಾಕಷ್ಟು ಜನಕ್ಕೆ ಕತೆ ಓದಿ ಹೇಳಿರೋ ಅಂಥದ್ದೆಲ್ಲ ಇದೆ. ಆದರೆ ಅವ್ರದ್ದೇ ಆದ ರೀತಿ, ಅವ್ರ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ಅವರು ಇದು ಮಾಡ್ತಾಯಿದ್ದು. ಬಿಳಿಗಿರಿ ಬನದಲ್ಲಿ ಒಂದು ದಿವಸ ಶೂಟಿಂಗು, ಬೆಳಗ್ಗೆ 6:30 ಎಲ್ಲರೂ ಇರಬೇಕು ಅಂತಂದಿದ್ರು. ಎಲ್ಲರೂ 6:30 ಇರಬೇಕು. ವಿಷ್ಣುವರ್ಧನ್ ಆಗ ಬೆಂಗಳೂರಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದಿತ್ತು. ಇವರು ಬೆಂಗಳೂರಿಂದ ಅಪ್ ಆ್ಯಂಡ್ ಡೌನ್, ಮೇಕೆದಾಟಿನಲ್ಲಿ ಶೂಟಿಂಗು. ಬೆಂಗಳೂರಿಂದ ಆದರೂ ಬರಲಿ, ಎಲ್ಲಿಂದಾದರೂ ಬರಲಿ, ನನಗೆ ನನ್ನ ಟೈಮಿಗೆ ಕರೆಕ್ಟಾಗಿ ಇರಬೇಕು ಅಂತ. ಬೆಳಗ್ಗೆ 6:30 ಇರಬೇಕು ಅಂದರೆ 6:30 ಇರಬೇಕು. ಇರ್ತೀನಿ ಅಣ್ಣ ಅಂತಂದ್ಬಿಟ್ಟು ಹೋಗಿತ್ತು. ವಿಷ್ಣುವರ್ಧನ್ ಜೊತೆ ಲೋಕನಾಥು ಹೋಗ್ಬಿಟ್ಟಿದ್ರು. ವಿಷ್ಣುವರ್ಧನ್ ಹೆಂಗಿರು ಬರ್ತಾನೆ ಅದೇ ಕಾರಲ್ಲಿ ಬರೋಣ ಅಂತ. ಬೆಳಿಗ್ಗೆ ಆ ಟ್ರೆಜರ್ ಹಂಟಿಂಗ್ ಸೀನು ಅಲ್ಲಿ ಇದ್ದಿದ್ದು ಜೈ ಜಗದೀಶು, ಶ್ರೀನಿವಾಸ ಮೂರ್ತಿ, ಕಾಂಚನ ಅವರು, ನಾವೆಲ್ಲ ಅಲ್ಲೇ ಇದ್ವಿ, ಮೇಕೆದಾಟಿನಲ್ಲೇ ಇದ್ವಿ ನಾವು, ಗೆಸ್ಟ್ ಹೌಸಲ್ಲೇ. ಅಲ್ಲಿ ಬಾಲಣ್ಣ, ದಿನೇಶು ಅವೆಲ್ಲ ಅಲ್ಲೇ ಇರ್ತಿದ್ವಿ. ಶೂಟಿಂಗು ಬೆಳಿಗ್ಗೆ ಟ್ರೆಜರ್ ಹಂಟಿಂಗ್ ಸೀನ್ ಸ್ಟಾರ್ಟ್ ಮಾಡಿದ್ವಿ. ಒಂದಷ್ಟು ಸೀನ್ ತೆಗೆದ್ವಿ, 10 ಗಂಟೆವರೆಗೂ ತೆಗೆದ್ವಿ. 10 ಗಂಟೆ ಆದರೂ ಇವರಿಬ್ಬರು ಬರಲಿಲ್ಲ. ವಿಷ್ಣುವರ್ಧನ್ ಬರಲಿಲ್ಲ. 10:30 ಬಂದರು ಇವರು. ಬಂದವರು ಸಾರಿ ಅಣ್ಣ ಹಂಗೆ ಹಿಂಗೆ ಅಂತ ಏನೋ ಹೇಳೋದು. ಅವ್ರು ಬಂದರು, ಇಳಿದ್ರು, ಇವ್ರು ಪ್ಯಾಕಪ್ ಹೇಳಿದ್ರು. ಅವ್ರು ಬಂದರು, ಇಳಿದ್ರು, ಪ್ಯಾಕಪ್ ಹೇಳಿದ್ರು. ಪ್ಯಾಕಪ್ ಶೂಟಿಂಗ್ ಪ್ಯಾಕಪ್. ಅವ್ರು ಶೂಟಿಂಗ್ ಇಲ್ಲ ಅವತ್ತು. ಅವ್ರು ಸಾರಿ ಅವೆಲ್ಲ ಆಮೇಲೆ ನಡೆದಿರುತ್ತೆ ಅವೆಲ್ಲ ಅಂತ, ಅವೆಲ್ಲ ಅದು ಬೇರೆ ಬೇರೆ ಇದ್ರದ್ದು. ಶೂಟಿಂಗ್ ಸ್ಟಾರ್ಟ್ ಆಗಿದ್ದೆ ನೆಕ್ಸ್ಟ್ ಡೇ. ಚರಣ್ ರಾಜ್ ಅವನ್ನ ನಾವು ಪರಾಜಿತದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದೇ ಫಸ್ಟ್ ಪಿಕ್ಚರ್. ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ ಮಾಡಬೇಕಾಗಿದ್ದು ಸುಂದರ್ ರಾಜ್. ಈ ಸುಂದರ್ ರಾಜ್ ಏನು ಮಾಡ್ದ, ಸಿದ್ಲಿಂಗನವ್ರ ಹತ್ರ ಬಂದು ಯಾವಾಗಲೂ ಪಾರ್ಟ್ ಕೇಳ್ತಾ ಇದ್ದ. ಸರ್ ನಾನು ಪಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸಿದ್ಲಿಂಗನವ್ರು ಆಯಿತು ನಾನು ಪಿಕ್ಚರ್ ಮಾಡ್ಬೇಕಾದ್ರೆ ನೀನು ಕೊಡ್ತೀನಿ ಅಂತಿದ್ದೆ. ವಾದ್ಯಾರೆ ಅಂತನೋ ನೀನು. ಅವನು ಕರೆದು ಪಿಕ್ಚರ್ ಕ್ಯಾರೆಕ್ಟ್ರ್ ಕೊಟ್ಟು ದುಡ್ಡು. ಅವಾಗ ಇವರು ಓನ್ ಪ್ರೊಡಕ್ಷನ್ ಅಲ್ವ ಇದು, ಅದು ಪರಾಜಿತ, ಶ್ರೀಧರ್ ಕೃಪಾ ಮೂವೀಸ್ನಲ್ಲಿ ಅವರು ಇವರು ಪಾರ್ಟ್ನರ್ಸು. ಸೊ ಬಡ್ಜೆಟ್ನ ಸ್ವಲ್ಪ ನೋಡಿ ಹಾಕಿರ್ತಾರೆ. ಅವರು ನಾನು ಇಷ್ಟು ಕೊಡ್ತೀನಿ ಅಂತ ಅಂದರು. ಇವ್ರು ಹೇಳಿದ್ದು ಡಬಲ್ ದುಡ್ಡು ಅವ್ನು ಕೇಳ್ದ. ನನಗಿಷ್ಟು ಬೇಕು ಅಂತ ಅಂದ್ಬಿಟ್ಟು. ಇಲ್ಲಪ್ಪ ನನಗೆ ಕೊಡೋಕ್ಕಾಗೋದು ಇಷ್ಟೇ, ನೀವು ಮಾಡಿದ್ರೆ ಮಾಡು, ಇಲ್ಲದೆ ಬಿಡು ಅಂದರು. ಇಲ್ಲ ನಾನು ಇವಾಗ ಇಷ್ಟು ತೊಗೊತಾ ಇದ್ದೀನಿ, ನನಗಿಷ್ಟು ಕೊಟ್ಟರೆ ಮಾಡ್ತೀನಿ, ಇಲ್ಲಾರು ಮಾಡಲ್ಲ ಅಂತ ಅಂದ್ಬಿಟ್ಟ. ಅವ್ನು ಸ್ವಲ್ಪ ತಮಿಳ್ ಪಿಕ್ಚರ್ಗಳಲ್ಲೆಲ್ಲ ಅವನು ಮಿಂಚ್ತಾ ಇದ್ದ. ಇದ್ರ ಮೇಲೆ ಅವನು ಹಂಗಂದ. ಸರಿ ಆಯಿತು ಬಿಡು ಅಂತಂದರು. ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಅವನು ಇದಾಯಿತು. ಆಗ ನಾವು ಈ ಚರಣ್ ರಾಜ್ನ ಕರೆಸಿ ಚರಣ್ ರಾಜ್ನ ಇದು ಮಾಡಿದ್ದು. ಚರಣ್ ರಾಜ್ ರತನ್ ಮಹಲ್ನಲ್ಲಿದ್ದ. ರತನ್ ಮಹಲ್ನಲ್ಲಿ ವಸಂತ್ ಕುಮಾರ್ ಅಂತ ಕ್ಯಾಮ್ರಾಮನ್ ಇದ್ದರು. ಅವ್ರ ರೂಮಿಗೆ ನಾವೆಲ್ಲ ಹೋಗ್ತಾಯಿದ್ದೆ. ನಾನು, ತಿಪ್ಟೂರ್ ರಘು ನಾವೆಲ್ಲ ಹೋಗ್ತಾಯಿದ್ವಿ. ನಾವೆಲ್ಲ ರೆಗ್ಯುಲರಾಗಿ ಅಲ್ಲಿ ಸೇರ್ತಾಯಿದ್ವಿ. ಅಲ್ಲಿ ನಮಗೆ ಪರಿಚಯ ಆಗಿದ್ದ. ಸಿದ್ಲಿಂಗನವ್ರ ಮನೆಗೆ ಹೋಗಿ ಕೇಳು ನೀನು ಕ್ಯಾರೆಕ್ಟ್ರನ್ನ, ನಾವು ಆಮೇಲೆ ಹೇಳ್ತೀವಿ ಅಂತ ಹೇಳಿದ್ವಿ. ಅವನು ಹೋಗಿ ಅವ್ರನ್ನ ಕೇಳಿದ್ದ. ಆಮೇಲೆ ಅವನ್ನ ಕರೆಸಿ ಇದು ಮಾಡಿ, ಹಂಗಿದ್ರು ಅವನ್ನ ಕರೆಸಿ ತೋರಿಸಿದ್ವಿ. ಇವನು ಓಕೆ ಅಂದ್ಬಿಟ್ರು.
ಓಕೆ ಅಂದಮೇಲೂ ನಾನು ಡೈರೆಕ್ಟ್ರಿಗೆ ಅಂದೆ, ಸರ್ ತಿರ್ಗಾ ಬೆಳಿಗ್ಗೆ ಸುಂದರ ನಾನು ಆ್ಯಕ್ಟ್ ಮಾಡ್ತೀನಿ ಅಂದರೆ ಏನು ಮಾಡ್ತೀರಿ ನೀವು ಅಂದೆ. ಇಲ್ಲ ಅವ್ನು ಫ್ರೀಯಾಗಿ ಬಂದು ಮಾಡ್ತೀನಿ ಅಂದರು, ನಾನು ಮಾಡಿಸಲ್ಲ ಅಂದರು. ಅವ್ರು ಹಂಗೇನೆ, ಅವ್ರೊಂದು ಸಾರಿ ಡಿಸಿಷನ್ ತೊಗೊಂಡ್ರೆ ಹಂಗೇನೆ. ಹಾಗಾಗಿ ಚರಣ್ ರಾಜು ಚಿತ್ರರಂಗಕ್ಕೆ ಬಂದ. ಫಸ್ಟ್ ಡೇ ಡೈಲಾಗ್ ಕೊಟ್ಟಿದ್ವಿ, ಎಲ್ಲ ರೆಡಿ ಮಾಡಿಸಿದ್ದೆ, ಎಲ್ಲ ಇದು ಮಾಡಿದೆ. ಫಸ್ಟ್ ಡೇ ಆ ಒಂದು ಡೈಲಾಗು ಪರ್ಫೆಕ್ಟಾಗಿ ಮಾಡಿಬಿಟ್ಟ, ಓಕೆ ಆಗೋಯ್ತು. ಸೆಕೆಂಡ್ ಡೇ ಶೂಟಿಂಗು ಹೀಗೆ ಒಂದು ಟೇಬಲ್ ಮುಂದೆ ಹಿಂಗೆ ಚೇರ್ ಇರುತ್ತಲ್ಲ, ಇದ್ರ ಚೇರು, ಆ ಥರದ್ದು ಚೇರು ಟೇಬಲ್ ಮುಂದೆ ಅವನು ಕೂತಿರೋದು. ಒಂದು ಡೈಲಾಗು ಶ್ರೀನಿವಾಸ ಮೂರ್ತಿ ಎದುರುಗಡೆ ಬಂದಿರ್ತಾರೆ. ಕಾರ್ ರೇಸ್ನಲ್ಲೋ ಫ್ಲೈಟ್ ಆ್ಯಕ್ಸಿಡೆಂಟಲ್ಲೋ ಅವ್ನು ಸತ್ತಿದ್ರೆ ನಾನು ಎಷ್ಟೋ ಸಂತೋಷ ಪಡ್ತಿದ್ದೆ, ಹೀ ಇಸ್ ಎ ಕವರ್ಡ್ ಅಂತ, ಈ ಥರದ್ದು ಒಂದು ಡೈಲಾಗ್. ಅವನು ಈ ಸಿಗರೇಟ್ ಹಿಂಗೆ ಸೇತ್ತಾ ಸಿಗರೇಟ್ ಹಿಂಗೆ ಅಂದ್ಕೊಂಡು ಮಾಡಬೇಕು. ಸಿಗರೇಟ್ ಕೈಯಲ್ಲಿ ಹಿಡ್ಕೊಂಡ್ರೆ ಡೈಲಾಗ್ ಬರೋಲ್ಲ. ಬೆಳಿಗ್ಗೆ 9 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು, ಮಧ್ಯಾಹ್ನ 1 ಗಂಟೆವರೆಗೂ ಆಯಿತು. ಆ ಒಂದು ಡೈಲಾಗೆ ಆಗಲಿಲ್ಲ, ಓಕೆ ಆಗಲಿಲ್ಲ. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಓಕೆ ಆಗಲಿಲ್ಲ. ಇವತ್ತಿದು ಯಾಕೋ ಬರಲ್ಲ, ಇವತ್ತು ಬಿಟ್ಬಿಡೋಣ ಅಂತಂದ್ಬಿಟ್ಟು ಬಿಟ್ಬಿಟ್ರು ಹೊರತು ಕೋಪಿಸ್ಕೊಳ್ಳಿಲ್ಲ. ಗೊತ್ತಾಯ್ತಾ? ಅರ್ಧ ದಿನ ಕಾಲ್ ಶೀಟ್ ಅಂದರೆ ಅದರ ಎಕ್ಸ್ಪೆನ್ಸಸ್ಸು, ಫಿಲಮ್ ರೋಲು ಅವೆಲ್ಲ ಲೆಕ್ಕ ಹಾಕಿ ಅವು ಯಾವುದನ್ನು ಇದು ಮಾಡ್ತಿಲ್ಲ. ಅವ್ರಿಗೆ ಕರೆಕ್ಟಾಗಿ ಬರೋವರೆಗೂ ಅವ್ರು ಬಿಡ್ತಾ ಇರಲಿಲ್ಲ. ಬರಲಿಲ್ವ ಬಿಟ್ಬಿಡೋರು. ಕೂಗಾಡೋದು, ಕಿರ್ಚಾಡೋದು, ಬೈಯೋದು ಅವೆಲ್ಲ ಏನೂ ಮಾಡ್ತಾ ಇರಲಿಲ್ಲ. ಅದೇ ಚಿತ್ರದಲ್ಲಿ ರಾಮಕೃಷ್ಣ ಮಾಡಬೇಕಾಗಿತ್ತು. ಡೇಟೆಲ್ಲ ಕೊಟ್ಟೆಲ್ಲ ಆಗೋಗಿತ್ತು ರಾಮಕೃಷ್ಣನ್ಗೆ. ಚೆಲ್ಲಿದ ರಕ್ತ ಅಂತನೋ ಪಿಕ್ಚರ್ನಲ್ಲಿ ಶೂಟಿಂಗ್ನಲ್ಲಿ ಇದ್ದ ಅವನು, ಅಭಯ್ ನಾಯ್ಡು ಪಿಕ್ಚರ್ನಲ್ಲಿ. ಅಲ್ಲಿ ಕುದುರೆ ಮೇಲಿಂದ ಏನೋ ಬಿದ್ದು ಕಾಲರ್ ಬೋನ್ದು ಅವನದು ಡಿಸ್ಲೊಕೇಟೋ ಫ್ರ್ಯಾಕ್ಚರೋ ಆಗಿದೆ ಅನ್ನೋದು ಸುದ್ದಿ ಬಂತು ನಮಗೆ. ನಮಗೆ ಬರಬೇಕಾದ ಹಿಂದಿನ ದಿವಸ ನಾವೆಲ್ಲ ಚಿಕ್ಕಮಗಳೂರಿನಲ್ಲಿದ್ದೀವಿ ಶೂಟಿಂಗ್ ಮಾಡ್ತಾ. ಈಗ ಏನು ಮಾಡೋದು? ನಾನು ಈ ವಿಜಯಕಾಶಿ ಇದನ್ನಲ್ಲ, ವಿಜಯಕಾಶಿ ಹೆಂಡತಿ ವೈಜಯಂತಿ ಕಾಶಿ. ವೈಜಯಂತಿ ನಾವು ಎಲ್ಲ ಡ್ರಾಮಾ ಮಾಡ್ತಿದ್ವಿ ಒಂದು ಕಾಲದಲ್ಲಿ, ಪಾಂಚಜನ್ಯ ಅಂತ ಟ್ರೂಪ್ 72-73ರಲ್ಲಿ. ನಾನು, ವೈಜಯಂತಿ, ಲಕ್ಷ್ಮೀ ಪ್ರಸಾದು, ನಂದಕಿಶೋರು, ಅಶೋಕ್ ಸಂದೀಪ್ ಅಂತ ಅಂದ್ಬಿಟ್ಟು ಅವನು, ಸತ್ತೋದ ರಂಗಣ್ಣಿ ಅಂತ ಒಬ್ಬ ಪಾಪ್ಯುಲರ್ ಸ್ಕ್ರೀನ್ ಪ್ಲೇ ರೈಟರ್ ಇದ್ದ, ನಿಮಗೆ ಗೊತ್ತಿರ್ಬೋದು ಅವನು, ಸತ್ತೋದ ರಂಗಣ್ಣಿ. ಅನಿಲ್ ಕುಮಾರು, ಯಾರು ಬಿಳಿ ಹೆಂಡ್ತಿನಲ್ಲಿ ಆ್ಯಕ್ಟ್ ಮಾಡಿದ್ನಲ್ಲ ಹೀರೋ ಅನಿಲ್ ಕುಮಾರು. ನಾವೆಲ್ಲ ಸೇರಿ ಒಂದು ಪಾಂಚಜನ್ಯ ಅಂತ ಒಂದು ಟ್ರೂಪ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಭೂತಣ್ಣನ ಪೇಚಾಟ, ವಕ್ ದೀಪ, ಆಮೇಲೆ ಬಾದಲ್ ಸರ್ಕಾರದ್ದು ಹುಚ್ಚು ಕುದುರೆ ಅಂತ ಈ ನಾಟಕಗಳೆಲ್ಲ ನಾವು ಮಾಡಿದ್ವಿ. ಅವಳು ವೈಜಯಂತಿ ಒಂದು ಸಾರಿ ನನಗೆ ಸಿಕ್ಕಿ, ನೀನಂತೂ ನಮಗೇನು ಪಿಕ್ಚರ್ನಲ್ಲಿ ಇದು ಮಾಡಲಿಲ್ಲ, ನಮ್ಮ ಕಾಶಿಗಾದರೂ ಏನು ಮಾಡಿ, ಯಾರು ಅದು ಕಾಶಿ, ಅವನು ನನ್ನ ಫ್ಯಾನ್ಸಿ ಅಂತ ಹೇಳಿದ್ದೆ. ಅವಳು ಇನ್ನೂ ಮದುವೆ ಆಗಿರಲಿಲ್ಲ. ಅವರಿಬ್ಬರು ನಾಗಾಭರಣನ ನಾಟಕದಲ್ಲಿ ಸಂಖ್ಯಾಬಾಳ್ಯದಲ್ಲಿ ಅವನು ಪಾಪ್ಯುಲರ್ ಡ್ರಾಮಾ ಅವನೇ ಮೇಜರ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದಿದ್ದು. ಅದು ಒಂದು ಹೆಚ್ಚು ಕಡಿಮೆ 150-200 ಶೋ ಆಗಿದೆ ನನಗೆ ಗೊತ್ತಿರೋ ಹಾಗೆ. ಸೊ ಸಿದ್ಧಲಿಂಗಯ್ಯನವ್ರಿಗೆ ಆ ನಾಟಕ ಒಂದು ಸಾರಿ ಹೋಗಿ ತೋರಿಸಿದ್ವಿ. ಆವಾಗ ಸಿದ್ಧಲಿಂಗಯ್ಯನವ್ರಿಗೆ, ಸರ್ ಅವನು ವಿಜಯಕಾಶಿ ನಿಮ್ಗೊಂದು ಸಾರಿ ಇಂಟ್ರೊಡ್ಯೂಸ್ ಮಾಡಿದ್ನಲ್ಲ ಅಂತಂದ್ಬಿಟ್ಟು, ಈ ಶೂಟಿಂಗ್ ಬರೋಕ್ಕೆ ಮೊದಲು ಒಂದು ಸಾರಿ ಅವನ್ನ ಕರೆಸಿ ಬ್ರಾಡ್ವೇ ಹೋಟ್ಲನ್ನು ಅವ್ರ ರೂಮ್ನಲ್ಲಿ ಇದ್ದಿದ್ದು, ಅಲ್ಲಿ ಅವನ್ನ ಇಂಟ್ರೊಡ್ಯೂಸು ಮಾಡಿದ್ದೆ. ನಾವು ಒಬ್ಬ ಅಸೋಸಿಯೇಟು ಯಾವ್ಯಾವ ಥರ ವರ್ಕ್ ಮಾಡ್ತಾನೆ ಅನ್ನೋದಕ್ಕೆ ನಾವು ನಿಮ್ಗೆ ಹೇಳೋದಿದು ಗೊತ್ತಾಯ್ತೆ. ನಾವು ಆವಾಗ ಇವಾಗ ಚೆಲ್ಲಿದ ರಕ್ತದಲ್ಲಿ ಅವ್ನು ಕಾಲರ್ ಬಂದು ಡಿಸ್ಲೊಕೇಟ್ ಆಗೋಯ್ತು, ಇವಾಗ ಕರೆಸ್ಬೇಕು. ಸರ್ ಅವನು ಹೆಂಗೆ ಅಂತಂದರೆ, ಕರೆಸ್ಬಿಡ್ರಿ, ಚೆನ್ನಾಗಿ ಡ್ಯಾನ್ಸು ಮಾಡ್ತಾನೆ ಅವನು, ಓಕೆ ಅವನ್ನ ಕರೆಸ್ಬಿಡಿ ಅಂದರು. ಸರಿ, ಇವಾಗ ಅವನ್ನ ಕರ್ಸೋದು ಹೆಂಗೆ? ಚಿಕ್ಕಮಗಳೂರಿಂದ ನಾನು ರತನ್ ಮಹಲ್ಗೆ ಅಲ್ಲಿ ಫೋನ್ ಮಾಡಿ, ಅಲ್ಲಿ ನಮ್ಮ ಫ್ರೆಂಡ್ ಇದ್ದ, ಅವನು ಊರಿನವನೇ, ಇಮ್ಮಿಡಿಯೇಟಾಗಿ ನೀನು ಅವನು ವಿಜಯಕಾಶಿ ಮನೆಗೆ ಹೋಗಿ, ವಿಜಯನಗರದಲ್ಲಿ ಅವನ ಮನೆಗೆ ಬೆಳಿಗ್ಗೆ ಇಲ್ಲಿರಬೇಕು. ಅವನು ನಾಳೆ ಬೆಳಿಗ್ಗೆ ಅವನು ಶೂಟಿಂಗ್ ಚಿಕ್ಕಮಗಳೂರಿಗೆ ಬರಬೇಕು, ಇಂಥ ಹೋಟ್ಲಲ್ಲಿ ನಾವು ಇರ್ತೀವಿ ಅಂತ. ಯಾವಾಗ ಮಧ್ಯಾಹ್ನ ಅಂದರೆ ಮಧ್ಯಾಹ್ನನೇ ಹೊರಟು ಬಂದ್ಬಿಡೋದು ಕೇಳು ಅಂತ ಅವ್ನಿಗೆ ಹೇಳಿ, ಅವನು ಹೋಗಿ ಹೇಳಿ, ಆಗ
ಇವನು ವಿಜಯಕಾಶಿ ಹೊರಟು ಬಂದ. ವಿಜಯಕಾಶಿ ಹೊರಟು ಬಂದು ನಮ್ಮ ಇದರಲ್ಲಿ ನೆಕ್ಸ್ಟ್ ಡೇ ಬರ್ತಿದ್ದಂಗೆ ಸಾಂಗ್ ಇಟ್ಕೊಂಡ್ವಿ. ಅವ್ನು ಬರ್ತಿದ್ದು ಫಸ್ಟ್ ಡೇನೇ ಗುಡ್ಡದ ಮೇಲೆ ಒಂದು ರೌಂಡ್ ಟ್ರಾಲಿ ಶಾಟು ಫುಲ್ಲು ಅವನು. ಅದೆಲ್ಲ ಫಸ್ಟ್ ಪಿಕ್ಚರ್ ಅಲ್ಲ, ಅವನು ಈಗಾಗಲೇ ಅವನು 2 ಪಿಕ್ಚರ್ನಲ್ಲಿ ಪಾತ್ರ ಮಾಡಿದ್ದ. ಯಾವುದರಲ್ಲಿ ಅಂತಂತಂದರೆ ಫಸ್ಟ್ ಪಿಕ್ಚರ್ ಅವನು ಆ್ಯಕ್ಟ್ ಮಾಡಿದ್ದು ಅಂತಂದರೆ ಗಿರೀಶ್ ಕಾಸರವಳ್ಳಿ ಅವ್ರ ಪಿಕ್ಚರ್. ಅವರ ಹೆಂಡತಿ ಅದರಲ್ಲಿ ಹೀರೋಯಿನ್ ಆಗಿ ಮಾಡಿದ್ದಿದ್ದು. ವೈಕುಂಠರಾಜು ಅವ್ರ ಕಥೆ ಅದು. ಅಲ್ಲ ಇದು ಎಂಥದ್ದೋ ಇದೆ ಅದರ ಹೆಸರು, ವೈಕುಂಠರಾಜು ಅವ್ರ ಕಥೆ ಅದು. ಇವರು ಮಾಡಿದ್ದದು. ಅವನು ಲೆಕ್ಚರರ್ ಆಗಿ, ಅವನು ಫಸ್ಟ್ ಸ್ಟೂಡೆಂಟ್ ಆಗಿ ಇದ್ದಾಗ ಒಬ್ಬಳನ್ನ ಯಾರನ್ನೋ ಇವಳನ್ನ ವೈಶಾಲಿನ ಲವ್ ಮಾಡ್ದಂಗೆ. ಆಮೇಲೆ ಅವನು ಲೆಕ್ಚರರ್ ಆಗಿದ್ದಾಗ ವೈಶಾಲಿ ಥರನೇ ಫೇಸ್ ಅಲ್ವಾ ಅಂತಂದ್ಬಿಟ್ಟು ಅವನು ತನ್ನ ಸ್ಟೂಡೆಂಟು ಪದ್ಮಶ್ರೀ ಅಂತಲೇ ಯಾರೋ ಆ್ಯಕ್ಟ್ರು ಇದು ಆ ಥರದ್ದು ಕತೆ. ಅದು ಚೆನ್ನಾಗಿತ್ತು. ಅದು ಒಳ್ಳೆ ಆರ್ಟ್ ಫಿಲಮ್ನಲ್ಲಿ ಅವನು ಫಸ್ಟು ಇದಾಗಿದ್ದು. ಅದಾದಮೇಲೆ ಇವನ್ ಪಿಕ್ಚರ್ನಲ್ಲಿ ಅದು ಬಾಡದ ಹೂನಲ್ಲಿ ಒಂದು ಡಾಕ್ಟ್ರ್ ಕ್ಯಾರೆಕ್ಟರ್ ಮಾಡಿದ್ದ. ಯಾವುದು ಕೆ ವಿ ಜಯರಾಮ್ ಪಿಕ್ಚರ್ನಲ್ಲಿ. ಆಯಿತಾ. ಹೀಗಾಗಿ ಅವನು ಚಿತ್ರ 2 ಪಿಕ್ಚರ್ ಮಾಡಿದ್ರು, ಪಿಕ್ಚರ್ ಏನಿಲ್ಲ. ಗೊತ್ತಾಯ್ತಾ. ಪಿಕ್ಚರ್ ಅವಾಗೆಲ್ಲ ಪಿಕ್ಚರ್ ಸಿಗೋದೇ ಕಷ್ಟ ಅವಾಗ. ಹಾಗಾಗಿ ಕಾಶಿನ ಬರೆಳಿದ್ರು. ಬಂದಮೇಲೆ ಕಾಶಿ ಆದಮೇಲೆ ನೆಕ್ಸ್ಟು ಕಾಶಿಗೆ ಆಶಾದಲ್ಲಿ ನಾವೇ ರೆಕಮೆಂಡ್ ಮಾಡಿ ಚರಣ್ ರಾಜು ವಿಜಯಕಾಶಿನ ಇದು ಮಾಡಿ ಎ ಟಿ ರಘು ಪಿಕ್ಚರ್ ಆಶಾದಲ್ಲಿ ಅಂತ ಇದು ಮಾಡಿದ್ದು. ಅವಾಗೆಲ್ಲ ಒಬ್ರಿಗೊಬ್ರಿಗೆ ಕೋಆರ್ಡಿನೇಷನ್ ಇತ್ತು. ಗೊತ್ತಾಯ್ತೆ. ಅದೆಲ್ಲ ಇತ್ತು. ಆಮೇಲೆ ಯಾಕೆಂದರೆ ಇದೇ ಬಿ ಎಲ್ ವೇಣುನ, ಇದೇ ಭಾರ್ಗವ ನನಗೆ ಆ ಬಿ ಎಲ್ ವೇಣು ನೀವು ಬರೆಸ್ತಿರಲ್ಲಪ್ಪ ಹೇಗೆ ಅಂತ, ಫಸ್ಟ್ ಕ್ಲಾಸ್ ಬರ್ಸಿ ಸರ್ ಅಂತಂದಿದ್ದೀವಿ. ಇದೇ ಚರಣ್ ರಾಜು ತೆಲುಗು ಪಿಕ್ಚರ್ ಹೋಗೋದಕ್ಕೆ ಚರಣ್ ರಾಜು ನಮ್ಮ ಇವರಿದ್ದಾರಲ್ಲ ಆರ್ಟ್, ಅಂದರೆ ಆವತ್ತಿನ ದಿವಸದಲ್ಲಿ ಕಲೆ ಅಂತ ಅಂದ್ಬಿಟ್ಟು ಆಗ್ತಾಯಿದ್ವಿ. ಈ ಡಿಸೈನ್ ಮಾಡ್ತಾರಲ್ಲ ಅವರು, ತೆಲುಗು ಪೋಸ್ಟರ್ಸ್ ಡಿಸೈನ್ಸು. ತೆಲುಗು ಅವರು ಒಬ್ಬರು ನಮಗೆ ರೆಗ್ಯುಲರಾಗಿ ಡಿಸೈನ್ ಮಾಡೋರು. ಇಲ್ಲಿ ಜಮುನಿನಲ್ಲಿ ಅವರಿದ್ದರು. ಅವ್ರು ತೆಲುಗಿನಲ್ಲೇ ಮಾತಾಡೋರು. ಅವ್ರು ಪಾಪ್ಯುಲರ್ ಡಿಸೈನರ್. ನಮ್ಮದು ಎಲ್ಲ ಪಿಕ್ಚರ್ಗಳಿಗೆ ಅವರೇನೆ. ಅವರು ನಮ್ಮ ಒಡೆದ ಹಾಲು ಪಿಕ್ಚರ್ ನಮ್ಮದು, ನಾವು ಜೋಸೆಮನ್ ಜೊತೆ ಪಿಕ್ಚರ್ನಲ್ಲಿ ನಾವು ವರ್ಕ್ ಮಾಡ್ಬೇಕಾದ್ರೂ ಇದೇ ಚರಣ್ ರಾಜನ್ ಕರೆದು ಕ್ಯಾರೆಕ್ಟರ್ ಹಾಕಿದ್ದೀವಿ, ಇದೇ ಕಾಶಿನ ಕರೆದು ಕ್ಯಾರೆಕ್ಟರ್ ಹಾಕಿದ್ದೀವಿ. ಒಡೆದ ಹಾಲಿನಲ್ಲಿ ಅವ್ನು ಮಾಡಿಸಿದಾಗ ಅದ್ರದ್ದು ಡಿಸೈನ್ ಮಾಡ್ಬೇಕಾದ್ರೆ ಅವರು ಅದನ್ನು ನೋಡಿದವರು, ಆ ಡಿಸೈನು. ಮತ್ತು ಪ್ರೇಮ ಪರ್ವದ್ದು ಅವರು ಡಿಸೈನ್ ಮಾಡ್ಬೇಕಾದ್ರೆ ಅದು ನೋಡಿದ್ರು. ಅದು ಹೆಚ್ಚು ಕಮ್ಮಿ ಇದ್ರದ್ದು. ಅವ್ರು ನೋಡಿದವ್ರೆ ಈ ಕುರ್ವಾಡ್ನ ತೆಲುಗು ಪಿಕ್ಚರ್ಗೆ ಎಷ್ಟೇ ಎಲಾಗ ಅಂತ ಮಂಚ ಉಂಡಾರು ಅಂತ ಅಂದ್ಬಿಟ್ಟು ಅವ್ರು ಅಂದರು. ಸರ್ ಏಯಚ್ಚು ಸರ್ ಮಂಚು ಬಾಗ್ చేస్తారు ಸರ್. ಅವರೇ ರೆಕಮೆಂಡ್ ಮಾಡಿದ್ದು. ಯಾವುದೋ ತೆಲುಗು ಪಿಕ್ಚರ್ ಒಂದು ಬಂತಲ್ಲ ಇವ್ರದ್ದು, ಒಂದು ಟಾಪ್ ಪಿಕ್ಚರ್ ಆಯಿತು ಒಂದು ಫಸ್ಟು ತೆಲುಗು ಪಿಕ್ಚರ್. ಅಲ್ಲ ಅದೆಂಥದ್ದು ಪಿಕ್ಚರ್ ಅದಿದೆ. ಅದಕ್ಕೆ ರೆಕಮೆಂಡ್ ಮಾಡೋದಕ್ಕೆ ಕಾರಣ ಅವರು ಆರ್ಟ್ ಡೈರೆಕ್ಟ್ರು, ಆರ್ಟ್ ಡಿಸೈನ್ ಮಾಡೋರು. ಅವರು ಆ ಡೈರೆಕ್ಟ್ರಿಗೆ ರೆಕಮೆಂಡ್ ಮಾಡಿದ್ರು. ಹಿಂಗೆ ಯಾವುದೇ ಆರ್ಟಿಸ್ಟ್ಗೆ ಯಾರ್ಯಾರ ಮೂಲಕದಿಂದನೂ ರೆಕಮೆಂಡ್ಗಳು ಆಗ್ತವೆ. ರೆಕಮೆಂಡ್ ಅಂತಂದರೆ ಕೇಳಿದಾಗ ಹೇಳ್ತಾರೆ. ಅದು ಯಾರನ್ನು ಇದು ಮಾಡಿ ಯಾರಿಗೇನು ಇದು ಮಾಡಲ್ಲ. ಹಾಗಾಗಿ ಆಗುತ್ತೆ ಚಿತ್ರರಂಗದಲ್ಲಿ ಇವೆಲ್ಲ. ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಆವತ್ತಿನ ಅಸೋಸಿಯೇಟ್ ಡೈರೆಕ್ಟ್ರಿಗೆ ಇವತ್ತಿನ ಅಸೋಸಿಯೇಟ್ ಡೈರೆಕ್ಟ್ರಿಗೆ ಅಸೋಸಿಯೇಟ್ ಡೈರೆಕ್ಟರ್ ಅಂತ ಅನ್ಸ್ಕೊಳ್ಳೋದು ಯಾವಾಗ ಅಂದರೆ ಒನ್ ಹೂ ಈಸ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ವಿತೌಟ್ ಡೈರೆಕ್ಟರ್, ಅವನು ಅಸೋಸಿಯೇಟ್ ಡೈರೆಕ್ಟ್ರ್ ನನ್ನ ಪ್ರಕಾರದಲ್ಲಿ. ಒಬ್ಬ ಡೈರೆಕ್ಟ್ರ್ ಇನ್ ಆಬ್ಸೆನ್ಸ್ ಆಫ್ ಡೈರೆಕ್ಟ್ರು ಅವನು ಹ್ಯಾಂಡ್ಲ್ ಮಾಡೋ ಅಷ್ಟು ಕೆಪಾಸಿಟಿ ಇದ್ದವನ್ನ ಅಸೋಸಿಯೇಟ್ ಡೈರೆಕ್ಟ್ರ್ ಅಂತ ಅನ್ನೋದು, ಅಥವಾ ಕೋ ಡೈರೆಕ್ಟ್ರು ಅಂತ ಅನ್ನೋದು. ಈಗ ಕ್ಲಾಪ್ ಹೊಡೋಕ್ಕೆ ಅಂತ ಬಿಗಿನಿಂಗ್ ಬಂದವರು ಅಸೋಸಿಯೇಟ್ ಅಂತ ಹಾಕೊಂಡ್ಬಿಡ್ತಾರೆ. ಗೊತ್ತಾಯ್ತಾ. ಹಂಗಿಲ್ಲ. ನಾವೆಲ್ಲ ಸಿದ್ಲಿಂಗಯ್ಯನವ್ರ ಹತ್ರ ಇದ್ದಾಗ ಅಸೋಸಿಯೇಟ್ ಡೈರೆಕ್ಟ್ರ್ ಅಂತಲ್ಲ, ನಾವೆಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರ್ ಅಂತಲೇ ನಮ್ಮ ಹೆಸರು. ಅಸೋಸಿಯೇಟ್ ಅಂತೇನಿಲ್ಲ, ಸಹಾಯಕ ನಿರ್ದೇಶಕರು ಅಂತಲೇ ನಮಗೆ. ಗೊತ್ತಾಯ್ತೆ. ನಾವು ನಮ್ಮ ಕೆಲಸ ಅಸೋಸಿಯೇಟ್ ಇದ್ರದ್ದು ಅಂತಂದರೆ ಇವಾಗ ಕತೆ ಡೈರೆಕ್ಟ್ರು ಕತೆನ ಸೆಲೆಕ್ಷನ್ ಮಾಡಿದ್ಮೇಲೆ ನಾವು ಕೊನೆ ಮೊಮೆಂಟಲ್ಲಿ ಬಂದು ಸೇರಿರೋರಾಯಿತು ಅಂದರೆ ಅದ್ರದ್ದು ಒಂಥರ, ಬಿಗಿನಿಂಗಿಂದ ಡೈರೆಕ್ಟ್ರ್ ಜೊತೆನೇ ಇರೋದಾಯಿತು ಅಂದರೆ ಅದೊಂಥರ. ಬಿಗಿನಿಂಗಿಂದ ಒಬ್ಬ ಡೈರೆಕ್ಟ್ರ್ ಜೊತೆನೇ ನಾನು ಇವಾಗ ನೀವು ಒಂದು ಪಿಕ್ಚರ್ ಮಾಡ್ತೀರಿ, ನಾನು ಅಸೋಸಿಯೇಟ್ ಆಗಿರ್ತೀನಿ. ಕತೆ ಸೆಲೆಕ್ಷನ್ನಿಂದ ಹಿಡಿದು
ಕತೆ ಸ್ಕ್ರೀನ್ ಪ್ಲೇ ಮಾಡೋದ್ರಿಂದ ಹಿಡಿದು ಸ್ಕ್ರೀನ್ ಪ್ಲೇ ಆದಮೇಲೆ ಆತ ಸಾಂಗ್ ಬರ್ಸ್ಬೇಕಾದಾಗಿಂದ ಹಿಡಿದು ಸಂಭಾಷಣೆ ಬರ್ಸ್ಬೇಕಾದ ಹಿಡಿದು ಎಲ್ಲದರಲ್ಲೂ ಕಾಂಟ್ರಿಬ್ಯೂಷನ್ ಇರುತ್ತೆ ಅಸೋಸಿಯೇಟ್. ಅದಾದಮೇಲೆ ಪ್ರೋಗ್ರಾಮ್ ಚಾರ್ಟ್ ಔಟ್ ಮಾಡೋದು, ಲೊಕೇಶನ್ ನೋಡ್ಕೊಂಬಂದಮೇಲೆ ಆರ್ಟಿಸ್ಟು ಡೇಟ್ಸ್ಗಳನ್ನ ಇಟ್ಕೊಂಡು ಪ್ರೋಗ್ರಾಮ್ ಚಾರ್ಟ್ ಔಟ್ ಮಾಡಿ ಇಡೀ ಚಿತ್ರ ನಾವು ಇಷ್ಟು ದಿವಸದಲ್ಲೇ ಶೂಟಿಂಗ್ ಮುಗಿಸೋದು ಅಂತ ಪಕ್ಕ ಪ್ರೋಗ್ರಾಮ್ ಹಾಕಿದ್ರೆ ಅಷ್ಟು ದಿವಸದಲ್ಲೇ ಶೂಟಿಂಗ್ ಮುಗೀತಿತ್ತು. ನಾವೆಲ್ಲ ತುಂಬ ದಿವಸ ಅಸೋಸಿಯೇಟಾಗಿ ವರ್ಕ್ ಮಾಡೋದಕ್ಕೆ ಕಾರಣವೇ ಅದು. ನಮ್ಮನ್ನು ಕರೆದು ಪಿಕ್ಚರ್ಗೆ ನಮ್ಮನ್ನು ಸಿದ್ಧಲಿಂಗನವ್ರು ಬಿಟ್ಟ ಮೇಲೆ ಬೇರೆಯವ್ರ ಹತ್ರ ಹೋಗಿ ವರ್ಕ್ ಮಾಡಿದಾಗ ನಮ್ಮ ಕರೆದು ಇಟ್ಕೊಂಡಿದ್ದೆ. ಅದಕ್ಕೆ ಏನು ಅಂದರೆ ನಾವು ಪ್ರೋಗ್ರಾಮ್ ಪಕ್ಕ ಹಾಕ್ತೀವಿ, ಮಳೆ ಬರಲಿ ಗಾಳಿ ಬರಲಿ ಯಾರ್ಯಾರು ಸತ್ತೋದ್ರು ಅವತ್ತೊಂದಿನ ಲೀವ್ ಆದ್ರೂ ನಾವು ಹಾಕಿದ್ದ ದಿವಸದೊಳಗೆ ಪಿಕ್ಚರ್ ಶೂಟಿಂಗ್ ಮುಗಿಯೋದು, ಅಷ್ಟು ಪಕ್ಕ ಇರ್ತಿದ್ವಿ ನಾವು. ಅದರಿಂದಲೇ ಸಾಕಷ್ಟು ನಮಗೂ ಅಂತ ಅವಕಾಶಗಳು, ನಾವು ಕೇಳಿದಷ್ಟು ದುಡ್ಡು ಕೊಟ್ಟು ನಾವು ಚೆನ್ನಾಗೇ ದುಡ್ಡು ತೊಗೊಂಡು ಕೆಲಸ ಮಾಡಿದ್ದೀವಿ ಆವತ್ತಿನ ದಿವಸದಲ್ಲಿ. ಗೊತ್ತಾಯ್ತೆ. ನನಗೆ ತುಂಬ ಜನ ಕೂಗೋರು ಅವಾಗ, ಡಿಮ್ಯಾಂಡ್ ಇತ್ತು, ನಾವಿತ್ತು. ನನಗೆ ಇದು ಯಾರು ಬಾಬು ಫಸ್ಟ್ ಪಿಕ್ಚರಿಂದನೂ ಅವನು ಅಸೋಸಿಯೇಟ್ ಆಗಿದ್ದಾಗೂ ಗೊತ್ತು ನನಗೆ. ಯಾರು ರಾಜೇಂದ್ರ ಬಾಬು, ರಾಜೇಂದ್ರ ಬಾಬು ಅಸೋಸಿಯೇಟ್ ಆಗಿದ್ದಾಗಿಂದನೂ ನನಗೆ ಪರಿಚಯ. ನನಗೆ ರಾಜೇಂದ್ರ ಬಾಬು, ರೇಣುಕಾ ಶರ್ಮಾ ಇವರೆಲ್ಲ ನನಗೆ ಅವಾಗಿಂದನೂ ಪರಿಚಯ. ಅವಾಗೆಲ್ಲ ರಘುನೂ ಅಸೋಸಿಯೇಟ್, ಅವ್ರನ್ನ ಅವಾಗಲಿಂದನೂ ನೋಡಿದ್ದೆ ನಾನು. ಎಲ್ಲರೂ ಪರಿಚಯ, ಎಲ್ಲರೂ ವಿಶ್ವಾಸವಾಗಿರ್ತಿದ್ರಿ. ಅವ್ರು ನಮಗಿಂತ ಒಂದು ಸೀನಿಯರ್ಸ್ಗಳು ಅಷ್ಟೇ, ಅವರೆಲ್ಲ ಒಂದು 10 ವರ್ಷ 5 ವರ್ಷ ಸೀನಿಯರ್ಸ್ ಇದ್ದರು. ಬಟ್ ಅಸೋಸಿಯೇಟಾಗಿ ವರ್ಕ್ ಮಾಡ್ಬೇಕಾದ್ರೆ ಪರಿಚಯ. ಅವರೆಲ್ಲ ಡೈರೆಕ್ಟ್ರ್ ಆದ್ರಲ್ಲ, ಬಂದ್ಬಿಡು ಅಂತ ಕೂಗೋರು. ಎಲ್ಲೋಗೋದು? ಫಸ್ಟ್ ಪಿಕ್ಚರ್ ಒಂದು ನೋಡ್ಬಿಟ್ಟು ಬಂದಾಗ ಬಾಬುಗೆ ಚೆನ್ನಾಗಿ ಬೈದಿದ್ದೆ ನಾನು, ರಾಜೇಂದ್ರ ಬಾಬುಗೆ. ಜಿದ್ದು ಅಂತ ಅವನು ಫಸ್ಟ್ ಪಿಕ್ಚರ್ ಇದು ಮಾಡಿದ್ದು. ಅಷ್ಟು ಪ್ರಾಣಿಗಳನ್ನು ತಗೊಂಬಂದು ಇಟ್ಕೊಂಡು ಆ ಪ್ರಾಣಿಗಳನ್ನು ಉಪಯೋಗಿಸ್ದೆ, ಅದರದ್ದು ಮ್ಯಾನರಿಸಮ್ಸ್ಗಳನ್ನು ಸರಿಯಾಗಿ ಮಾಡಿದೆ. ಇಟ್ ಈಸ್ ವೇಸ್ಟು, ಪ್ರೊಡ್ಯೂಸರ್ಗೆ ಲಾಸ್ ಅದು ಮಾಡಿದ್ದು ಅಂತ ಅಂದ್ಬಿಟ್ಟೆಲ್ಲ ಅಂದಿದ್ದೆ. ವಿ ಆರ್ ಗುಡ್ ಫ್ರೆಂಡ್ಸ್. ನಾನು ಅದೇ ಬಾಬು ಜೊತೆ ವರ್ಕ್ ಮಾಡಿದ್ದು. ಮುಂದೆ ಎಷ್ಟೋ ವರ್ಷ ಆದಮೇಲೆ ಬಾಬು ಜೊತೆ 3 ಪಿಕ್ಚರ್ ವರ್ಕ್ ಮಾಡಿದೆ. ಪ್ರಜಾಶಕ್ತಿ, ಇದು ಕರುಳಿನ ಕೂಗು, ಹಾಲುಂಡತವರು. ಅದಕ್ಕೆ ನಾನೇನೆ 3 ಪಿಕ್ಚರ್ಗೆ ಆ ಇಡೀ ಪಿಕ್ಚರ್ಗೆ ಡಬ್ಬಿಂಗೆಲ್ಲ ನಾವೇನೆ, ಏನು ಬಾಬು ಏನಿಲ್ಲ. ಡಬ್ಬಿಂಗು, ರೆಕಾರ್ಡಿಂಗು, ಮಿಕ್ಸಿಂಗು ಯಾವುದ್ರಲ್ಲೂ ಬಾಬು ಇಲ್ಲ. ಎಡಿಟಿಂಗು ಅಷ್ಟೇ ಬಾಬು ಇಲ್ಲ. ಬಾಲು ಅವರು ಎಡಿಟರ್ ಅಂದರೆ ಬಾಬು ಬರ್ತಾನೆ ಇರಲಿಲ್ಲ ಆ ದಿವಸಗಳಲ್ಲಿ. ಬಾಲು ಅವ್ರ ಎಡಿಟ್ರು ಅಂದರೆ ಅವರೇ ಎಲ್ಲ. ನಾನು ಹೇಳೋದು ಬಾಬು ತುಂಬ ಒಳ್ಳೆ ಹಿಟ್ ಫಿಲಮ್ಸ್ ಕೊಟ್ಟಿದ್ದಾರೆ. ಈಸ್ ಎ ಗುಡ್ ಡೈರೆಕ್ಟರ್, ಹೇಳ್ತಿದ್ದೀನಲ್ಲ, ಒಳ್ಳೆ ಡೈರೆಕ್ಟರ್. ಸೊ ಹಾಗೆ ಅದು ಯಾಕೆ ನಮ್ಮ ಮೇಲೆ ಅಂತಂದರೆ, ಬಾಬು ಬರಲಿಲ್ಲ ಅಂದ ಕ್ಷಣಕ್ಕೆ ಬಾಬು ಇನ್ನೊಂದು ಪಿಕ್ಚರಲ್ಲಿ ಬ್ಯುಸಿ ಇರ್ತಿದ್ರು. ಆಮೇಲೆ ನಮ್ಮಗಳ ಮೇಲೆ ಒಂದು ಕಾನ್ಫಿಡೆನ್ಸ್. ಈವನ್ ವಿಷ್ಣುವರ್ಧನ್ದು ಡಬ್ಬಿಂಗ್ ಇರೋ ದಿವಸನೂ ಅಷ್ಟೇ, ವಿಷ್ಣುದು ಡಬ್ಬಿಂಗ್ ಇದೆ, ನೀವೇ ಅಟೆಂಡ್ ಮಾಡಿರಿ ಅಂತನವರು ಮಾಡ್ತಿದ್ದಾರೆ. ನಮ್ಗೆ ವಿಷ್ಣು ಆದರು, ಅನಂತ್ನಾಗ್ ಆದರು, ಎಲ್ಲರೂ ಅಷ್ಟೇ, ಪ್ರಭಾಕರ್ ಆದರು, ಯಾರಾದರೂ ಅಷ್ಟೇ. ನಮಗೇನಿಲ್ಲ, ನಾವು ನಮ್ಮ ಕೆಲಸ ಮಾಡ್ತಾಯಿದ್ವಿ, ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗೋರು. ಇಲ್ಲ, ಶಂಕರ್ನಾಗ್ ಜೊತೆ ನಾನು ವರ್ಕ್ ಮಾಡಲಿಲ್ಲ. ಶಂಕರ್ನಾಗೂ ನನಗೂ ಪರಿಚಯ ಎಲ್ಲಿ ಅಂತಂದರೆ, ಜೋಸೆಮನ್ನವ್ರ ಫಿಲಮ್ ಸಿದ್ಧಲಿಂಗನವ್ರು ಬಿಟ್ಟ ಮೇಲೆ, ಪ್ರೇಮ ಪರ್ವಾದ ಬಿಟ್ಟ ಮೇಲೆ ಅವ್ರು ಇದರಿಂದ ಹೋಗಿ 2 ದಿವಸಕ್ಕೇ ನಾನು ಶೂಟಿಂಗಿಗೆ ಹೋದ್ವಿ. ಎಲ್ಲಿಗೆ? ದಾಂಡೇಲಿಗೆ ಶೂಟಿಂಗಿಗೆ ಹೋದ್ವಿ. ದಾಂಡೇಲಿಲಿ ರಕ್ತ ತಿಲಕ ಶೂಟಿಂಗು. ಫಸ್ಟ್ ಡೇ ನಾವು ಸೀನು, ಶಂಕರ್ನಾಗ್ ಸೀನು. ಇದು ಶಂಕರ್ನಾಗು ಅದರಲ್ಲಿ ಕುರ್ಬನ್ ಕ್ಯಾರೆಕ್ಟ್ರು, ಕುರ್ಬನ್ ಥರ ಕುರಿ ಮೇಸೋನು, ಆ ಥರದ ಕ್ಯಾರೆಕ್ಟ್ರು. ಈ ಮಲ್ಲಿ ಅಂತ ಮೇಕಪ್ಪೇನೋ ಅವನು ಅವ್ರಿಗೆ ಇದು ವಿಗ್ ಹಾಕಿ ಇದೆಲ್ಲ ಮಾಡ್ದ. ನಾನು ಆ ವಿಗ್ ಹಾಕಿ ಎಲ್ಲ ಇದು ಮಾಡ್ಬೇಕಾದ್ರೆ ನೋಡಿದವನು ಶಂಕರ್ನಾಗ್ಗೆ ತಾಮಸಿಗೆ ಏನು ಈ ವಿಗ್ಗು, ಆ ಕುರ್ಬಾನು ಎಷ್ಟು ಚೆನ್ನಾಗವನೆ ಅಂತ ಅಂದೆ. ಅಲ್ಲೇ ಕುರಿಗಳೆಲ್ಲ, ನಾವು ಇದ್ದಿದ್ದು ಗೆಸ್ಟ್ ಹೌಸು, ಅಲ್ಲೆಲ್ಲ ಕುರಿಗಳು ಅಲ್ಲೇ ಇರೋವು. ಅಲ್ಲಿ ನದಿ, ಕಾಳಿ ನದಿ ಹರಿಯೋದು. ಶಂಕರ್ನಾಗ್ ನೋಡಿದ್ದೆ. ಟಕ್ ಕಟ್ ಮಾಡಿದ್ರೆ ಶಂಕರ್ನಾಗ್ ಅಲ್ಲಿಲ್ಲ. ಕಟಿಂಗ್ ಮಾಡಿಸ್ಕೊಂಬಿಟ್ರು, ಒರಿಜಿನಲ್ ಕೂದಲೇ ಕಟಿಂಗ್ ಮಾಡಿಸ್ಕೊಂಬಿಟ್ರು. ಇಷ್ಟಕ್ಕೆ ಕಟಿಂಗ್ ಮಾಡಿಸ್ಕೊಂಡ್ರು, ಒರಿಜಿನಲ್ ಕೂದಲು, ಕುರ್ಬನ್ ಕ್ಯಾರೆಕ್ಟ್ರು. ವಿಗ್ ಕಿತ್ ಮಿಸ್ ಹಾಕಿದ್ದೆ, ಒರಿಜಿನಲ್ ಕೂದಲೇ ಕಟಿಂಗ್ ಮಾಡಿಸ್ಕೊಂಡ್ರು, ಇದು ಮಾಡಿಕೊಂಡ್ರು. ರಕ್ತ ತಿಲಕದಲ್ಲಿ ನೋಡಿ, ಪಿಕ್ಚರ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ರಕ್ತ ತಿಲಕದಲ್ಲಿ ಶಂಕರ್ನಾಗು, ಜಯಮಾಲ, ಪ್ರಭಾಕರ್ರು, ಧೀರೇಂದ್ರ ಗೋಪಾಲು ಎಲ್ಲ ದಾಂಡೇಲಿಲಿ ಶೂಟಿಂಗು. ಮತ್ತು ಕುದುರೆಗಳು ಅದು ಇದು ಇದೆಲ್ಲ ಆತ
ಆಫ್ರಿಕನ್ ಸಫಾರಿ ಸ್ಟೈಲಲ್ಲಿ ಪಿಕ್ಚರ್ ಅದು ಆಯಿತಾ. ಅದು ಏನು ಇದರಲ್ಲಿ ಏನು ದಾಂಡೇಲಿ ಫಾರೆಸ್ಟು ಇದ್ರದ್ದು ದಿಮ್ಮಿಗಳು ಇರ್ತದಲ್ಲ. ಯಾಕಂದರೆ ಇಡೀ ಭಾರತ ದೇಶದಲ್ಲಿ ಇದು ಎರಡನೇದೇನೋ ಟಿಂಬರ್ ಯಾರ್ಡು. ನಾವು ಆ ಟಿಂಬರ್ ಯಾರ್ಡ್ನಲ್ಲಿ ಶೂಟಿಂಗ್ ಇಟ್ಕೊಂಡಿದ್ದು. ರಕ್ತ ತಿಳ್ಕದ್ದು ಜೋಸೈಮನ್ ಡೈರೆಕ್ಟ್. ಜೋಸೈಮನ್ ಫಸ್ಟ್ ಡೇ ಸೆಕೆಂಡ್ ಡೇನೇ ಅವರು ಅಂತ ಮಾಡಿ ಅವ್ರು ನಮಗೆ ಇನ್ನೊಂದು ಯೂನಿಟ್ಗೆ ಕಳಿಸೋರು. ಸಿದ್ಲಿಂಗಣ್ಣ ಅವ್ರ ಹತ್ರ ಮಾಡಿದವ್ರು ಮಾಡ್ರಿ ಶೂಟಿಂಗ್ ನಾನು ಅವ್ರು ಕಾನ್ಫಿಡೆನ್ಸ್. ಅವ್ರು ಅಷ್ಟೊತ್ತಿಗಾಲೇ ಎಸ್ಟಾಬ್ಲಿಷ್ ಆಗಿ ಇದಾಗಿದ್ದವ್ರು ತಾನೇ. ಅವ್ರದ್ದು ಟೇಕ್ ಮಾಡಿದ್ರು. ಓಕೆ ಅಂತಂತ ಅಂದ್ಬಿಟ್ಟು ನೆಕ್ಸ್ಟ್ ಅಂತ ನಾನು ಡಬ್ಬಿಂಗ್ ಮಾಡಿದವನು ಬಂದವನು ಸರ್ ಅದು ಓಕೆ ಇಲ್ಲ, ನಮಗೆ ಇನ್ನೂ 1 more ಬೇಕು. ಯಾಕೆ ಈ ಥರ ಬೇಕು ಸರ್. ಹೌದಾ ಅಂತ ಅಂದ್ಬಿಟ್ಟು ಆ ಥರ ಮಾಡಿದ್ರು. ಒಂದು 2-3 ಟೇಕ್ ಆಯಿತು. ಆಮೇಲೆ 4ನೇ ಟೇಕ್ ಓಕೆ ಆಯಿತು. ಇಡೀ ಪಿಕ್ಚರ್ ಡಬ್ಬಿಂಗ್ ಆಯಿತು. ಡಬ್ಬಿಂಗ್ ಮುಗಿದ ಮೇಲೆ ಹೋಗೋ ಟೈಮ್ನಲ್ಲಿ ವೈದ್ಯರೇ 25th ನೀವು ಫ್ರೀ ಇದ್ದೀರಾ ಅಂತಂದರು. ಇರ್ಬೋದು ಸರ್, ಹೋದರೆ ಮದ್ರಾಸ್ಗೆ ಹೋಗ್ಬೇಕಾಗ್ಬೋದು, ಇಲ್ಲದೇ ಇದ್ದರೆ ಫ್ರೀ ಇರ್ತೀನಿ ಅಂತಂದೆ. ಫ್ರೀ ಇದ್ದರೆ ನಮ್ಮದು ನೋಡಿ ಸ್ವಾಮಿ ಡಬ್ಬಿಂಗ್ ಇದೆ, ಆವತ್ತು ಡಬ್ಬಿಂಗಿಗೆ ಬನ್ನಿ ನೀವು. ಅಂದರೆ ನಾವು ಮಾಡಿದ್ದು ಕೆಲಸ ಅವ್ರಿಗೆ ತೃಪ್ತಿ ಆಗಿದೆ ಅಂತ. ನಾವು ಮಾಡಿದ ಕೆಲಸ ಅವ್ರಿಗೆ ತೃಪ್ತಿ ಆದಾಗಲೇ ಅವ್ರ ಪಿಕ್ಚರ್ ಡಬ್ಬಿಂಗಿಗೆ ಕೂಗೋದು. ರಾಮ ಲಕ್ಷ್ಮಣ ಅಂತ ಅಂದ್ಬಿಟ್ಟು ಒಂದು ಪಿಕ್ಚರ್ KSL ಸ್ವಾಮಿ ಮಾಡಿದ್ದು. ನಾನು ಆ ಪಿಕ್ಚರ್ಗೆ ವರ್ಕ್ ಮಾಡಿಲ್ಲ, ಬಟ್ ಡಬ್ಬಿಂಗ್ ವರ್ಕ್ ಮಾಡಿಕೊಟ್ಟೆ. ಅಶೋಕು, ಮಂಜುಳಾ ಇವರೆಲ್ಲ ಇದ್ದಿದ್ದು. KV ಜಯರಾಮು ನಾವೆಲ್ಲ ಆತ್ಮೀಯ ಸ್ನೇಹಿತರು. KV ಜಯರಾಮು, KV ರಾಜು ನಾವೆಲ್ಲ. KV ಜಯರಾಮು ಒಂದು ಫಿಲಮ್ ಡೈರೆಕ್ಟ್ ಮಾಡಿದರು, ವರ್ಣಚಕ್ರ ಅಂತ. ಅದಕ್ಕೆ ಸ್ಟೋರಿ, ಕತೆ, ಸಂಭಾಷಣೆ ಇವೆಲ್ಲ, ಚಿತ್ರಕಥೆ ಇವೆಲ್ಲ ನಮ್ಮ KV ರಾಜುನೇ. ಯಾಕೆಂದರೆ KV ಜಯರಾಮ್ ಪಿಕ್ಚರ್ದೆಲ್ಲ ಕತೆ, ಚಿತ್ರಕಥೆ, ಸಂಭಾಷಣೆ ಮೇಜರಾಗಿ KV ರಾಜು. ಕತೆ ಏನಾದ್ರು ನಾವೆಲ್ಲ ಆಗಿತ್ತು ಅಂದರೆ ಚಿತ್ರಕಥೆ, ಸಂಭಾಷಣೆ KV ರಾಜುನೇ. ಆ್ಯಂಡ್ ಈವನ್ ಶೂಟಿಂಗ್ ಮಾಡ್ತಾ ಇದ್ದಿದ್ದು ಒಂದು ಮೇಜರಾಗಿ ಮೋರ್ ದೆನ್ 50 to 70% KV ರಾಜುನೇ ಶೂಟಿಂಗ್ ಮಾಡ್ತಾ ಇದ್ದಿದ್ದು. ಮತ್ತು KV ಹೌದು, ಇಬ್ಬನಿ ಕರಗತಿ ಇರ್ಬೋದು, ಮುದುಡಿದ ತಾವರೆ ಅರಳಿತು ಇರ್ಬೋದು, ಇವೆಲ್ಲ KV ರಾಜುನೇ ಶೂಟಿಂಗ್ ಮಾಡಿರೋದು. ಅವೆಲ್ಲ ನಮಗೆ ಗೊತ್ತಿರೋ ಅಂಥದ್ದೇ. ಈ ವರ್ಣಚಕ್ರ ಟೈಮ್ನಲ್ಲಿ ಇವರಿಬ್ಬರು ಅಣ್ಣ ತಮ್ಮದಿರಾಗಿರೋದ್ರಿಂದ ಇದು ಶೂಟಿಂಗ್ ಮಾಡೋ ಕಾನ್ಫಿಡೆನ್ಸ್ ಮೇಲೆ ಬಿಡೋದು ಇವೆಲ್ಲ ಮಾಮೂಲು ಅಂತ ನಾನು ಯಾಕೆ ಹೇಳಿದೆ ಅಂತ ಅನ್ನೋದು ಈ ಪ್ರೀವಿಯಸ್ಸು ನಿಮ್ಗೆ ಹೇಳಿದೆ. ಹೀಗಾಗಿ ಇವರು ಅಣ್ಣ ತಮ್ಮದಿರಲ್ಲಿ ಏನೋ ಮಧ್ಯ ಇದಾಗೋಯ್ತು, ಕ್ಲ್ಯಾಶ್ ಆಗಿದೆ, ಅಣ್ಣ ತಮ್ಮದಿರು ಕ್ಲ್ಯಾಶು. ಆ ಟೈಮ್ನಲ್ಲಿ ಆ ವರ್ಣಚಕ್ರ ಪ್ರೊಡ್ಯೂಸರು ಗಿರಿ ಅಂತಂದ್ಬಿಟ್ಟು ಗಾಂಧಿನಗರದಲ್ಲಿ ಅವ್ರದ್ದು ಆಫೀಸ್ ಇತ್ತು, ಡಿಸ್ಟ್ರಿಬ್ಯೂಷನ್ ಆಫೀಸು. ಮತ್ತು MG ರೋಡ್ನಲ್ಲಿ ಅವ್ರದ್ದೊಂದು ಕ್ಯಾಬ್ರೆ ಇದನ್ನು ಇಟ್ಕೊಂಡಿದ್ರು, ಲೈವ್ ಬ್ಯಾಂಡು ಇತ್ತು ಅವ್ರದ್ದು, ಗಿರಿ ಅವ್ರದ್ದು. ಮತ್ತು ಅವರು ವೀನಸ್ ಬ್ಯೂವರೀಸ್ ಅಂತಂದ್ಬಿಟ್ಟು ಈ ಡಿಸ್ಟಿಲರಿನೂ ಇತ್ತು, ಅವರು ಅದಕ್ಕೆ ಪ್ರೊಡ್ಯೂಸರು. ಅವರು ನಾವು ಪಿಕ್ಚರ್ ಮಾಡ್ತಾಯಿದ್ವಿ, ಅವರೊಂದು ಪಿಕ್ಚರ್ ಇದು ನಾವು ಚಂಡ ಪ್ರಚಂಡ ಅಂತಂದ್ಬಿಟ್ಟು ಒಂದು ಪಿಕ್ಚರ್ ಮಾಡ್ತಾಯಿದ್ವಿ. ಗಿರಿ ಅವರ ಇದು ಪ್ರೊಡ್ಯೂಸರ್, ಅದಕ್ಕೆ ಜೋಸೈಮನ್ ಡೈರೆಕ್ಟ್ರ್ ಅದು. ಸೊ ಅವರು ವರ್ಣಚಕ್ರಗೆ ಇವಾಗ ಡಬ್ಬಿಂಗ್ ಇಟ್ಕೊಂಡ್ರು. ಡಬ್ಬಿಂಗಿಗೆ ಅಂತಂದರೆ KV ಜಯರಾಮು, ಅದಕ್ಕೆ KV ಜಯರಾಮ್ ಮಾತಾಡೋದು ಅಂತ ಅವರು ಮಾತಾಡ್ತಾರಲ್ಲ, ಅದು ಬೇರೆಯವ್ರಿಗೆ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಅವ್ರ ಥರ ಸ್ವಲ್ಪ ಫಾಸ್ಟಾಗಿ ಮಾತಾಡೋದು. ಅವ್ರು ಯೂಶಲಿ ಡಬ್ಬಿಂಗಿಗೆ ಅವರ ಅಸೋಸಿಯೇಟ್ಸ್, ಅವರಿದ್ರೂ ಅಸೋಸಿಯೇಟ್ಸು ಆ ಥರ ಇದು ಮಾಡ್ಕೊಳ್ಳೋರು. KV ಜಯರಾಮು ನನಗೆ ಡಬ್ಬಿಂಗಿಗೆ ಹೇಳಿದ್ರು, ನೀನು ಬಂದ್ಬಿಡಮ್ಮ, ನೀನು ಬಂದ್ಬಿಟ್ಟು ಡಬ್ಬಿಂಗ್ ಮಾಡಿಬಿಡುವೆ ಅಂತಂದ್ಬಿಟ್ಟು. ಸೊ KV ರಾಜು ಆವಾಗ ಈ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಹತ್ರ ಒಂದು ಔಟ್ಹೌಸಲ್ಲಿ ಇದ್ದಿದ್ದು, ಒಂದು ರೂಮು, ಒಂದು ಹಾಲು, ಅಡುಗೆ ಮನೆ, ಬಚ್ಚಲು ಮನೆ, ಆ ಥರದ್ದೊಂದು ಮನೆ. ಇನ್ನೂ ಮದುವೆ ಆಗಿರಲಿಲ್ಲ. ಆವಾಗ ಜಗ್ಗೇಶು ಅಸಿಸ್ಟೆಂಟು. ಹೌದು, KV ಜಯರಾಮ್ ಪಿಕ್ಚರಲ್ಲಿ KV ರಾಜುನೇ ಮೇಜರ್ ಆಗಿರ್ತಿದ್ದಾಗ ಜಗ್ಗೇಶ್ ಕ್ಲಾಪ್ ಅಸ್ಟೆಂಟ್. ಆವಾಗ ಜಗ್ಗೇಶು ಕ್ಲಾಪ್ ಅಸ್ಟೆಂಟು. ಅಲ್ಲೇ ಒಂದು ಸ್ಟಾರ್ಟಿಂಗೇ KV ಜಯರಾಮ್ KV ರಾಜು ಜೊತೆನೇ ಬಂದಿದ್ದವನು. ಆಯಿತಾ, ಅಲ್ಲಿ ಮನೆಗೆ ಹೋದೆ ನಾನು. ಮನೆಗೆ ಹೋದೆ, ಏನೋ ಬಂದೆ ಹಂಗೆ ಹಿಂಗೆ ಅಂತ ಅಂದ. ಹೋಗಿ ಕೂತ್ಕೊಂಡ್ವಿ. ಕೇರ ಮಾಡ್ತಾಯಿದ್ರು, ನಾನು ಕೇರ ಮಾಡಿದೆ. ಒಂದು 2-3 ಆಟ ನಾವು ಕೇರ ಮಾಡಿದ್ವಿ. ಒಂದಷ್ಟು ಇದಾಯಿತು. ಏನೋ ಅಷ್ಟೊತ್ತಿಗೇನೋ ಪ್ಯಾಕೆಟ್ ಏನೋ ಪಾರ್ಸಲ್ ತಂದು ಊಟನೂ ಮಾಡಿದೆ. ಮಾತಾಡ್ಕೊಂಡು ಕೂತಿದ್ದು. ಕೊನೆಯಲ್ಲಿ ಕೇಳಿದೆ, ಯಾಕೆ ಆ ಪಿಕ್ಚರ್ ಮಾಡ್ತಾ ಇಲ್ವಂತೆ ನೀನು, ವರ್ಣಚಕ್ರ ಡಬ್ಬಿಂಗು ಅಂಟು. ನಿಮ್ಮ ಅಣ್ಣ ನಿನ್ನನ್ನು ಕೇಳಿದ್ನ? ನನ್ನನ್ನು ಕೇಳ್ದ. ನಾನು ಹೇಳಿದೆ, ನಿನ್ನ ತಮ್ಮನ ಕೈಲೇ ಮಾಡಿಸ್ಕೊ,
ಅವನೇ ಮಾಡೋದು ಕರೆಕ್ಟು, ವರ್ಕ್ ಮಾಡಿರೋನು ಅವನು, ಕರೆಕ್ಷನ್ಸ್ಗಳು ಅವನೇ ಮಾಡೋದಕ್ಕೆ ಸರೋಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದೆ. ಮಾಡಿಸ್ಕೊ ಅಂತಂದೆ. ನೀನು ಬರಲ್ಲ ಅಂತೀಯಂತೆ ಅವ್ನು ಕೂಗಿದ್ರು. ಹಂಗೆ ನಾನು ಬರಲ್ಲ, ನೀನೇ ಮಾಡು, ನನಗೆ ತುಂಬ ಸಂತೋಷ, ಆದರೆ ದುಡ್ಡು ಇಸ್ಕೋ ಫಸ್ಟು. ಇದು ಕೆ ವಿ ರಾಜು ಹೇಳಿದ್ದು ನನಗೆ. ಅಲ್ಲ, ಆ ದುಡ್ಡಿನ ವಿಷಯ ಬಿಡು. ಗಿರಿ ಅವರು ನನಗೆ ಪ್ರೊಡ್ಯೂಸರು, ಅವರು ನಾನು ಮಾತಾಡ್ಕೋತೀನಿ. ನನಗಿಲ್ಲ, ನಾನು ಹೇಳಿದ್ದೀನಿ ನೀನು ಮಾಡು, ನನಗೆ ಸಂತೋಷ. ಆಮೇಲೆ ನಾನು ಮಾಡಿದೆ. ಆಗ ಎಕ್ಸ್ಪೆರಿಮೆಂಟ್ ಮಾಡಿದ್ದಾಯಿತು. ಯಾಕೆಂದರೆ ಇವರು 5 ಜನದ ಕೈಲಿ ಇಂಗ್ಲೀಷ್ ಮಾತಾಡಿಸ್ಬಿಟ್ಟವ್ರೆ, ಎಲ್ಲ ಫಾರಿನರ್ಸು. ಆ ಫಾರಿನರ್ಸ್ಗಳಿಗೆ ಇಂಗ್ಲೀಷಲ್ಲಿ ಮಾತಾಡೋರು ಬೇಕು, ಆ ಫಾರಿನ್ ಸ್ಟೈಲಲ್ಲಿ ಇಂಗ್ಲೀಷ್ ಮಾತಾಡೋರು ಬೇಕು. ಡಬ್ಬಿಂಗ್ ಆರ್ಟಿಸ್ಟ್ ನಮ್ಮಲ್ಲಿ ಇಂಗ್ಲೀಷ್ ಮಾತಾಡೋರೇ ಇಲ್ಲ. ಬಟ್ ಅಂದರೆ ಬಟ್ಸ್ ಅಂತ ಅನ್ನೋರು ಇದ್ದವ್ರು ಅವಾಗ. ಅಲ್ಲ, ಯಾಕೆಂದರೆ ಇಂಗ್ಲೀಷ್ ಬಗ್ಗೆಗೆ ಯಾರು ಅಷ್ಟು ಇದಾಗಿರಲಿಲ್ಲ ನಮ್ಮಲ್ಲಿ. ಕನ್ನಡ ಸ್ವಚ್ಛವಾಗಿ ಮಾತಾಡೋರು, ಕನ್ನಡ ಇದು. ಇಂಗ್ಲೀಷು ಪದಗಳು ಅವೆಲ್ಲ ಸ್ವಲ್ಪ ಅವತ್ತಿನ ದಿವಸದ್ದು ನಾನು ಹೇಳೋದು. ಆಗ ನಾನು ಈ ಮುರಳಿ, ಸುಧಾರಾಣಿಯವರ ಅಣ್ಣ ಮುರಳಿ, ಯಾಕೆಂದರೆ ನಾನು ಮಲ್ಲೇಶ್ವರಂ ರತನ್ ಮಾಲ್ನಲ್ಲಿದ್ದಾಗ ಅವನು ನನಗೆ ಪರಿಚಯ ಆಗಿದ್ದ ಮುರಳಿ. ಆಮೇಲೆ ಸುಧಾರಾಣಿ 4 ವರ್ಷದ ಹುಡುಗಿ ಹಿಯರ್ ಈಸ್ ಎ ಚೈಲ್ಡ್ ಅಂತಂದ್ಬಿಟ್ಟು ಒಂದು ಸಣ್ಣ ಫಿಲಮು ನಮ್ಮ ಈ ಫ್ರೆಂಡ್ಸ್ ಎಲ್ಲ ಸೇರ್ ಮಾಡಿದಾಗ ಅದಕ್ಕೆ ಹಿಂಗೆ ಮಾಡಿ ಅಂತ ಗೈಡೆನ್ಸ್ ಕೊಟ್ಟಿದ್ದೆ ನಾನು. ಅದು ನ್ಯಾಷನಲ್ ಅವಾರ್ಡು ಬಂತು ಆಗ. ಅದು ಮತ್ತಿಕೆರೆ ಪ್ರಕರಣ. ಒಂದು ಮತ್ತಿಕೆರೆ ಬಸ್ಸಿಗೆ ಒಂದು ಹುಡುಗಿ ಯಾವಾಗಲೂ ಹೂವು ಹಿಡ್ಕೊಂಡು ಕಾಯ್ತಾ ಇರ್ತಾಳೆ. ಆ ಮತ್ತಿಗೆ ಅವ್ನು ದಿನ ಬಂದು ಬಸ್ಸಲ್ಲಿ ಹತ್ತಿಸ್ಕೊಂಡು ಹೋಗ್ತಾ ಇರ್ತಾನೆ. ಸ್ಕೂಲ್ ಹುಡುಗಿ. ಒಂದಿನ ತುಂಬ ಜನ ಇದ್ದಾರೆ ಅಂತ ಅವನು ಮುಂದಕ್ಕೆ ತಂದು ನಿಲ್ಲಿಸ್ತಾನೆ. ಆ ಹುಡುಗಿ ಬಂದು ಹತ್ಕೊಳ್ಳೋದ್ರೊಳಗೆ ಆ ಹುಡುಗಿನೇ ತುಳ್ಕೊಂಡು ಹತ್ಬಿಡ್ತಾರೆ. ಹಾಗಾಗಿ ಆ ಹುಡುಗಿ ಸತ್ತೋಗ್ತಾಳೆ. ಇದು ಪೇಪರಲ್ಲಿ ಬಂದಿದ್ದು ಒಂದು ಪ್ರಕರಣ, ಮತ್ತಿಕೆರೆ ಪ್ರಕರಣ ಅಂತ. ಅದನ್ನೇ ಹಿಯರ್ ಈಸ್ ಎ ಚೈಲ್ಡ್ ಅಂತ ಅಂದ್ಬಿಟ್ಟು ಮಾಡಿದ್ದು. ಸುಧಾರಾಣಿ 4 ವರ್ಷದ ಹುಡುಗಿ ಆ್ಯಕ್ಟ್ ಮಾಡಿದ್ದಿದ್ದು. ಗೊತ್ತಾಯ್ತೆ? ಅದು ಮಾಡಬೇಕಾದ್ರೆ ಅದಕ್ಕೆ ಯಾವ ಥರ ಶಾರ್ಟ್ಸು ಇದು ಮಾಡೋದು ಅಂತನ್ನೋದು ಇದಕ್ಕೆ ಒಂದಷ್ಟು ಗೈಡ್ ಮಾಡಿದ್ದೆ ನಾನು. ಅದನ್ನ ಡೈರೆಕ್ಟ್ ಮಾಡೋ ಇವನಿಗೆ ಈ ಥರ ಮಾಡ್ಬೋದು ಅಂತ ಅವರೇ ಶೂಟಿಂಗ್ ಮಾಡಿದವ್ರು ಅವಾಗ. ಆಯಿತು. ಆ ಟೈಮ್ನಲ್ಲಿ ಏನು ಮುರಳಿ ಪರಿಚಯ ಆಗಿದ್ದ, ಸುಧಾರಾಣಿ ಅಣ್ಣ. ಅವನು 9th 10th ಏನೋ ಓದ್ತಾ ಇದ್ದ ಅವನು. ಆವಾಗ ಪರಿಚಯ ಆದವನು. ಆಮೇಲೆ ಸಿಂಗರು ಅವನು ಮಿಮಿಕ್ರಿ ಎಲ್ಲ ಮಾಡ್ತಾನೆ ಅಂತ ಗೊತ್ತಿತ್ತು. ಸೊ ಅವನ್ನ ಡಬ್ಬಿಂಗ್ ಆರ್ಟಿಸ್ಟ್ಗೆ ಕರೆದು ಅದಕ್ಕೆ ವರ್ಣಚಕ್ರ ಅವನದು ಫಸ್ಟು ಸ್ಟಾರ್ಟಿಂಗ್ ಡಬ್ಬಿಂಗು. ಅದರಲ್ಲಿ ಆ ಇಂಗ್ಲೀಷ್ ಎಲ್ಲ ಕ್ಯಾರೆಕ್ಟ್ರಿಗೂ ವಾಯ್ಸ್ ಚೇಂಜ್ ಮಾಡಿ ಅಷ್ಟು ಜನಕ್ಕೂ ವಾಯ್ಸ್ ಕೊಟ್ಟಿರೋನು ಮುರಳಿ. ಅವನು ಕಾನ್ವೆಂಟಲ್ಲಿ ಓದ್ದವನು, ಬಿಪಿ ಇಂಡಿಯನ್ ಸ್ಕೂಲು, ಅದ್ಯಾವುದೋ ಸಿಂಧಿ ಸ್ಕೂಲಲ್ಲೇನೋ. ಇಂಗ್ಲೀಷ್ ಚೆನ್ನಾಗಿತ್ತು ಅವನು. ಸೊ ಹೀಗಾಗಿ ಅವನು ಅದರಲ್ಲಿ ಇವುಗಳೆಲ್ಲ ಮಾಡಿದ. ಅದು ಆಮೇಲೆ ಇನ್ನೊಂದು ಡೆಕ್ಕನ್ ಸ್ಟುಡಿಯೋ ಅಂತ ಅಂದ್ಬಿಟ್ಟು ನಮ್ಮ ಇಂದಿರಾನಗರದಲ್ಲಿತ್ತು. ಅಲ್ಲಿ ಒಬ್ಬಳು ರಿಸೆಪ್ಷನಿಸ್ಟ್ ಆಗಿದ್ಲು. ಅವಳು ಚೆನ್ನಾಗಿ ಇಂಗ್ಲೀಷ್ ಮಾತಾಡೋಳು. ಅವಳನ್ನ ಕರೆಸಿ ಇನ್ನು ಮಿಕ್ಕಿದ ಇಂಗ್ಲೀಷ್ ಕ್ಯಾರೆಕ್ಟರ್ಗಳಿಗೇನೆಲ್ಲ ಅವಳ ಕೈಯಲ್ಲಿ ಮಾತಾಡ್ಸಿದ್ದಾಯಿತು. ಅವಳ ಹೆಸರು ಎಂಥದ್ದು ನನಗೆ ಜ್ಞಾಪಕ ಇಲ್ಲ. ಡೆಕ್ಕನ್ ಸ್ಟುಡಿಯೋದಲ್ಲಿ ರಿಸೆಪ್ಷನಿಸ್ಟಾಗಿ ಕೆಲಸ ಮಾಡ್ತಿದ್ಲು ಅವಳು. ಸೊ ಹೀಗಾಗಿ ನಾವು ಆವಾಗ ಇಡೀ ಡಬ್ಬಿಂಗ್ ಆವಾಗ ಸರ್ವಮಂಗಳ ನಂಬರ್ 1 ಆರ್ಟಿಸ್ಟ್ ಆಗಿರಲಿಲ್ಲ. ಇನ್ನೂ ಡಬ್ಬಿಂಗ್ ಮಾಡೋಳು ನಂಬರ್ 1 ಅಂತ ಆಗಿರಲಿಲ್ಲ ಆವಾಗ ಅಂತ. ಬಟ್ ಸರ್ವ ಕೈಲೂ ಸಾಕಷ್ಟು ಮಾಡಿಸಿದ್ವಿ ಆವಾಗ. ಸರ್ವ, ಶಶಿ ಎಲ್ಲರ ಕೈಲೂ ಮಾಡಿಸಿದ್ವಿ. ಹಾಗೆ ವರ್ಣಚಕ್ರದಲ್ಲಿ ವಿಪರೀತ ಆರ್ಟಿಸ್ಟ್ ಇದ್ದಾರೆ. ಹಾಗೆ ಒಂದೊಂದು ಎಕ್ಸ್ಪೀರಿಯೆನ್ಸ್. ನಮ್ಮ ಸಿದ್ಲಿಂಗೇನವ್ರ ಬಗ್ಗೆ ನೀವು ಕೇಳಿದ್ರಲ್ಲಿ ಒಂದು ಹೇಳ್ತೀನಿ. ನಾರದ ವಿಜಯ ಸ್ಕ್ರಿಪ್ಟ್ ಮಾಡಿದಾಗ, ಡೈಲಾಗ್ಸ್ ಬರೆಸಿದಾಗ ನಾರದ ವಿಜಯ್ಗೆ ಅದಕ್ಕೆ NS ರಾವ್ ಇರಬೇಕು ಅದಕ್ಕೆ ಡೈಲಾಗ್ ರೈಟ್ರು, ಐ ಥಿಂಕ್ ಸೊ. ಅಥವಾ ಇದಿರ್ಬೋದು. ಒಟ್ಟಿನಲ್ಲಿ ನನಗೆ ಡೈಲಾಗ್ ರೈಟ್ರ್ ಯಾರು ಅನ್ನೋದು ಬರ್ತಿದ್ದೀನಿ. ಒಟ್ಟಿನಲ್ಲಿ ನಾರದ ವಿಜಯದ್ದು ನಮ್ಮ ರೂಮ್ನಲ್ಲಿ ಡಿಸ್ಕಷನ್ ಆಗೋ ಟೈಮ್ನಲ್ಲೇ ನಾರದ ವಿಜಯ್ ಇದು ಮಾಡಿದಾಗ, ಏಯ್ ಎಲ್ಲೋ ನಿನ್ನ ಡೈರಿ, ಯಾವ ಡೈರಿ? ಮಿಲ್ಕ್ ಡೈರಿ ಮಗನೇ ಅಂತ ಅಂದ್ಬಿಟ್ಟು. ಡೈರಿ ಯಾವ ಡೈರಿ? ಮಿಲ್ಕ್ ಡೈರಿ. ಇದು ಪ್ರಾಸಬದ್ಧವಾಗಿರಬೇಕು ಅಂತ ವರ್ಧಣ್ಣವ್ರು ಹೇಳಿದ್ದು. ಆ ಪ್ರಾಸಬದ್ಧವಾಗಿ ಅದನ್ನು ಅದು ಶೂಟಿಂಗ್ ಆಗಿದ್ದು ಇದರಲ್ಲಿ, ಎಲ್ಲಿ ನಮ್ಮ ನಂದಿ ಹಿಲ್ಸಲ್ಲಿ. ನಂದಿ ಹಿಲ್ಸ್ ಶೂಟಿಂಗ್ನಲ್ಲಿ ನಾವು ಹೋದಾಗ ಆವಾಗ ದೊಡ್ಡ ಜನ್ರೇಟ್ರು ಒಳಗೆ ಬರೋಲ್ಲ. ನಂದಿ ಹಿಲ್ಸ್ ಟಾಪ್ನಲ್ಲಿ ಇದರೊಳಗೆ ಬರೋಲ್ಲ, ದೊಡ್ಡ ಜನ್ರೇಟ್ರು ಹೊರಗಡೆ. ಹಾಗಾಗಿ ನಾವು ಶೂಟಿಂಗ್ ಮಾಡಿದಾಗ ಬರ್ಕೋಬೇಕು. ಅವಾಗೇನು ಟೇಪ್ ರೆಕಾರ್ಡ್ ಅವೆಲ್ಲ ಇಲ್ಲ. ಅವಾಗ ನಾವು ಕೈಯಲ್ಲೇ ಬರ್ಕೋತಿದ್ವಿ, ಕೈಯಲ್ಲಿ ಬರ್ಕೊಂಡಿದ್ದೀವಿ. ಡಬ್ಬಿಂಗ್ ಬಂತು. MP ಶಂಕರು ಮತ್ತು ಇವ್ರದ್ದು ಡೈಲಾಗ್ ಅದು ಅನಂತ್ನಾಗ್ದು. ಡಬ್ಬಿಂಗ್ ನಡೀತಾ ಇದೆ.
ಎಂ ಪಿ ಶಂಕರರು ಮಿಲ್ಕ್ ಡೈರಿ ಅಂದರೆ ಯಾವ ಡೈರಿ ಅಂತ, ಮಿಲ್ಕ್ ಡೈರಿ ಮಗನೇ, ಇದು ಹೇಳಬೇಕಾಗಿರೋ ಡೈಲಾಗ್. ಅವರು ಮಗನೇ ಮಿಲ್ಕ್ ಡೈರಿ ಅಂತಿದ್ದಾರೆ, ಮಗನೇ ಮಿಲ್ಕ್ ಡೈರಿ ಅಂತ. ನಾನು ಅಲ್ಲೇ ಪಕ್ಕದಲ್ಲಿ ಇದ್ದಾನೆ ಒನ್ ಮೋರ್ ಅಂತಿದ್ದೆ. ಇವ್ರಿಗೆ ಇರಿಟೇಷನ್. ಆಮೇಲೆ ನಾವು ಹೋದೆ, ನಮ್ಮ ಡೈರೆಕ್ಟ್ರು ಅಂದೆ, ಸರ್ ಅಲ್ಲಿ ಮಿಲ್ಕ್ ಡೈರಿ ಮಗನೇ ಅಂತ ಹೇಳಬೇಕು, ಮಗನೇ ಮಿಲ್ಕ್ ಡೈರಿ ಅಂತ ಹೇಳ್ತಿದ್ದಾರೆ ಸರ್ ಅಂತಂದೆ. ಆಮೇಲೆ ಸಿಲ್ಲಿಂಗೇನವರು, ಶಂಕರಣ್ಣ ಅದು ಮಿಲ್ಕ್ ಡೈರಿ ಮಗನೇ ಅಂತ ಅದು ಹೇಳಿ ಅಂತ ಅಂದ್ಬಿಟ್ಟು ಅಂದರು. ಅದು ವರದಪ್ಪನವರು ಅಲ್ಲಿ ಒಳಗಡೆನೇ ಇದ್ದರು ಅವರು, ಯಾಕಂದ್ರೆ ಡಬ್ಬಿಂಗ್ ಮಾಡ್ಬೇಕಾದ್ರೆ ಅವರು ಯಾವಾಗಲೂ ಜೊತೆಲಿರೋರು. ಇವರು ಆಮೇಲೆ ಹೇಳಿದ್ರು, ಹೇಳ್ಬಿಟ್ಟು ಡಬ್ಬಿಂಗ್ ಮುಗೀತು. ಆಮೇಲೆ ಇವರು ಒಳಗೋದವರು ನಮ್ಮ ಡೈರೆಕ್ಟ್ರ್ ಜೊತೆ ಯಾರು ಏನಣ್ಣ ಹುಡುಗರ ಮುಂದೆ ಎಲ್ಲ ನೀವು ಅಂತ ಅಂದ್ಬಿಟ್ಟು ಅವರು ಶಂಕರಣ್ಣ ಪಿಕ್ಚರಲ್ಲಿ ಚೆನ್ನಾಗಿ ಮಾಡಿದರೆ ಎಂ ಪಿ ಶಂಕರ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಬರುತ್ತೆ ಹೊರತು ಅಲ್ಲಿ ವೈದ್ಯನಾಥ್ ಹಿಂಗೆ ಹೇಳ್ತಿದ್ದ ಅಂತ ಬರುತ್ತಾ? ಇಲ್ಲವಲ್ಲ, ನಿಮಗೆ ಚೆನ್ನಾಗಿ ಬರೋದು ಹೆಸರು, ಸುಮ್ಮನಿರಿ ಅಂತ ನೋಡಿ. ಅಂದರೆ ಅವರುಗಳು ಎಲ್ಲರೂ ಹೆಂಗೆ ಅಟ್ಯಾಚಡ್ ಆಗಿದ್ದರು ಅಂದರೆ ಅವರು ಆ ಥರ ಬೇರೆಯವರಾಗಲ್ಲ. ಇದೇ ಎಂ ಪಿ ಶಂಕರರು ಹೇಳೋದು. ಇನ್ನೊಂದು ನಿಮ್ಗೆ ಹೇಳ್ತೀನಿ ಇನ್ಸ್ಟೆನ್ಸು. ಭೂಲೋಕದಲ್ಲಿ ಯಮರಾಜ ಕಂಟಿನ್ಯೂ ಶೂಟಿಂಗ್ ಮಾಡ್ತಾಯಿದ್ವಿ ನಾವು, ಡೇ ಆ್ಯಂಡ್ ನೈಟು. ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 3 ಗಂಟೆಗೆ ಪ್ಯಾಕಪ್. ಯಾಕೆಂದರೆ ಇವನಿಗೆ ಫ್ರ್ಯಾಕ್ಚರ್ ಆಗೋಗಿತ್ತು ಕಾಲಿಗೆ, ಲೋಕೇಶ್ಗೆ. ಅವರು ಈ ಸ್ಕಿನ್ ಥರದ್ದೇ ಇದನ್ನೇ ಇದು ಮಾಡ್ಕೊಂಡು ಬಂದಿದ್ದರು, ಕವರ್ ಮಾಡಿಕೊಂಡು. ಆ ಕಾಲು ಕಾಣಿಸ್ದಂಗೆ ನಾವು ಅಲ್ಲೆಲ್ಲ ಒಂದು ಕೋಣದ್ದು ಇದ್ರ ಥರ ಒಂದು ಕವೆ ಥರ ಅದನ್ನ ಕ್ಯಾಮ್ರಾದಲ್ಲಿ ಆ ಕಾಲು ಬರೋ ಜಾಗಕ್ಕೆ ಹಿಂಗೆ ಇಟ್ಟಿದ್ದೀವಿ. ಪಿಕ್ಚರಲ್ಲಿ ಅವೆಲ್ಲ ಗೊತ್ತಾಗುತ್ತೆ, ನಾವು ಹೇಳಿದ್ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ದೇವ್ರಿಗೆ ಗೊತ್ತಾಗಲ್ಲ ಅದು. ಯಾಕೆಂದರೆ ಅದು ಫ್ರ್ಯಾಕ್ಚರ್ದು ಕಟ್ಟಿರೋದು ಕಾಣಿಸ್ಬಾರ್ದಲ್ಲ. ಅವ್ರಿಗೆ ಇನ್ನು 2 ದಿವಸದಲ್ಲಿ ಪಿಕ್ಚರ್ ಶೂಟಿಂಗ್ ಮುಗಿಸ್ಕೊಂಡು ಫುಲ್ಲು POP ಹಾಕೋಬೇಕು, ಪ್ಲಾಸ್ಟರ್ ಆಫ್ ಪ್ಯಾರಿಸು. ಇವಾಗ ಹಾಕ್ಕೊಂಡ್ರೆ ಶೂಟಿಂಗ್ ಸೆಟ್ ತೆಗಿಬೇಕು, ಈ ಥರದ್ದು ಪ್ರಾಬ್ಲಮ್. 3 ದಿನ ಡೇ ಆ್ಯಂಡ್ ನೈಟ್ ಮಾಡಿದ್ದೀವಿ. ಕೊನೆ ದಿವಸ ಅದು ಅವತ್ತು ರಾತ್ರಿ 12 ಆಯಿತು, 1 ಗಂಟೆ ಟೈಮು. ಶೂಟಿಂಗ್ ನಡೀತಾಯಿದೆ. ಸರ್ ಇನ್ನು 120 ಅಡಿ ಇದೆ ಸರ್, ಫಿಲಮ್ ಇಲ್ಲ. ನಾನು ಡೈರೆಕ್ಟ್ರಿಗೆ ಅಂದ, ಇಲ್ಲ ಆಗೋಗುತ್ತೆ ರೀ, ಇನ್ನೊಂದೇ ಶಾಟ್ ತಾನೇ ಇರೋದು, ಮುಗ್ದೋಗುತ್ತೆ ಅಂದ್ಬಿಟ್ಟು. ನಾನು ಸರ್ ಈ ಶಾಟ್ ಆಯಿತು, ಇನ್ನು 30 ಅಡಿ ಇದೆ ಅಷ್ಟೇ ಸರ್. ನೋಡಿದ್ರು ಆ ಶಾಟ್ ಸರಿ ಬರಲಿಲ್ಲ. ಇವಾಗ ಫಿಲಮ್ ಇಲ್ಲ. ಫಿಲಮ್ ಇರೋದು ಅಲ್ಲ, ಟೂರಿಸ್ಟ್ ಹೋಟ್ಲಲ್ಲಿ ಚಂದುಲಾಲ್ ರೂಮ್ನಲ್ಲಿದೆ. ಫಿಲಮ್ ಇದೆ, ಫಿಲಮ್ ನೆಗೆಟಿವ್ ಇದೆ ರೂಮು. ಅಲ್ಲಿಗೆ ಹೋಗಿ ತರೋಕ್ಕೆ ಅಂತ ನಾವು ನೋಡಿದ್ರೆ ನಮ್ಮವ್ರು ಯಾರು ಕಾರ್ ಡ್ರೈವರ್ಸು ಆರ್ಟಿಸ್ಟ್ಗಳು ದಿನ ಮಿಕ್ದವ್ರದ್ದೆಲ್ಲ ಡ್ರಾಪ್ ಕೊಡೋಕ್ಕೆ ಹೋಗ್ಬಿಟ್ಟವ್ರೆ. ಇಲ್ಲಿ ಕೊನೆಯಲ್ಲಿರೋದೆ ಎಂ ಪಿ ಶಂಕರು, ಲೋಕೇಶ್, ಇವರಿಬ್ಬರದೇ ಇರೋದು, ಇನ್ಯಾರೂ ಇಲ್ಲ. ಎಂ ಪಿ ಶಂಕರ್ ಯಮ, ಅವರು ನಾನೇ ಹೋಗ್ತೀನಿ ಬಿಡೋಣ ಅಂದ್ಬಿಟ್ಟು ಆ ಯಮಂದು ಕಿರೀಟ ತೆಗೆದು ಇಟ್ಬಿಟ್ಟು ಆ ಯಮಂದು ಇದರಲ್ಲೇ ಅವರು ಕಾರ್ ತೊಗೊಂಡು ಅವ್ರ ಕಾರು ಜೊತೆಯಲ್ಲಿ ನಾನು ಚಾಮುಂಡೇಶ್ವರಿ ಸ್ಟುಡಿಯೋಯಿಂದ ಟೂರಿಸ್ಟ್ ಹೋಟ್ಲಿಗೆ ರಾತ್ರಿ 2 ಗಂಟೆ ರಾತ್ರಿಲಿ ಆಪೋಸಿಟಾಗಿ ಬರೋರು ಈ ಕಲರು ಇದು ನೋಡಿದ್ರೆ ಭಯ ಬೀಳೋವಾಗದು. ಸ್ಕೂಟ್ರು ಅಂದ್ಕೊಂಡು ಹಾಗೆ ಪಕ್ಕಕ್ಕೆ ಹೋಗ್ಬಿಡೋರು. ಹೋಗಿ ನಾವು ಚಂದುಲಾಲ್ ಅವ್ರನ್ನ ಎದ್ದೇಳಿಸಿ ಆಗ ಫಿಲಮ್ ರೋಲ್ ತಂದು ಇದು ಶಾರ್ಟ್ ಮುಗಿಸಿ ಆವತ್ತು ಕಂಟಿನ್ಯೂ 3 ದಿವಸ ಡೇ ಆ್ಯಂಡ್ ನೈಟ್ ಮಾಡಿ ಕಣ್ಣನಿಗಂತೂ ಕಣ್ಣೇ ಈಚೆ ಬರೋ ಹಂಗೆ ಆಗ್ಬಿಟ್ಟಿತ್ತು ಡೇ ಆ್ಯಂಡ್ ನೈಟ್. ಯಾಕಂದ್ರೆ ಮುಗಿಸ್ಲೇಬೇಕಾದ ಸಟ್ ಕಿತ್ತಾಕಿ ಬೇರೆಯವ್ರಿಗೆ ಸಟ್ಟಿಗೆ ಜಾಗ ಕೊಡಬೇಕು. ಆಮೇಲೆ ಇಲ್ಲಿ ಇದಾಗಬೇಕು, ಇವ್ರಿಗೆ ಫ್ರ್ಯಾಕ್ಚರ್ ಬೇರೆ ಆಗೋಗತ್ತೆ, ತಿರ್ಗಾ ಸಟ್ ಹಾಕ್ಸೋಕ್ಕಾಗಲ್ಲ. ಹಾಗೆ ಎಂ ಪಿ ಶಂಕರ್ ಬಿಳಿಗಿರಿಯ ಬನದಲ್ಲಿ ಶೂಟಿಂಗ್ ನಡೆಯೋ ಟೈಮ್ನಲ್ಲಿ ಅವ್ರ ಜೀಪ್ನಲ್ಲಿ ಬರೋರು, ಅವ್ರದ್ದೇ ಜೀಪ್ನಲ್ಲಿ ಹಣ್ಣುಗಳು ತರೋರು. ಅವ್ರದ್ದು ತೋಟ ಇತ್ತು, ತೋಟದಿಂದ ಸಪೋಟ ಹಣ್ಣು, ಪರಂಗಿ ಹಣ್ಣು ಎಲ್ಲ ತರೋರು. ಮಧ್ಯಾಹ್ನ ಲಂಚ್ ಆದಮೇಲೆ ಆ ಪ್ರೊಡಕ್ಷನ್ ಹುಡುಗರನ್ನ ಕರೆದು ಬರೀಲಿ ಅಂದ್ಬಿಟ್ಟು ಇದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿ ಎಲ್ಲ ತಾಂಬ ಅಂತಂದ್ಬಿಟ್ಟು ಹೇಳಿ ತರಿಸಿ ಎಲ್ರಿಗೂ ಕೊಡೋರು. ಅವ್ರ ಸ್ವಂತ ತೋಟದಿಂದ ತಂದಿರೋರು ಅಂತ ಬಹಳ ಹೃದಯವಂತರು ಅವರು. ಎಂ ಪಿ ಶಂಕರ್ರು ಪಾತ್ರ ಮಾಡಿರೋದು ವಿಲನ್ನು, ಬಟ್ ತುಂಬ ಒಳ್ಳೆಯ ಮನುಷ್ಯ. ಪ್ರೊಡ್ಯೂಸರು ಡೈರೆಕ್ಟ್ರು ಆ್ಯಕ್ಟ್ರು ಎಲ್ಲ ಇದೆ ಅವ್ರದ್ದು. ಆದರೆ ನಾನು ಹೇಳೋದು ಅವೆಲ್ಲದಕ್ಕಿಂತ ತುಂಬ ಒಳ್ಳೆಯ ಮನುಷ್ಯ, ಹೃದಯವಂತರು.
ಆದರೆ ಅಂಬರೀಷ್ ಜೊತೆ ಅಂತಂದರೆ ಈಗ ನಾವು ಡಬ್ಬಿಂಗಲ್ಲಿ ನಮ್ಗೆ ಹಿಂಗೆ ಬೇಕು ಅಂತ ಸ್ಪೆಸಿಫಿಕ್ಕಾಗಿ ಹೇಳಿದ್ರೆ ಒಂದು 4-5 ಸಾರಿ ಟ್ರೈ ಮಾಡಿ ಇಲ್ದಾರೆ, ಆಮೇಲೆ ಇದು ಬರೋಲ್ಲ, ಇದಿಷ್ಟೇ ಇದ್ರ ಯೋಗ್ಯತೆ, ಅಂಬರೀಷ ಹಿಂಗೆ ಮಾತಾಡೋದು ಅಂತ ಜನಕ್ಕೆ ಗೊತ್ತು, ಸುಮ್ಮನಿದ್ದು ಬಿಡೋಣ ಅಂತಂದ್ಬಿಡೋಣ ಅಷ್ಟೇ. ಬಟ್ ನಮ್ಮ ಜೊತೆ ಅಲ್ಲ, ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್, ಸಿಂಗಾಪುರು, ಹಾಂಗ್ಕಾಂಗು ಎಲ್ಲ ಹೋಗಿದ್ದೀನಲ್ಲ ನಾನು, ಅಂಬರೀಷ್ ಜೊತೆ ಇತ್ತು. ಆಮೇಲೆ ನಾನು ಒಂದು ಪಿಕ್ಚರ್ ಮಾಡಬೇಕು ಅಂತ ಹೊರಟಿದ್ದೆ. ಆ ಟೈಮ್ನಲ್ಲಿ ಅಂಬರೀಷ್ಗಿದ್ದು ಒಂದು ಗೆಸ್ಟ್ ರೋಲ್ ಬೇಕಾಗಿತ್ತು ನನಗೆ. ಅಂದರೆ ಅದರಲ್ಲಿ ಒಂದು ಮೇಜರ್ ರೋಲ್ ಅದು ಗೆಸ್ಟ್ ರೋಲ್ ಥರ ಅದು ಅಂತ ನಾನೊಂದು ಸಬ್ಜೆಕ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅದಕ್ಕೆ ಅಂಬರೀಷ್ ಹತ್ರ ನಾನು ಡೈಲಿ ಹೋಗ್ತಾಯಿದ್ದೆ ಅಲ್ಲಿ ವುಡ್ಲ್ಯಾಂಡ್ಸ್ ಹೋಟ್ಲಿಗೆ. ನಾನು ಬೆಳಿಗ್ಗೆ ಎದ್ದು ವುಡ್ಲ್ಯಾಂಡ್ಸ್ ಹೋಟ್ಲಿಗೆ ಅಂಬರೀಷ್ ಮನೆ ಇದು ರೂಮಿಗೆ ಹೋದರೆ, ಸ್ಕೂಟ್ರ್ ನಿಲ್ಲಿಸ್ಬಿಟ್ಟು ಹೋದರೆ ಅಂಬರೀಷ್ ಜೊತೆ ಇದ್ದು, ಅಂಬರೀಷ್ ಜೊತೆ ಕಾರ್ನಲ್ಲಿ ಹೋಗಿ ಅವ್ರ ಶೂಟಿಂಗ್ ಸ್ಪಾಟ್ಗೆ ಹೋಗಿ ಅಲ್ಲಿ ಅಂಬರೀಷ್ ಶೂಟಿಂಗ್ ಮಾಡ್ತಾಯಿದ್ರೆ, ಶೂಟಿಂಗಿಗೆ ಹೋದಾಗ ಇದು ಇಲ್ಲದೇ ಅವ್ರು ಇಸ್ಪೀಟ್ ಆಡ್ತಾ ಇದ್ದಾಗ ಅಲ್ಲಿ ಶಾರ್ಟ್ಗೆ ಹೋಗಿದ್ರೆ ಅಂಬರೀಷ್ದು ಕಾರ್ಡ್ ಇಸ್ಕೊಂಡು ನಾವು ಆಟ ಕಂಟಿನ್ಯೂ ಮಾಡೋದು, ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಬಂದಮೇಲೆ ತಿರ್ಗಿ ಅವ್ರು ಇದು ಮಾಡೋದು. ಹಂಗೆ ಆ ಡೇಟ್ಸ್ ಟೈಮ್ನಲ್ಲಿ ನಾವು ಒಂದಷ್ಟು ದಿವಸ ಅಂಬರೀಷ್ ಜೊತೆನೂ ಸ್ಪೆಂಡ್ ಮಾಡಿದ್ದೀನಿ ಟೈಮು. ಒಂದು ತಿಂಗಳು, 1.5 ತಿಂಗಳು. ಆಮೇಲೆ ಡೇಟ್ ಓಕೆ ಆಯಿತು, ಪಿಕ್ಚರ್ ಸ್ಟಾರ್ಟ್ ಆಗಬೇಕು ಅನ್ನೋ ಟೈಮ್ನಲ್ಲಿ ನಮ್ಮ ಪ್ರೊಡ್ಯೂಸರ್ ಹೆಂಡತಿಗೆ ಕ್ಯಾನ್ಸರ್ ಅಂತಂದ್ಬಿಟ್ಟು ಗೊತ್ತಾಗ್ಬಿಟ್ಟು ಹಾಗಾಗಿ ನಿಂತೋಯ್ತು ಅದು. ಅವರು ಒಬ್ಬರು ಪೂನಾದವರು ಪ್ರೊಡ್ಯೂಸರ್ ಬಂದಿದ್ದರು, ಅದು ನಾವೆಲ್ ತೊಗೊಂಡಿದ್ದೆ ನಾನು, ಹಾಗಾಗಿ ಅದು ನಿಂತೋಯ್ತು. ನೋಡಿ, ಪುಟ್ಟಣ್ಣವ್ರಿಗೂ ಸಿದ್ಧಲಿಂಗಯ್ಯನವ್ರಿಗೂ, ಪುಟ್ಟಣ್ಣವ್ರ ಪಾಪ್ಯುಲಾರಿಟಿ ಆಗೋಕ್ಕೂ ಸಿದ್ಧಲಿಂಗಯ್ಯನವ್ರು ಆಗದೇ ಇರೋದಕ್ಕೂ ಸಾಕಷ್ಟು ಕಾರಣಗಳಿವೆ. ಏನು ಅಂದರೆ, ಪುಟ್ಟಣ್ಣವರು ಪ್ರಚಾರ ಪ್ರಿಯರು. ಅವರು ಪ್ರತಿ ಟೈಮ್ನಲ್ಲೂ ಪೇಪರ್ನವ್ರನ್ನ ಕರೆಸಿ ಪೇಪರ್ನವ್ರ ಜೊತೆ ಇದು ಮಾಡಿ ಪ್ರತಿ ಟೈಮ್ನಲ್ಲೂ ಪೇಪರ್ನವ್ರನ್ನ ಪಬ್ಲಿಸಿಟಿನಲ್ಲೇ ಇದು. ಹಾಗಾಗಿ ಪುಟ್ಟಣ್ಣವರು ಪಬ್ಲಿಸಿಟಿ ಮಾಡಿಕೊಂಡೇ ಅವ್ರದ್ದು ಇದಾಗಿದ್ದು. ಇವರು ಪ್ರಚಾರ ಅಂದರೆ ದೂರ, ಇವರು ಪ್ರಚಾರಕ್ಕೆ ಓದೋರಲ್ಲ, ಮಾತಾಡಿ ಅಂದ್ರೂ ಯಾವುದೂ ಮಾತಾಡ್ತಿದ್ದವರಲ್ಲ. ಶೂಟಿಂಗ್ ನಡಿಬೇಕಾದ್ರೆ ಪೇಪರ್ನವ್ರು ಅವ್ರ ಪಾಡಿಗೆ ಅವ್ರು ಬರೋರು, ಶೂಟಿಂಗ್ ನಡೆಯೋ ಜಾಗದಲ್ಲಿ ಅವರು ನೋಡ್ಕೊಳ್ಳೋರು, ಶೂಟಿಂಗ್ ಆಗೋದನ್ನು ಅವ್ರು ಬರ್ಕೊಡೋರು, ಹೋಗೋರು, ಏನೋ ಮಾತಾಡೋರು, ಇವರು ಮಾತಾಡೋರು ಅಷ್ಟೇ. ನಮ್ಗೆ ಹೇಳಿರೋರು ಆ ಸೀನ್ನ ಅವರು ಪೇಪರ್ನಲ್ಲಿ ಇಂಥ ಕಡೆ ಹಿಂಗೆ ಶೂಟಿಂಗ್ ಆಯಿತು ಅಂತ ಹೇಳ್ತಾರೆ ರೀ, ಆ ಸೀನ್ ಬರ್ಕೊಟ್ಬಿಡ್ರಿ ಇಂಥದ್ದೇನಾಯಿತು ಅಂತ ಅವ್ರು ಹೇಳಿದ್ರೆ ಆ ಸೀನ್ನ ನಾವು ಹಿಂಗೆ ಶೂಟಿಂಗು ಇಂತಿಂಥವ್ರ ಪಾತ್ರಧಾರಿಗಳು ಇಂತಿಂಥವ್ರು ಇದಾದರು ಅಂತ ಈ ಬರ್ಕೊಡೋದನ್ನೇ ಮುಂದೆ ಮಾಡಿದ ಕೆಲಸ ಸುಧೀಂದ್ರ ಆಯಿತಾ. ಡಿ ವಿ ಸುಧೀಂದ್ರ ನಮ್ಮ ಬಿಳಿಗಿರಿ ಬನದಲ್ಲೇ 2ನೇ ಪಿಕ್ಚರ್ ಏನೋ ಅವನಿಗೆ. ಆಮೇಲೆ ಅವ್ನು PR ಆಗಿ ಇದೇ ಕೆಲಸ ಮಾಡಿದ್ದು, ಎಲ್ಲೆಲ್ಲಿ ಶೂಟಿಂಗ್ ಆಗುತ್ತೆ, ಏನೇನು ಶೂಟಿಂಗು, ಯಾರ್ಯಾರು ಆ್ಯಕ್ಟ್ರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಯಾರ್ಯಾರು ಹೆಂಗೆ ಮಾಡಿದ್ರು, ಏನು ಎತ್ತ ಅನ್ನೋದು ಪೇಪರಲ್ಲಿ ಬರ್ತಾ ಇತ್ತಲ್ಲ. ಇದು ನೆಕ್ಸ್ಟು ಸುಧೀಂದ್ರ. ಫಸ್ಟು ನಾವುಗಳೇ ಬರ್ಕೊಡ್ತಿದ್ದಿದ್ದು. ಎಲ್ಲ ಅಸೋಸಿಯೇಟಲ್ಲಿ ನಾವು ಅಸೋಸಿಯೇಟ್ಸ್ ಪ್ರತಿ ಪಿಕ್ಚರಲ್ಲೂ ಅಸೋಸಿಯೇಟ್ ಡೈರೆಕ್ಟ್ರುಗಳೇ ಈ ಕೆಲಸ ಮಾಡ್ತಾ ಇದ್ದಿದ್ದು. ಪೇಪರ್ನವ್ರು ಬಂದಾಗ ಆವಾಗ ನಾವು ಬರ್ಕೊಡ್ತಿದ್ವಿ, ನಾವು ಬರ್ಕೊಡೋದು. ಪೇಪರ್ನವರು ಬಂದರೆ ಒಂಚೂರು ಬರ್ಕೊಟ್ಬಿಟ್ರಿ, ಏನು ಇವತ್ತು ಶೂಟಿಂಗ್ ಯಾರ್ಯಾರು ಆರ್ಟಿಸ್ಟ್ ಇದ್ರು ಏನು ಅಂತಂದರೆ ಪೇಪರ್ನವ್ರು ಅವ್ರು ಇಂಟರ್ವ್ಯೂ ಮಾಡೋರು. ಆ ಟೈಮ್ನಲ್ಲಿ ನಾವು ಇವತ್ತು ಇಂಥ ದಿನ ಈ ಡೇಟ್ನಲ್ಲಿ ಇಂಥ ಕಡೆ ಶೂಟಿಂಗ್ ಆಯಿತು, ಇದರಲ್ಲಿ ಪಾರ್ಟಿಸಿಪೇಟ್ಸ್ ಇಂಥವರು, ಈ ಸೀನ್ ಈ ಥರ ಚೆನ್ನಾಗಿ ಬಂತು ಅಂತಂದ್ಬಿಟ್ಟು ನಾವು ನಮ್ಮದೇ ಅದು ಇದರಲ್ಲಿ ನಾವು ಬರ್ಕೊಡ್ತಿದ್ವಿ. ಅವ್ರು ಅದನ್ನು ತೆಗೆದುಕೊಂಡು ಇನ್ನೊಂದು ಸ್ವಲ್ಪ ಇದು ಮಾಡಿ ಪೇಪರ್ನಲ್ಲಿ ಬರೋರು. ಇದಕ್ಕೆ ನಮಗೆ ಸುಧೀಂದ್ರ ಬಂದ ಈ ಪಿಕ್ಚರ್ಗೆ. ಅವನದು 2ನೇ ಪಿಕ್ಚರ್ ಅವನು PRO ಅಂತ ಅವಾಗ ಇನ್ನೂ ಪೋಸ್ಟ್ ಅವೆಲ್ಲ ಏನೂ ಇಲ್ಲ, ಏನೋ ಪೇಪರ್ನವ್ರಿಗೆ ಒಂಚೂರು ಇದು ಮಾಡಿಕೊಡ್ತೀನಿ ಹಂಗೆ ಹಿಂಗೆ ಅಂತ ಆ ವೆಂಕೋಬ್ರಾಯರ್ ಕಡೆಯಿಂದ ಇನ್ಫ್ಲೂಯೆನ್ಸಲ್ಲೂ ನಮ್ಮ ಮಲ್ಲಿಕ್ ಅವರು ಕರ್ಕೊಂಬಂದಿದ್ದು. ಆಮೇಲೆ ಅವನು ಇಲ್ಲಿ ಇದನ್ನೆಲ್ಲ ಸುದ್ದಿ ಕೊಡೋಕ್ಕೆ ಶುರು ಅಂತ. ಅಲ್ಲಿಂದ ಆಚೆಗೆ ಅವನಿಗೆ ಗೊತ್ತಾಯಿತು ಇದರನ್ನೇ ಕೆಲಸ ಕಾಯಂ ಮಾಡ್ಕೋಬೋದು ಅಂತ. ಅವನು ಅದನ್ನೇ ಮಾಡ್ಕೊಂಡು PRO ಆದ. ನನ್ನ ಚಿತ್ರರಂಗದ ಅನುಭವ ಸುದೀರ್ಘವಾದದ್ದು. ತಾವು ತಪ್ಪದೆ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.